ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಮಾಪ್ನುಯಾತ್. ಹಿಂದಿನ ಕಾಲದಲ್ಲಿ ನಮ್ಮ ಜನ ಒಂದೊಂದು ರೂಪಾಯಿನೂ ಕೂಡಿಟ್ಟು ಭವಿಷ್ಯದ ಯೋಚನೆಯಲ್ಲಿ ಬದುಕ್ತಿದ್ರು. ಆದರೆ ಈಗಿನ ಜನ್ರೇಷನ್ ತುಂಬ ಫಾಸ್ಟ್ ಫುಡ್ ಮಹಿಮೆ. ಲೂಟಿ ಮಾಡಿದ್ರೂ ಸರಿನೇ ಕೋಟಿ ಮಾಡಬೇಕು. ಇಂಥ ಟಾರ್ಗೆಟ್ ಇಟ್ಕೊಂಡ್ರು ನಾನು ಮತ್ತು ನೀವೇ ಈ ಸಿನಿಮಾದ ಇನ್ಸ್ಪಿರೇಷನ್. ಈ ಚಿತ್ರದ ಪಾತ್ರಗಳು ನೀವಾಗದಿರಲೆಂಬುದು ನನ್ನ ಆಶಯ. ನೀವಾಗಿದ್ದರೆ ಈ ದೇಶದ ದೌರ್ಭಾಗ್ಯ. ಭಾಷೆ ಅಂತ ಬಂದರೆ ಕಾವೇರಿ, ದೇಶ ಅಂತ ಬಂದರೆ ಕಾಶ್ಮೀರ ಅನ್ನೋ ಅಭಿಮಾನದಲ್ಲಿ ಕೂಗಾಡೋ ನಾವು ಈ ದೇಶಕ್ಕೋಸ್ಕರ ಏನು ಕೊಟ್ವಿ? ದೇಶಕ್ಕೋಸ್ಕರ ಏನು ಕೊಡುಗೆ ಮಾಡೋದು? ದೇಶಕ್ಕೋಸ್ಕರ ಏನು ಮಾಡೇ ಇಲ್ಲ, ನಮಗೋಸ್ಕರ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ನನಗೇನು ಅಷ್ಟು ಐಡಿಯಾ ಇಲ್ಲ. ಏನು ನಾನು ದೇಶಕ್ಕೋಸ್ಕರ ಏನು ಮಾಡಿಲ್ಲ, ನನ್ನ ಕಂಟ್ರೋಲ್ ನಾನು ನಿಂತಿದ್ದೆ. ನಾನೇನು ಮಾಡಿಲ್ಲ, ನಮ್ಗೆ ಆಯ್ತು 60 ಇದುವರೆಗೆ ಏನು ಮಾಡಲಿಲ್ಲ, ಇನ್ನು ಮಾಡೋದು. ಒಳ್ಳೆ ಕ್ಯಾಂಡಿಡೇಟ್ ನಾವು ಆರಿಸಿ ಕಳಿಸಿದ್ರೆ ಅವ್ರ ದೇಶ ಚೆನ್ನಾಗಿ ನೋಡ್ಕೊಂತಾರೆ. ಇದುವರೆಗಂತೂ ಏನು ಮಾಡಿಲ್ಲ, ಮುಂದೆವರೆಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಏನೂ ಮಾಡಿಲ್ಲ ದೇಶಕ್ಕೋಸ್ಕರ. ಕೆಟ್ಟ ಪೊಲಿಟಿಷಿಯನು, ಗೂಂಡ ಪೊಲೀಸು ಎಲ್ಲ ಗೊತ್ತಿದ್ರು, ಏನು ಗೊತ್ತಿದೆ. ರಾಜಕಾರಣಿಗಳಿಗೆಲ್ಲ ಸ್ವಿಸ್ ಬ್ಯಾಂಕ್ ಹಾಕೊಂಡಿದೆ, ನನಗೆ ಒಂದು ಕೇಂದ್ರ ಬ್ಯಾಂಕ್ ಹಾಕೊಂಡಿಲ್ಲ. ನಾನೇನು ಕೊಡಲಿ ದೇಶಕ್ಕೆ? 130 ಕೋಟಿ ಜನರಿಗೆ 13 ಮಕ್ಕಳು ನಂದೆ ಕಸ ಗುಡಿಸೋದೆ, ಇನ್ನೇನು ಕೊಡೋಣ ನಾವು ದೇಶಕ್ಕೆ? ಹುಟ್ಟಿಸ್ತಾಮ ಅಪ್ಪ ಅಮ್ಮನಿಗೆ ಏನು ಕೊಡಲಿಲ್ಲ, ದೇಶಕ್ಕೆ ಏನು ಕೊಡ್ರಿ ಹೋಗ್ರಿ. ಹರಿ ಓಂ. ನಾನು ದೇಶಕ್ಕೆ ಏನು ಕೊಟ್ಟನೋ ಗೊತ್ತಿಲ್ಲ. ನನ್ನ ಕೇಸಲ್ಲಿ ಚಾನಲ್ಗಳಿಗೆ ಒಳ್ಳೆ TRP ಕೊಟ್ಟೆ. ಆಡಕ್ಕೆ ಬ್ಯಾಟಿಲ್ಲ ಹೋಗಲ್ಲೇ ಡಾರ್ಲಿಂಗ್. ಯಾವ ದೇಶಕ್ಕೆ? ಎಂತಿಗೆ ಸೀರೆ ತೆರೆದೇ ಕಷ್ಟ, ಇನ್ನು ದೇಶಕ್ಕೆ ಇನ್ನೇನು ಕೊಡೋದಾಗತ್ತೆ? ಆದರೆ ಒಂದೇ ಈ ಪ್ರಾಣ ನಾನು ದೇಶಕ್ಕೋಸ್ಕರ ಮುಡಿಪಾಗಿಟ್ಟಿದ್ದೀನಿ. ತಾಯಿ ಭಾರತಾಂಬೆ ಯಾವಾಗ ಕೇಳಿದ್ರು ನನ್ನ ತಾಯಿಗೋಸ್ಕರ ಬಲಿದಾನಾಗಕ್ಕೆ ನಾನು ರೆಡಿ. ಏನ್ರೋ ಇದು? ಬಟ್ಟೆ ಎಲ್ಲ ರಕ್ತ. ಮಕಾಮೂತಿ ಕಿತ್ತಾಡ್ಕೊಂಡಿದ್ದೀರಲ್ಲ, ಯಾರಪ್ಪನ ಕೊಡ್ದವ್ರು ಸ್ಟ್ರಾಂಗು ಅಂತ ಕಾಂಪಿಟೇಷನ್ ಏನಾದ್ರು? ನಮ್ಮಪ್ಪನಿಗೆ ಇಬ್ರೇನ್ರು, ನಾನು ಇವನು ಸೌತಿ ಮಕ್ಕಳು. ಜೋಡಿ ಹೆಂಡತಿ ಇದ್ರು, ಜೋಡಿ ಮಕ್ಳಿದ್ರುವಾ. ನಮ್ಮ ಅಪ್ಪ ಎಲ್ಲ ಸಿಂಗಲ್ ತರೋನು. ಮೊನ್ನೆ ಒಂದು ಸೈಕಲ್ ತಂದಿದ್ದ. ಕಾಂಪಿಟೇಷನಲ್ಲಿ ನನಗೊಂದು ಚಕ್ರ, ಅವನಿಗೊಂದು ಚಕ್ರ ಸಿಕ್ಕೈತೆ. ಫೈನಲಿ ಕೋಪಕ್ಕೆ ಗಾಡಿನ ಚೂರ್ಚೂರು, ನಾವು ಚೂರ್ಚೂರು. ನನಗದೆಲ್ಲ ಗೊತ್ತಿಲ್ಲ, ಇವತ್ತೊಂದು ತೀರ್ಮಾನ ಆಗ್ಬೇಕು. ಇವ್ರ ಅಮ್ಮಂಗೆ ನಮ್ಮ ಅಪ್ಪನ ಕೈಯಿಂದ ಡೈವರ್ಸ್ ಕೊಡಿಸ್ಬೇಕು. ನಾನು ಅಷ್ಟೇ. ಶಭಾಷ್, ಇದು ಒಂಥರ ಮ್ಯಾಟ್ರೆ. ನಾವು ಸಾಲ್ವ್ ಮಾಡಕ್ಕಾಗದೆ ಇರೋ ನ್ಯಾಷನಲ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ನೋಡ್ರಪ್ಪ, ನೀವು ಯಂಗ್ಸ್ಟರ್ಸ್ ಆಗಿ ನಮ್ಮ ದೇಶದ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ನಾವು ಹಿರಿಯರಾಗಿ ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಹೆಂಗಿತ್ರೋ ನಮ್ಮ ದೇಶ ರಾಮರಾಜ್ಯ ಆಗಿತ್ತು ಕಂಡ್ರು ಆಗ. ಆದ್ರೆ ಈಗ ದೇಶ ಆಳಿದ ಶ್ರೀರಾಮನಿಗೆ ನಮ್ಮ ದೇಶದಲ್ಲಿ ಉಳುಬಾಳಿಲ್ದಂಗ ಆಗೋಯ್ತು. ಮಂದಿರದ ಹೆಸರನ್ನ ರಾಜಕೀಯಕ್ಕೆ ಬಳಸ್ಕೊಂಡು ನಮ್ಮ ದೇಶದಲ್ಲಿ ಜನರಿಗೆ ಅನ್ನ ನೀರಿಗೆ ದರಿದ್ರ ತಂದ್ರುಕೊಳೋ ನಮ್ಮ ರಾಜಕಾರಣಿಗಳು. ದೊಡ್ಡದಾಗ್ ಮಂದಿರ, ಪಕ್ಕದಲ್ಲಿ ಚಿಕ್ಕದಾಗ್ ಮಸೀದಿ ಕಟ್ಲಿ ಬಿಡಿ, ಯಾರು ಬೇಡ ಅಂತಾರೆ. ಹಿಂದೂ ಮುಸ್ಲಿಂ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಎಲ್ಲ ರಾಜಕೀಯ ಪಿತೂರಿ ಕಂಡ್ರೆ, ಮಗುನ ಹಿಂಡೋದು, ತೊಟ್ಲುನು ತಗೋದು. ಶ್ರೀರಾಮ ಅನ್ನೋ ದೇವ್ರನ್ನ ಗೊಂಬೆ ಮಾಡ್ಕೊಂಡು ರಾಜಕೀಯ ಲಾಭ ಮಾಡ್ಕೋತಾವ್ರೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಬೈಬಲ್, ಖುರಾನ್ ಯಾವುದರಲ್ಲೂ ಧರ್ಮಕ್ಕಾಗಿ ಕೊಲೆ ಮಾಡಿ ದೇವಸ್ಥಾನ ಚರ್ಚ್ಗಳಿಗೆ ಕಲ್ಲು ಹೊಡಿರಿ, ಮಸೀದಿಗೆ ಹಾಕಿ ಅಂತ ಎಲ್ಲೂ ಹೇಳಿಲ್ಲ. ಪ್ರತಿಯೊಂದು ಧರ್ಮನೂ ದೇವ್ರನ್ನ ಆರಾಧಿಸೋಕೆ ದಾರಿ ತೋರಿಸುತ್ತೆ, ಆಚಾರ ಕಲಿಸುತ್ತೆ, ವಿನಯತೆ ಬೆಳೆಸುತ್ತೆ, ನನ್ನವರು ಅನ್ನೋ ಭಾವನೆ ಮೂಡಿಸುತ್ತೆ. ನಮ್ದೊಂಥರ ಸ್ವಾತಂತ್ರ್ಯ ಇಲ್ಲದೆ ಇರೋ ಪ್ರಜಾಪ್ರಭುತ್ವ ರಾಷ್ಟ್ರ. ಇಂಥ ಧರ್ಮ ಅಂತ ಹೇಳ್ಕೊಳ್ಳೋದೇ ಕಷ್ಟ. ವೋಟ್ ಬ್ಯಾಂಕ್ ಆಸೆಯಿಂದ ಕೋಮುವಾದಿ ಅಂತ ಪಟ್ಟ ಕಟ್ಬಿಡ್ತಾರೆ. ನಾವೆಷ್ಟೇ ಬಡ್ಕೊಂಡ್ರು ನಮ್ಮ ದೇಶ ಬದಲಾಗೋದು ಕಷ್ಟನೇ.
ಅಳಬೇಡ ಸುಮ್ಮನೆ. ಯಾಕೋ ದುಃಖ ತಡೆಯಕ್ಕಾಗ್ತಾ ಇಲ್ಲ ಕಣೋ. ಅಳಬಾರ್ದು ಕಣ. ಒಂದು ನಿಜ ಗೊತ್ತಾ ನಿಂಗೆ? ಈ ಕಣ್ಣೀರು ಅನ್ನೋದು ಸ್ನೇಹ ಸಂಬಂಧನ ಸತ್ತೋರಿಂದ ದೂರ ಮಾಡ್ಕೊಳಕ್ಕಿರೋ ವಾಟರ್ ಮೆಡಿಸಿನ್ ಇದ್ದಂಗೆ. ನಮ್ಮ ಜನ ಕಳ್ಳರು ಹತ್ಬಿಟ್ಟು ಸತ್ತವ್ರನ್ನ ಆದಷ್ಟು ಬೇಗ ದೂರ ಮಾಡ್ಕೋತಾರೆ. ಅಂದ್ರೆ ನಮ್ಮ ಫ್ರೆಂಡು ಈ ಪ್ರಪಂಚದಿಂದ ದೂರ ಆಗಿದ್ರು, ಇಲ್ಲೇ ಉಳಿಬೇಕು ಅನ್ನೋದು ನಿನ್ನ ಮಾತಿನ ಅರ್ಥ ಅಲ್ವಾ? ಆಯ್ತು ಮಗ, ನಾನು ಹಾಳಲ್ಲ. ನಮ್ಮ ಗೆಳೆಯನ್ನ ಅವನ ಕತೆನ ಈ ಗುಂಡಿ ನುಂಗ್ಬೇಕು ಅಂತ ಬಾಯಿ ಬಿಟ್ಕೊಂಡು ಕಾಯ್ತಿದೆ. ಯಾವುದಕ್ಕೂ ಬೆಲೆ ಕೊಡದೆ ಹೆಂಗೆಲ್ಲ ಮೆರೆದ್ವಿ. ಅಪ್ಪ ಅಮ್ಮ ಹಿಂಗೆಲ್ಲ ಕನ್ಸ್ಕೊಂಡಿದ್ರು. ನನ್ನೆಂಡ್ರು ಇನ್ನು ಹಾಲು ಕಾಯ್ತಾ ಇರ್ಬೋದು. ಅವಳು ಬರೋ ಗ್ಯಾಪಲ್ಲಿ ನನಗುಟ್ಟೋ ಮಗ ಏನಾಗ್ತಾನೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತೀನಿ. ಅಬ್ಬಬ್ಬಾ, ಕನಸೇ ಇಷ್ಟೊಂದು ರೋಮಾಂಚನವಾಗೈತೆ. ಇನ್ನು ನಿಜ ಆಗ್ಬಿಟ್ರೆ ಹೆಂಗಪ್ಪ ತಿರುಪತಿ ವೆಂಕಟರಮಣ. ಇನ್ನು 5 ನಿಮಿಷ ಆಯ್ತಲ್ಲಪ್ಪ. ಯಾಕೆ ವೇಟಿಂಗು? ಇನ್ನೊಂದು 5 ನಿಮಿಷ. 11 ಗಂಟೆ 5 ನಿಮಿಷಕ್ಕೆ ಒಳ್ಳೆ ಟೈಮ್ ಆಯ್ತಂತೆ. ನಮ್ ಪುರೋಹಿತರು ಹೇಳಿದ್ರು. ಆಗ ನಾವಿಬ್ರು ಸೇರಿದ್ರೆ ನಮ್ಗುಟ್ಟೋ ಮಗು ನಮ್ಮ ಮನೆಗೆ, ನಮ್ಮ ಮನೆತನಕ್ಕೆ ಒಳ್ಳೆ ಹೆಸರು ತತ್ತದಂತೆ. ಸರಿನಾ? ಓಹೋ, ಆಯ್ತು 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 ಆಯ್ತು. ನೀನ್ ಈ ಬಾಳೆಹಣ್ಣು ತಿಂದ್ರೆ ತಂಪಾಗಿರ್ತೀಯ. ಇದ್ಯಾಕೆ ಇದ್ಯಾಕೆ ಹಿಂಗ್ ವಾಂತಿ ಮಾಡ್ಕೊತಿದ್ದಿ? ಲೇ ಪಾಪುದೇ ಪಿತ್ತಿದ್ದೆ. ಪಾಪುದಾ? ರೀ, ನನ್ ಮಾವನಣ್ಣ ತಿನ್ಬೇಕು. ಕೊನೆಗೂ ಬಸ್ರಿ 6 ತಿಂಗಳ ಮೇಲಾದ್ರೂ ಬೈಕೇನ ಬಾಯಿ ಬಿಟ್ಲು. ಅಲ್ಲ ಕಣೆ, ಎಲ್ಲಾ ಬಸ್ರಿದಿರು ಬಸ್ರಿಲಿ ಮಾವಿನ ಕಾಯಿ ಕೇಳ್ತಾರೆ. ನೀನೇನ್ ಸ್ಪೆಷಲ್ ಆಗಿ ಮಾವಿನ ಹಣ್ಣು ಕೇಳ್ತಾ ಇದ್ಯಾ? ಕೇಳದನ್ ತಂದ್ಕೊಡು ಅಷ್ಟೇ. ನೀನ್ ಕೇಳಿದ್ನ ನಾನು ತಂದ್ಕೊಡಲ್ಲ ಅಂತೀನ ಚಿನ್ನ. ಇದ್ಯಾಕೆ ಇತ್ತಿಂದತ್ತ ಓಡಾಡ್ತಾ ಇದ್ಯಾ? ಕೆಮ್ಮಣ್ಣೇನಾದ್ರು ಬೇಕಾ? ತಂದ್ಕೊಡ್ಲಾ? ಇವತ್ತು ಡೆಲಿವರಿ ಡೇಟು, ಏನಾಗುತ್ತೋ ಅಂತ ಟೆನ್ಷನ್. ನಾರ್ಮಲ್ ಆಗ್ಲಿ ಅಂತ ಹರಕೆ ಕಟ್ಕೊಂಡಿದ್ದೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ನಮಗಾಗದೆ ಒಳ್ಳೇದು. ಲಲ್ತಮ್ನವ್ರ 500 ಮಗು ಹೆಂಗೈತೆ? ಏನ್ ಹೇಳಿ, ಬೇವಿನ ಬೀಜದಲ್ಲಿ ಜಾಲಿ ಸಸಿ ಉಟ್ಬಿಟ್ಟು. ಅಯ್ಯ, ಮಗ ಮುದ್ದಾಡರಂತ ಮನೆಗೆ ಹೋದ್ರೆ ಆ ಮಗ ಕಳ್ಳನ್ ಮಗಂದು ಮಕ್ಕದ ಮೇಲೆ ಹುಚ್ಚ ಹೊಯ್ದ್ಬಿಡ್ತು. ಎಗ್ರಸ್ ಕಾಲಲ್ಲೇ ಓದ್ಬಿಡ್ತು. ಹೌದಾ? ಇವಾಗ್ಲೇ ಹಿಂಗೆ, ಇನ್ ಮುಂದಕ್ಕೆ ಹಸಿವ್ನೇ ಕಾಪಾಡ್ಬೇಕು. ಏನಪ್ಪ? ಒಂದೇ ದಿನ ರಾಮಣ್ಣ ಭೀಮಣ್ಣ ಸೋಮಣ್ಣ ಸತ್ತೋಗೋರೆ. ಅಯ್ಯೋ, ಮಗ ಹುಟ್ತಾನೆ ಹ್ಯಾಟ್ರಿಕ್ ವಿಕೆಟ್ ತಗೊಂಡ್ಬಿಡ್ತು. ನಮ್ಮ ಏರಿಯಾದಲ್ಲಿ ಒಳ್ಳೆ ಹವಾ ಮೇಂಟೈನ್ ಮಾಡ್ತಿದ್ದೆ. ಮನೆ ಹತ್ರ ಯಾರನ್ನೂ ಸೇರಿಸ್ತಿರ್ಲಿಲ್ಲ. ಬಂದೂಕ್ನ ತೋರಿಸ್ಕೊಂಡೇ ಓಡಾಡ್ತಿದ್ದೆ. ಇದಿಷ್ಟು ನಮ್ಮ ಬೆಳವಣಿಗೆ ಏಳು ಬೀಳು. ಮಿಡ್ಲ್ ಸ್ಕೂಲ್ ಹೋಗೋವರೆಗೂ ವೀಕ್ ಆಗೇ ಇದ್ದೆ. ಹೈಸ್ಕೂಲ್ಗೆ ಹೋದೆ, ಹುಡುಗಿರ್ನ ನೋಡಿ ಸ್ಟ್ರಾಂಗ್ ಆಗೋದೆ. ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂದರೆ
ಲೇ ಮಗನೇ ಇದ್ಯಾಕಲ್ಲ ಹಾ ಈ ಸಾಬ್ರನ್ನ ಈ ಚರ್ಚ್ನವನ್ನ ಜೊತೆಲಿ ಹಾಕೊಂಡು ತಿರ್ಗಾಡ್ತಾ ಇದೆಯಲ್ಲ ಯಾಕೆ? ಅಪ್ಪ, ಈ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅಂತ ಎಲ್ಲರೂ ಕಿತ್ತಾಡ್ಕೊಂಡು ಸಾಯ್ತವ್ರೆ, ಆದ್ರೆ ನಾವು ಮೂವರು ಗುಡ್ ಫ್ರೆಂಡ್ಸ್. ಈ ಏರಿಯಾದಲ್ಲಿ ಗಣೇಶ ಕೂರ್ಸಿ ಎಲ್ಲರಿಗೂ ಫ್ರೆಂಡ್ಶಿಪ್ ಬೆಳೆಸ್ಬೇಕು ಅನ್ಕೊಂಡಿದೀವಿ. ಶಬ್ಬಾಸ್ ಕಣ್ಲ ಮಗನೇ. ಕೇಸರಿ, ಬಿಳಿ, ಹಸಿರು, ಶಾರುಖ್ ಖಾನ್, ಜಾಕಿ ಜಾನ್, ಅಖಿಲ್, ರಂಗಪ್ಪ. ಅಪ್ಪ, ನೀನೇನ್ ಕಾಸು ಕೊಡಲ್ವಾ? ಲೇ ನನ್ಗುಟ್ಟಿದ್ದೆ ಇವ್ರನ್ನೆಲ್ಲ ಜೊತೆಲಿ ಹಾಕೊಂಡು ನಿಂತ ಒಳ್ಳೆ ಕೆಲಸ ಮಾಡ್ತಾ ಇದ್ಯಲ್ಲ, ಇದಕ್ಕಿಲ್ಲ ಅಂದೇನೆ ನಾನು ತಕೊಳ್ಳ. ಏಯ್, ಅಪ್ಪಂಗೂ ತೀರ್ಥ ಹಾಕ್ರೋ. ಈ ಬರ್ರು ಇನ್ನೂ ಬೇಜಾನ್ ಕಡೆ ಕಲೆಕ್ಷನ್ ಮಾಡ್ಬೇಕು. ಅಪ್ಪ ಟಾಟಾ. ನನ್ನ ಮಗ ಒಳ್ಳೆ ಟೀಮ್ನೇ ಕಟ್ಟವನೆ, ಭವಿಷ್ಯ ಉಜ್ವಲವಾಗೈತೆ. ಏಯ್, ಇರೋ ಕಾಸ್ನಲ್ಲ ಇಲ್ಲ ತಿನ್ಬಿಡಣ. ಮನೆಗೆ ಹೋದ್ರೆ ಕಾಸಲ್ಲಿಂದ ಬಂತು ಅಂತ ಹೊಡಿತಾರೆ. ಎಲ್ಲ ಗಣೇಶನ್ ಕೃಪಾ ಕಟಾಕ್ಷ. ದಿನ ಇದೇ ತರ ಬಾಡ್ ತಿನ್ನಂಗ್ ಮಾಡಪ್ಪ ಜೀಸಸ್. ತಿಂದಿರೋದು ಗಣೇಶನ್ ಕಾಸು, ಹೇಳೋದು ಜೀಸಸ್. ಓಲಿ ಬಿಡಪ್ಪ, ಎಲ್ಲ ಗಣೇಶ ನಮ್ಮ. ಏ, ಡೈಲಿ ಕಲೆಕ್ಷನ್ ಮಾಡೋಣ, ಇದೇ ತರ ಕಬಾಬ್ ತಿನ್ನೋಣ. ಇತಿಹಾಸ ಯಾರದು? ಲೇ ಲಾಸ್ಟ್ ಬೆಂಚಲ್ಲಿ ಕೂತಿರೋ ಮೂವರು ಎದಳ್ರ ಮೇಲೆ. ಲೇ ನಿಮ್ದೇ ಕೆಲ್ಸ ಅಂತ ಚೆನ್ನಾಗ್ ಗೊತ್ತು, ಹೇಳ್ರ ಮೇಲೆ. ಸರಿಯಾಗಿ ಸ್ಕೂಲ್ಗೆ ಬರ್ದೇ ಇದ್ರು ಇಂಥದಕ್ಕೆಲ್ಲ ಕಮ್ಮಿ ಇಲ್ಲ. ತರಲೆಗಳ್ತದ್ದು ಯಾಕ್ರೋ? ಗಾಂಧಿ ತತ್ವ ಅನ್ಸೋಸ್ಕೊಂಡ್ ಪಾಠ ಕೇಳ್ದೆ ಇದ್ರು ಸುಮ್ನೆ ಕೂತ್ಕೊಳ್ಳೋರು ನಾವು. ನಮ್ಮೇಲೆ ಸುಳ್ಳು ಹೇಳ್ತೀರಾ, ಇದ್ ಸರಿನಾ? ಮೇಷ್ಟ್ರು ಕನ್ಫ್ಯೂಷನ್ಗೆ ಹಾಕ್ಬಿಟ್ಟಿದ್ದಾರೆ. ಗಾಂಧಿ ಅಂದ್ರೆ ನಮ್ ಫ್ರೆಂಡ್ ಗಾಂಧಿ ಅಲ್ಲ. ಕೈಗೆ ಕೋಲ್ಗೆ ಇಟ್ಕೊಂಡು ಕನ್ನಡಕಗೆ ಹಾಕೊಂಡು ಶಾಲ್ಗೆ ಹೊತ್ಕೊಂಡು 10 ರೂಪಾಯಿ ನೋಟ್ ಮೇಲೆ ಬರಕಿಲ್ಲ ಅವ್ರು ಕೊಂಡ್ರು. ಅಯ್ಯೋ ದಡ್ಡ, ಆಗಸ್ಟ್ 15ನೇ ತಾರೀಕು ಚಾಕ್ಲೇಟ್ ಕೊಡಲ್ವಾ, ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಅಂತ ಆ ಗಾಂಧಿ. ಇದನ್ನೆಲ್ಲ ಯಾರು ನಿಮ್ಮ ಹತ್ರ ಕೇಳ್ತಾರೋ? ನಡೀರ ಮೊದ್ಲು ಆಚೆ. ರೀ ಮೇಷ್ಟ್ರು, ಎಲ್ಲಿದ್ದೀರಾ? ಈ ಮೇಷ್ಟ್ರಿಂದ ಕಂಡ್ಬಿಟ್ಟು ಗಾಂಧಿ ತತ್ವಕ್ ಬೇರೆ ಮೋಸ ಮಾಡ್ಬೇಕು. ಲೇ ಅಯೋಗ್ಯರ, ನಿಂಬಾಯಿಂದ ಗಾಂಧಿ ಇತಿಹಾಸನ ನಾನು ಕೇಳಿ ತಿಳ್ಕೊಬೇಕಾಗಿಲ್ಲ. ನಡೀರ ಮೊದ್ಲು ಆಚೆಗೆ. ಅಲ್ಲ ಮೇಷ್ಟ್ರೆ, ಕಣ್ಗೆ ಬಂದು ಬಾಯಿಗೆ ಬಂದು ಕಿವಿಗೆ ಬಂದು ಇನ್ನೇನ್ ಇದಕ್ಕೆ ಹೋಗ್ತಾರಲ್ಲ, ಅಲ್ಲಿಂದ ಕೂಗ್ಬೇಕು. ನಿಮ್ಗೆಲ್ಲ ಹೊಟ್ಟೆ ಉರಿ. ಅಯ್ಯ ನಿಮ್ಮಲ್ಲೇ ನಿಮ್ಮಂತವ್ರು ಮೂವರಿದ್ರೆ ಇಡೀ ಸ್ಕೂಲೇ ಹಾಳಾಗೋಗ್ಬಿಡ್ತದೆ. ಲೈ ತೊಲಗ್ರ ಆಚೆ. ಮೇಷ್ಟ್ರಿಗೆ ಪಾಠ ಮಾಡಕ್ಕೆ ಬರಕ್ಕಿಲ್ಲ, ಅದಕ್ಕೆ ನಮ್ ಪೇರೆಂಟ್ಸ್ಗೆ ಹೇಳ್ಬಿಟ್ಟು ಬೇರೆ ಸ್ಕೂಲ್ಗೆ ಸೇರ್ಕೊಳ್ಳೋಣ. ಬರ್ತೀವಿ ಬಾಯ್ ಫ್ರೆಂಡ್ಸ್, ಟಾಟಾ ಫ್ರೆಂಡ್ಸ್. ಮೊದ್ಲು ಅವ್ರ ಪುಸ್ತಕ ಬಿಸಾಕ್ರೋ. ಈ ಮೇಷ್ಟ್ರೆಲ್ಲನ ಸಿಕ್ಲಿ, ಸರಿಯಾಗಿ ರಸಗುಲ್ಲ ಕೊಡೋಣ. ಮಗ ಟೈಮ್ ಪಾಸ್ ಆಗ್ತಿಲ್ಲ ಕಣ, ಬೇಜಾರು. ಸ್ಕೂಲ್ ಬಿಟ್ಮೇಲೆ ಹುಡುಗಿರ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅನ್ಸ್ತೈತಲ್ಲ. ಮಗ ಅವ್ರ ನಡೆನ ನೋಡ್ಕೊಂಡು ಜಡೆನ ಹೇಳ್ಕೊಂಡು ಚೆನ್ನಾಗಿದ್ವಿ. ಏನ್ರೋ ಈ ಕಡೆ ಹೋಯ್ತವನೆ? ಯಾಕೆ? ಈ ಕಡೆ ಹೋಗೋರೆಲ್ಲ ಎಲ್ಲೋಗ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಬನ್ರಿ, ಅವ್ರಿಗಿಂತ ಮುಂಚೆ ನಾನು ನಿಮ್ನ ಕರ್ಕೊಂಡು ಹೋಗ್ತೀನಿ. ಏಯ್, ಮೇಷ್ಟ್ರಿಗೆ ರಾತ್ರಿ ಹೊತ್ತು ಸರಿಯಾಗಿ ಕಣ್ ಕಾಣಿಸಲ್ಲ ಕೊಡು. ಹೌದೇನು? ಕ್ಯಾರೆ ಹುಚ್ಚ ಉಪ್ಪುಪ್ಕೆ ಐತೆ. ಹುಚ್ಚ ನನ್ ಮಗನೆ, ಯಾಕೋ ಬಾಯ್ ತಕೊಂಡ್ ಕೂತಿದ್ದೆ? ಹುಚ್ಚೆ ಉಪ್ಕಿಲ್ದಾರ ಸೀಗ ಇರುತ್ತೆ. ಹೇಯ್ ಬಂಡ್ರೋ, ಮೇಷ್ಟ್ರ ಏನ್ ಮಾಡ್ತೋ ನೋಡೋಣ. ಬರ್ರೋ, ನೀವು ಹೊಸ್ಕೊಂಡ್ಬರ್ತೀರ. ಏಯ್ ಏನೋ ಇದು? ಏಯ್ ಮೈಯೆಲ್ಲ ಒಂಥರ ಆಗ್ತಾ ಇದೆಯಲ್ಲೋ. ಅಯ್ಯೋ, ಏ ಮಗ ಸೈಕಲ್ ಬರ್ರೋ. ಬೈ ನಾವು 3 ಜನ 3 ದಿಕ್ಕಿಗೆ ಮುಖ ಮಾಡಿ ಕೂತ್ವಿ ಅಂದ್ರೆ ಆಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತೆ ಬಿಡಲ್ಲ. ಯಾಕೋ ಎಲ್ಲ ಸಬ್ಗೆ ಹಾಕ್ಬಿಟ್ವಿ ಕಣೋ. ಅವತ್ತ ಮೇಷ್ಟ್ರು ಸೀನ್ ನೋಡ್ದಾಗಿಂದ ಮನ್ಸೇ ಕೆಟ್ಟೋಗೈತೆ. ನಮಗೂ ಆ ಥರ. ಹೋಗ್ಲಿ ಬಿಡೋ. ಹೇಯ್ ವರಿ ಮಾಡ್ಬೇಡ ಕಣೋ, ಮನೇಲಿ ಉಂಡಿ ಐತೆ, ಎತ್ತಾಕ ಬರೋಣ. ಹೊಡ್ದಾಕಿ ಬಂದಿದ್ ಕಾಸಲ್ಲಿ ಎಲ್ಲ ಹೋಗ್ ಬರೋಣ.
ಒಳಗಡೆ ಹೋಗಿ ಕಿರಿಕ್ ಮಾಡ್ಕೊಳ್ಳೋದ್ ಬೇಡ, ಇಲ್ಲೇ ಯಾರ್ ಫಸ್ಟ್ ಅಂತ ಕೆಪ್ಸ್ ಹಾಕೊಂಡ್ಬಿಡೋಣ. ನಾನ್ ಫಸ್ಟ್, ನೀ ಸೆಕೆಂಡ್, ಇವ್ ಥರ್ಡ್, ಸರಿನಾ? ಯಾವಾಗ್ಲೂ ನನ್ನೇ ಲಾಸ್ಟ್ ಮಾಡ್ತಾನೆ ನನ್ ಮಗ. ಯಾರು? ನೀರ್ ಬೇಕಿತ್ತು. ಒಳಗ್ ಬರ್ಬೋದು. ಸರಿ ಬನ್ನಿ. ಕೈ ಕೇಳೋ. ನಾನ್ ಕೇಳಪ್ಪ. ನೀನೇ ಕೇಳೋ. ಕೇಳೋ. ಕೇಳೋ, ನೀನ್ ಕೇಳೋ. ಕೇಳೋ. ನೀ ಕೇಳೋ. ಅವ್ನ್ ಕೇಳೋ. ಅವ್ನ್ ಕೇಳಲ್ಲ, ನೀನೇ ಕೇಳೋ. ಕೇಳು. ಕೇಳೋ. 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 ನೀನ್ ಕೇಳೋ. ನೀವೇ ಕೇಳ್ರೋ. ಅದೇ ನಿನ್ನೆ ಮೇಷ್ಟ್ರು ಹಂಗೆ ಆತರ ನಾವು. ಏಯ್, ಎಷ್ಟ್ರ ವಯಸ್ಸು ನಿಮ್ಗೆ? ಮುಖದ ಮೇಲೆ ಸರಿಯಾಗಿ ಮೀಸೆ ಬಂದಿಲ್ಲ, ಈಗ್ಲೇ ಇದೆಲ್ಲ ಬೇಕಾ? ನೋಡೋಕೆ ನನ್ ಮಕ್ಳ ಥರ ಇದ್ದೀರಾ. ಹೋಗ್ರಪ್ಪ ಮನೆಗೆ ಹೋಗಿ. ನಮ್ಗೇನ್ ಬಿಟ್ಟಿ ಬೇಡ, ದುಡ್ಡು ಕೊಡ್ತೀವಿ. ಏಯ್, ಪೊರ್ಕೆ ಏಟೇನಾದ್ರೂ ಬೇಕಾ? ನಮ್ಗೆ ಪರಕೆ ತೋರಿಸ್ತಾಳಲ್ವಾ, ಇವಳಗೈತೆ ಮಾರಿ ಹಬ್ಬ. ವಿಷಯನ ಡೆಂಗ್ಯೂ ಜ್ವರ ತರ ಊರೆಲ್ಲ ಹರಡುವಾಗ ಮಾಡಿದ್ವಿ. ನಾವ್ ಮೂವರು ಆಟ ಆಡ್ತಿದ್ರೆ ಈ ಅಮ್ಮ ಕೈ ಇಟ್ಕೊಂಡು ಎಳ್ದಿ ಎಲ್ಲೆಲ್ಲೋ ಮುಟ್ಟಕ್ ಬರ್ತಾಳೆ. ಲೇ, ಸುಳ್ಳು ಬಗಳು ಬೇಡ್ರ. ನಮ್ ತಾಯಣೆ, ದೇವ್ರಿಗೆ ಆಣೆ. ಊರಲ್ಲಿರೋ ಗಂಡಸ್ರನ್ನ ಹಾಳು ಮಾಡ್ತೀಯ, ಈ ಮಕ್ಕಳನ್ನು ಬಿಡಲ್ವಾ? ಸ್ವಾಮಿ, ನಾನ್ ಸುಳ್ಳೆ ಒಪ್ಕೋತೀನಿ, ಆದ್ರೆ ಆಡೋ ಮಕ್ಕಳನ್ನ ಹಾಳು ಮಾಡೋಷ್ಟು ನೀಚೆ ನಾನಲ್ಲ. ಅವರಾಗೆ ಮನೆಗೆ ಬಂದ್ರು, ಬೈದ್ ಕಳ್ಸಿದ್ದಕ್ಕೆ ಇಷ್ಟು ಜನರ ಮುಂದೆ ನಿಂತ್ಕೊಳ್ಳೋ ಪಾಡು. ಏನು ನಮ್ ಬುಡಕ್ಕೆ ಬರಂಗದೆ? ಮಾಡ್ತೀನಿ ಇರೋ. ಒಂದ್ ಕಲ್ಲು ಹೊಡೆದ್ರೆ ಆಳ್ಗೊಂದ್ ಕಲ್ಲು. ಆ ಯಮ್ಮನ್ ವಿಷಯದಲ್ಲಿ ನಮ್ದೇ ತಪ್ಪು ಅಂತ ಗೊತ್ತಾಯ್ತು. ರಾತ್ರಿ ಎಲ್ಲ ಕೈ ಕಾಲು ಕಟ್ಟಿ ಮೆಣಸಿನ್ಕಾಯಿ ಉದುರ ಹಾಕಿದ್ರು. ನಮ್ಗಳ ಫ್ರೆಂಡ್ಶಿಪ್ಪು ಚೈಲ್ಡ್ ಏಜ್ಗೆ ಎಂಡಾಗದೆ ಯಂಗ್ ಏಜು, ಟೀನೇಜು, ಕಾಲ್ ಏಜ್ವರೆಗೂ ಕಂಟಿನ್ಯೂ ಆಯಿತು.
ಜನ ವೋಟರ್ ಐ ಡಿ ಮಾಡ್ಸೋಣ ಅಂತ ಬಂದ್ವಿ. ಯಾಕೆ ಕೇಳ್ತೀರಾ, ತುಂಬಾ ರಶ್ ಇತ್ತು. ಏನ್ ನಿನ್ನ ಹೆಸರು? ಕೇಶವಕುಮಾರ್ ಅಂತ. ನಿಮ್ಮ ಅಪ್ಪಂದು? ಬೋರೇಗೌಡ. ನಿಮ್ಮ ಅವ್ವಂದು? ಲೀಲಾವತಿ. ನಿಮ್ಮ ಮನೆ ಅಡ್ರೆಸ್ಸು? ಏನೋ ಮಗ ಇಷ್ಟೊಂದು ಜನ ಅವ್ರೆ? ಡೋಂಟ್ ವೆರಿ ಮಗ, 5 ನಿಮಿಷ ಸ್ಟಾಪ್ ಬ್ಲಾಕ್ನಲ್ಲಿ ಎಲ್ಲಾರನ್ನೂ ಮಾಯ ಮಾಡ್ಬಿಡ್ತೀನಿ. ಇದೇನು ಎಲ್ರು ಇಲ್ಲಿ ನಿಂತಿದ್ದೀರಾ? ಅಲ್ಲಿ ಏರಿಯಾದಲ್ಲಿ ಓಟ್ ಹಾಕ್ಸ್ಕೊಳ್ಳೋರು ಬಂದು ನೋಟ್ ಹಂಚ್ತವ್ರೆ, ನೀವಿಲ್ಲಿ ವೋಟರ್ ಐ ಡಿ ಮಾಡಿಸಿದ್ರ? ಮಾಡಿಸಿ ಒಂದೇ ಒಂದು ಸುಳ್ಳು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಕೈಗೆ ಬಾಯಿಗೆ ಬಿಡುವಿಲ್ದಂಗೆ ಕೆಲಸ ಮಾಡ್ತಾ ಇದ್ದೀರಾ? ಏನ್ ಮಾಡ್ತೀಯಪ್ಪ? ಹೊಟ್ಟೆಪಾಡು. ಅಂದಾಗೆ ನಿಮ್ದೇ ಪಕ್ಷ? ಹೊಟ್ಟೆ ಪಕ್ಷ. ಗೌರ್ಮೆಂಟ್ ಕೆಲಸ ಸೀಟ್ ಕಂಡ್ಕೊಂಡಿದ್ರೆ ಹೊಟ್ಟೆನೂ ದಪ್ಪ ಆಗುತ್ತೆ, ಇನ್ನೊಂದು ದಪ್ಪ ಆಗುತ್ತೆ. ಮಾತಾಡಿದ್ ಸಾಕು, ಆಮೇಕೊಂದು ಫೋಟೋಗೆ ಪೋಸ್ ಕೊಡು. ಹೆಸರು? ಜಾನ್. ತಂದೆ ಹೆಸರು? ಮೈಕಲ್. ಲಿಂಗ? ಸರ್ ತುಂಬಾ ಒಳ್ಳೆ ಹುಡುಗ, ಒಂದು ಹುಡುಗಿನೂ ಕಣ್ಣೆತ್ ನೋಡಲ್ಲ. ಹುಡುಗರು ಪಕ್ಕ ಕುತ್ಕೊಂಡಾಗ ಒಂದು ಚೂರು ಮುಲ್ಕಾಡ್ತೇನೆ ಅನ್ನೋದನ್ನ ಬಿಟ್ರೆ ಯಾವ್ದನ್ನ ಬರೀಬೇಕು ಅನ್ಸುತ್ತೋ ನೀವೇ ಬರ್ದ್ಬಿಡಿ. ಉದ್ಯೋಗ? ಬೆರಳು ತುಂಬಾ ಚೆನ್ನಾಗಿ ಆಡ್ಸಿದೆ ಅಂತ ಗಿಟಾರ್ ಕಲಿತೆ. ಗಿಟಾರಿಸ್ಟ್ ಆಗ್ಬೇಕು ಅನ್ನೋದು ಒಂದು ಸಣ್ಣ ಕನಸು. ಕೆಲವೊಂದು ಸಾರಿ ಕೂತ್ ಬಾರಿಸ್ತಿದ್ದಾಗ ನನಗೆ ಗೊತ್ತಾಗ್ದಂಗೆ ಒಳ್ಳೊಳ್ಳೆ ಟ್ಯೂನ್ಗಳು ಬರ್ತಿತ್ತು. ಮ್ಯೂಸಿಕ್ ಡೈರೆಕ್ಟರ್ ಆಗೋಣ ಅಂತ ಹುಳ ಬಿಟ್ಕೊಂಡು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ನನಗೆ ನಾನೇ ಪ್ರಮೋಷನ್ ತಗೊಂಡು ಡೈರೆಕ್ಟಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿನಿಮಾ ಮಾಡೋಣ ಅಂತ ಪ್ರೊಡ್ಯೂಸರು ಡೈರೆಕ್ಟ್ರು ಅಂತ ಸರ್ಚ್ ಮಾಡಿದೆ. ಅದೇನು ಟ್ಯೂನ್ ಮಾಡಿದೆ ತೋರಿಸ್ಲಾ? ಹೆಂಗೈತೆ ಸರ್? ಒಂಥರ ಚೆನ್ನಾಗಿದೆ, ಆದ್ರೆ ಗಂಗ್ನಮ್ ಸ್ಟೈಲ್ ತರ ಇದೆಯಲ್ಲ. ತರ ಏನು? ಅದೇನೆ ಸರ್. ಕಂಪೋಸ್ ಮಾಡಿ ಯೂಟ್ಯೂಬ್ಗೆ ಹಾಕಿದೆ ಸರ್. ಕಾಪಿ ಹೊಡೆದ್ಬಿಟ್ಟವನೆ. ಓ ಬಲ್ಲಿದಿ ಕಳ್ಳ ನೀನು. ಹೇ ಎಲ್ಲಾಗುತ್ತೆ ಸಿನಿಮಾ ಬುದ್ಧಿ. ಅಲ್ಲ ನೀನೇ ಚೆನ್ನಾಗಿದ್ಯಾ ನೋಡಕ್ಕೆ, ನೀನೇ ಹಾಕಿರೋಬಾರ್ದು. ಯೋಚನೆ ಮಾಡು, ಸ್ಕಿನ್ಗಿರೋ ಬೆಲೆ ಪೆನ್ಗಿಲ್ಲ. ಓಕೆ ಸರ್, ಓಕೆ ಸರ್. ಬಯಸಿದ್ದೊಂದು ಸಿಕ್ಕಿದ್ದು ಇನ್ನೊಂದು. ಹೀರೋ ಆಗಿ ಅವಕಾಶ ಸಿಕ್ತು. ಪ್ರೊಡ್ಯೂಸರು ಸೆಂಟಿಮೆಂಟು ಅಂತ ಅವ್ರು ಕೀಪ್ನೇ ಹೀರೋನಾಗಿ ಮಾಡಿದ್ರು. ಅವತ್ತು ಕಿಸ್ಸಿಂಗ್ ಸೀಕ್ವೆನ್ಸು. ಆಕ್ಷನ್. ಈ ಪಟ್ಟೇಕಾದ್ರೂ ಓಕೆ ಆಗಿರಲಿಲ್ಲ ಸರ್. ಒಂದು ಚಾನ್ಸ್ ಸರ್, ನೋಡೋರ್ಗೆಲ್ಲ ಮಜಾ, ನನಗೆ ಒಂಥರ ಸಜ್ಜಾ. ಆಕ್ಷನ್. ಛೇ ಸರ್, ಇನ್ನೊಂದು ಚಾನ್ಸ್ ಸರ್. ಏಯ್ ಸರಿಯಾಗಿ ಹೇಳ ಅವನ್ಗೆ. ಆಕ್ಷನ್. ಸಾರ್ ಬಾಯ್ ವಾಸನೆ ಸಾರ್, ಈ ಅಮ್ಮ ಅಲ್ಲೇ ಉಜ್ಜಿಲ್ಲ ಸಾರ್. ಮಂಡೋದ್ರಿ ಕಣ್ಣೀರು. ರಾವಣ ಸುಮ್ನಿರ್ತಾನ, ರೊಚ್ಗೆದ್ದು ರೂಮ್ಗೆ ಹಾಕೊಂಡು ರುಬ್ಬಿದ್ರು. ಹೀರೋ ಪೋಸ್ಟ್ ಚೇಂಜ್ ಆಯ್ತು. ನೆಕ್ಸ್ಟ್ ಸರ್, ನನ್ನ ಹೆಸರು ಶಾರುಖ್ ಖಾನ್, ತಂದೆ ಹೆಸರು ಇನಾಯತ್ ಉಲ್ಲಾ ಖಾನ್. ನಮ್ ನಿಂಗ ಬಂದು ಗಂಡ್ಸು. ಪ್ರೂವ್ ಮಾಡ್ಕೊಂಡಿದೀವಿ. ಕೇಳೋ ಇಂಟ್ರೆಸ್ಟ್ ಇದೆ ಕೇಳ್ಬಿಡಿ. ಹೈ ಜನ ಬೇರೆ ಇಲ್ಲ, ಅದು ಏನು ಹೇಳ್ಬೇಕೋ ಹೇಳ್ಬಿಡ. शाहरुख खान बड़ी अच्छी जी। नहीं सल्लू का बड़ी अच्छा। मेरा बॉडी कैसा है? इन्हें हरामी रोज यही काम करते हैं। तुझे देखा तो ये जाना सनम। शादी क्या? मैं मेरे बीबी ಕೊನೆಗೂ ನನ್ನ ಮದುವೆ ಆಯ್ತು. ಫಸ್ಟ್ ನೈಟ್ಗೆ ನನ್ನ ಮಿಸ್ಸಸ್ ಬಂದ್ರು. ಬಾಯ್. बेटा मैं बिजी हूँ. बिजी हूँ. 2 दिन हो गया. ಊಟ ನಾಷ್ಟ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಕೊನೆಗೂ 3 ದಿನ ಆದ್ಮೇಲೆ ಹೊರಗಡೆ ಬಂದ್ವಿ. ಕಟ್ ಮಾಡಿದ್ರೆ ಇಬ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ವಿ. ಯಾಕೋ ಗೊತ್ತಿಲ್ಲ, ಜೀವನಕ್ಕೆ ಜಿಗುಪ್ಸೆ ಬಂದ್ಬಿಡ್ತು. उठा जी। मार परवा नहीं. तू इसकी लियो जी लिस्टा. ಹೆಂಡತಿ ಕೊಡ್ತಾ ಇದ್ದಿದ್ದು ದಿನಸಿ ಲಿಸ್ಟು ನನ್ನ ಲೈಫ್ಗೆ ಟ್ವಿಸ್ಟ್ ಕೊಡ್ತು.
ಯಾಕೋ ಶಾದಿ ಲೈಫು ತಲೆ ಕೆಟ್ಟೋಯ್ತು. ತಲಾಕ್ 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 ಆಗೋಯ್ತು. ಕೆಲಸ ಬೇರೆ ಇಲ್ಲ ಅಂತ್ಯಾ? ಒಂದು ಅರ್ಧ ಡಜನ 1 ಡಜನ ಮಕ್ಕಳು ಮಾಡಿ ಒಳ್ಳೆ ಕ್ರಿಕೆಟ್ ಟೀಮ್ ಕಟ್ಟಬೋದಾಗಿತ್ತು. ನಿನ್ ಗಂಡಸ್ತನೂ ಪ್ರೂವ್ ಆಗೋದು. ಹಣ್ಣು ಹಂಪ್ಲು ತಿಂದ್ರೆ ಜಾಸ್ತಿ ಆಗೋ, ಹೆಣ್ಣು ಕಂಡ್ರಿ ಖಾಲಿ ಆಗೋ ಹಣ್ಣುವಿಂದ ರೀ ಮಕ್ಳುಟ್ಟೋದು. ಗಂಡಸ್ತನಕ್ಕೆಲ್ಲ ಕಂಪೇರ್ ಮಾಡಬೇಡಿ. ಸರಿ ಬಿಡಪ್ಪ. ಅಯ್ಯೋ ಪಾಪ, ನಿನ್ ಪುಂಗಿ ಏನೋ ಊದು ಬಿಡಪ್ಪ. ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ಹೆಸರು ವಕೀಲ. ನಾನು ಬಾಯಿಂದ ನಿಪ್ಪಲ್ ತೆಗೆದು A4 ಆ್ಯಪಲ್ ಅಂದಾಗಿಂದ A ಅಕ್ಷರ ನನ್ನ ಫೇವ್ರೆಟ್ಟು. ನಾವಿರೋದು A ಕ್ರಾಸು, ನಾವು ಓದಿರೋದು A ಸೆಕ್ಷನ್ನು. ನನಗೆ A ಗ್ರೇಡ್ ಸಿನಿಮಾಗಳಂದ್ರೆ ತುಂಬ ಇಷ್ಟ. ತಂದೆ ಹೆಸರು ರಂಗ, ನನ್ನ ಜೆಂಡ್ರು ಮೇಲು, ಇನ್ನು ಅನ್ಮ್ಯಾರಿಡು. ನನ್ನ ಉದ್ಯೋಗ ಸೈಂಟಿಸ್ಟ್. ಓ ಸೈಂಟಿಸ್ಟಾ? ಮೆಂಟ್ರುಗಳ ಸಾವಾಸನೆ. अरे शक्ति मार रहा संसार अब तू आने दे ललकार. ವಿಜ್ಞಾನಕ್ಕಿಂತ ಮೊದಲು ಕ್ರೀಡೆ ಕಡೆ ತುಂಬಾ ಆಸಕ್ತಿ ಇತ್ತು. ಯಾಕಂದ್ರೆ 100 ಕೋಟಿ ಜನಸಂಖ್ಯೆ ಮೀರಿದ್ರು ಒಂದು ಮೆಡ್ಲು ತರೋರ್ ಗತಿ ಇರ್ಲಿಲ್ವಲ್ಲ. ತುಂಬಾ ಪ್ರಾಕ್ಟೀಸ್ ಮಾಡಿದೆ. ವಾಸ್ತು ಪ್ರಾಬ್ಲಮ್, ಸರಿ ಸುಸ್ತು ಪ್ರಾಬ್ಲಮ್ ಸತ್ತು ಸ್ಪೋರ್ಟ್ಸ್ಗೆ ರಿಸೈನ್ ಮಾಡಿ ಸೈನ್ಸ್ಗೆ ಎಂಟ್ರಿ ಕೊಟ್ಟೆ. ಎಂಟ್ರಿ ಕೊಟ್ಟು ಕೂಡಲೇ ನಂದೇ ಒಂದು ಲ್ಯಾಬ್ ಕ್ರಿಯೇಟ್ ಮಾಡಿದೆ. ಪ್ರಪಂಚದಲ್ಲಿ ಯಾರೂ ಕಂಡು ಹಿಡಿದಿರೋದನ್ನ ಕಂಡು ಹಿಡಿಬೇಕು ಅನ್ನೋದು ನನ್ನ ಆಸೆ. ಯೋಚಿಸ್ದೆ, ಏಡ್ಸ್ಗೆ ಔಷಧಿ ಕಂಡುಹಿಡಿದ್ರೆ ಹೆಂಗೆ? ಇಂಡಿಯಾ ಹೆಂಗಿದ್ರು ಆಯುರ್ವೇದಿಕಲ್ಲಿ ವರ್ಲ್ಡ್ ಫೇಮಸ್ಸು. ಸುತ್ತಮುತ್ತ ಕಣ್ಣಾಡಿಸ್ದೆ. ನನ್ನ ಕೈಗೆ ಸಿಕ್ಕಿದ್ದು ಜೀರಿಗೆ, ಮೆಣಸು, ಆ ಸೊಪ್ಪು, ಈ ಸೊಪ್ಪು, ತರಕಾರಿ, ಆ ಬೀಜ, ಈ ಬೀಜ, ಮೆಡಿಕಲ್ ಸಪೋರ್ಟ್ಗೆ ಅಂತ ಹಳೆ ಸಿರಪ್ಪು, ಟ್ಯಾಬ್ಲೆಟು ಎಲ್ಲಾನು ಮಿಕ್ಸ್ ಮಾಡಿ ರಾತ್ರಿ ಎಲ್ಲ ಜಾಗರಣೆ ಇದ್ದು ಕೊನೆಗೂ ಒಗ್ಗರಣೆ ಹಾಕ್ತೆ. ಫಾರ್ಮುಲಾ ಅಂತೂ ರೆಡಿ ಆಯ್ತು. ಇದನ್ನ ಯಾರಿಗಾಕ್ಲಿ? ಸರಿ, ಯಾರಿಗೆ ಚುಚ್ಲಿ? ನಮ್ಮ ಏರಿಯಾದಲ್ಲಿ ಒಂದು ಗಂಡ ಇತ್ತು, ಅದಕ್ಕೆ ತುಂಬಾ ಗರ್ಲ್ ಫ್ರೆಂಡ್ಸ್ ನಾಯಿಗಳು. ಅದನ್ನೇ ಟಾರ್ಗೆಟ್ ಮಾಡಿದೆ. ಮೂಳೆ ಆಸೆ ತೋರಿಸಿ ನಾಯಿಗೆ ಬಲೆ ಹಾಕ್ದೆ. ಪಾಪ್ ಬಾಲ ಅಲಾಡ್ಸ್ಕೊಂಡ್ಬಂತು. ಸಿಕ್ಕಿದೆ ಚಾನ್ಸು ಅಂತ ಇಂಜೆಕ್ಷನ್ ಹಾಕಿ ಏರಿಸ್ದೆ. ವರ್ಕೌಟ್ ಆಗುತ್ತಾ? ಕಟ್ ಮಾಡಿದ್ರೆ 3 ದಿನ ಆದ್ಮೇಲೆ ಪಾಪ ನಾಯಿ ಸತ್ತೋಗಿತ್ತು. ಕಾರ್ಪೊರೇಷನ್ ಅವ್ರು ಗಾಡಿಲಿ ಎತ್ತಾಕೊಂಡು ಹೋಗ್ತಿದ್ರು. ಪಾಪ ಅದ್ರ ಗರ್ಲ್ ಫ್ರೆಂಡ್ಸ್ ನಾಯಿಗಳೆಲ್ಲ ಡಲ್ ಆಗಿ ಬೇರೆ ಬಾಯ್ ಫ್ರೆಂಡ್ ನೋಡ್ಕೊಂಡ್ರು. ಅದೆಲ್ಲ ಸರಿ, ಆ ನಾಯಿಗೆ ಏಡ್ಸ್ ಇತ್ತು ಅಂತ ಹೆಂಗೆ ಹೇಳ್ತೀಯ? ಅಲ್ಲ ಸ್ವಾಮಿ, ನಾಯಿಗಳೇನು ಕಾಂಡಮ್ಮ ಯೂಸ್ ಮಾಡ್ತವೆ? ಇಲ್ಲ ತಾನೆ. ಅಷ್ಟು ನಾಯಿ ಗರ್ಲ್ ಫ್ರೆಂಡ್ಸ್ ಇತ್ತು ಅಂದ್ಮೇಲೆ ಆ ಗಂಡ್ ನಾಯಿಗೆ ಏಡ್ಸ್ ಇಲ್ದಂಗಿರುತ್ತಾ? ಅಯ್ಯೋ, ಆ ನನ್ನ ಮಕ್ಕಳು ಇಬ್ಬರಿಗೂ ಹೆಂಗಸರಿಂದ ದೋಷ, ನಿನಗೆ ನಾಯಿಂದಾನೇ ದೋಷ. ಪಾಪ ಬೆಳಗ್ಗೆಯಿಂದ ಬಟನ್ ಒತ್ತಿ ಒತ್ತಿ ಬೆಳಗಳೆಲ್ಲ ನೋವು ಬಂದಿರ್ತದೆ. ಬನ್ನಿ ಟಿಫನ್ ಮಾಡೋಣ. ಹತ್ರದಲ್ಲೇ ಮಂಜುಳಾ ಆಂಟಿ ಹೋಟ್ಲ ಐತೆ. ಡೋಂಟ್ ವರಿ, ಬಿಲ್ ನಾವೇ ಕೊಡ್ತೀವಿ, ಬನ್ನಿ. ಇಷ್ಟೆಲ್ಲ ನಿಮ್ ಕಥೆಗಳು ಕೇಳಿದ ಮೇಲೆ ನನಗೂ ಒಂದು ಕಾಂಪ್ಲಿಮೆಂಟ್ರಿ ಹೇಳಬೇಕು ಅನ್ನಿಸ್ತದೆ. ಹೇಳ, ನೀವು ಟ್ರಿಬ್ಯುನಲ್ಗೆ ಹೋಗಿ ಫೈಟ್ ಮಾಡಿದ್ರು ನಿಮ್ ಲೈಫ್ ಸ್ಟೋರಿಗೆ ಸಿಕ್ಕದೆ A ಸರ್ಟಿಫಿಕೇಟ್ ವಿತ್ ಸರ್ಕಲ್. ಬನ್ನಿ ಮಾಂಗ್ ನನ್ನ ಮಕ್ಕಳ. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಈ ಏರಿಯಾದಲ್ಲೆಲ್ಲ ಈ ಮಂಜುಳಾ ಆಂಟಿ ಈ ಆಂಟಿ ಮಾಡೋ ಇಡ್ಲಿ ಬೋಂಡ ಇಂದಾನೆ ಫೇಮಸ್ಸು ಅಲ್ವಾ ಆಂಟಿ? ಒಂದು ಒಳ್ಳೆ ಸಜೆಷನ್ ಹೇಳ್ತೀನಿ ಕೇಳಿ. ಈ ಮಲ್ಲಿಗೆ ಹೂ ಮುಡ್ದಿರೋ ಹತ್ರ ಮಲ್ಲಿಗೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಹೆಣ್ಣಿನ ಕೈಗುಣನೇ ಅಂತದ್ದು. ಬೆಸ್ಟ್ ಎಕ್ಸಾಂಪಲ್ ಗೊತ್ತಲ್ಲ? ಯಾರು ಗೊತ್ತಿಲ್ಲ, ಗಂಡ್ಸ್ ಆದವ್ರೆಲ್ಲ ಆಕೆ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ. ನನ್ನ ಪರ್ಸಲ್ ಫೋಟೋ ಇಟ್ಕೊಂಡು ತೋರ್ಸ್ಲಾ? ನನ್ನ ಮೊಬೈಲಲ್ಲಿ ವಿಡಿಯೋನೇ ಇದೆ, ತೋರ್ಸ್ಲಾ? ಸರಿ ಬಿಡಿ ಆಂಟಿ, ಒಂಚೂರು ಚಟ್ನಿ ಹಾಕಿ ಆಂಟಿ. ಸಿನಿಮಾದಲ್ಲಿ ಶಕೀಲಾ ಗ್ರೇಟು, ಕತೆ ಯಾರು ಕೇಳಲ್ಲ. ಆ ಅಮ್ಮನ ಹೆಸರು ಆ ಅಮ್ಮ ಇದ್ಲು ಅಂದ್ರೆ ಸಿನಿಮಾ 100 ಡೇಸ್ ಗ್ಯಾರಂಟಿ. ಅದೇ ತರ ನಮ್ಮ ಮಂಜುಳಾ ಆಂಟಿ ಇಡ್ಲಿಗೆ ಏನ್ ಹಾಕವಳೆ ಏನ್ ಬಿಟ್ಟವಳೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವಳ ಕೈಗುಣ. ಇಡ್ಲಿ ಬೋಂಡ ಎಲ್ಲ ಮೆತ್ತಗಿರ್ತವೆ. ಆಂಟಿ, ಹಳೆ ಬ್ಯಾಲೆನ್ಸ್ ಹೊಸದೆಲ್ಲ ಸೇರಿ ಎಷ್ಟಾಯ್ತು? ಹಳೇದು 250, ಹೊಸದು 200, ಒಟ್ಟು ಸೇರಿಸಿ 450 ಆಯ್ತು. ಯಾಕೋ ಲವ್ ಪರ್ಸ್ ತರದೆ ಮರ್ತ್ಬಿಟ್ಟೆ ಕಣ. ಮೇನಾ ಅಯ್ಯೋ, ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ತರನೇ ಮರ್ತ್ಬಿಟ್ಟೆ ಕಣ. ಅಯ್ಯೋ ನನ್ನ ಮಕ್ಕಳ. ಆಂಟಿಗೆ ಸಾಲ ಹೇಳೋದು ಆಯ್ತು ಬಿಡು. ಏಯ್ ಬೇಡ ಕಣ, ಬೆಳಿಗ್ಗೆನೆ ಬೋಣಿ. ಒಂದ್ ಕೆಲಸ ಮಾಡೋಣ, ಇವ್ರು ಇಲ್ಲೇ ಇರ್ಲಿ, ನಾವ್ ಹಿಂಗ್ ಹೋಗಿ ದುಡ್ಡು ತಗೊಂಬಂದ್ ಕೊಟ್ಬಿಡೋಣ. ಓಕೆ? ಹಲೋ, ಏನ್ ನನ್ನ ಅಡ ಇಡಕ್ ನೋಡ್ತಾ ಇದ್ದೀರಾ? ಅಯ್ಯೋ ಇರಯ್ಯೋ, 1.5 kg ತಿನ್ನಕೈತೈತೆ, ಇರಕ್ಕಾಗಲ್ವಾ? ಇವ್ರನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಆಂಟಿ,
ಇವ್ರದ್ದು ಗೌರ್ಮೆಂಟ್ ಡ್ಯೂಟಿ. ಬದುಕಿದ್ರೆ ಪೇಮೆಂಟು, ಸತ್ತೋದ್ರೆ ಸೆಟಲ್ಮೆಂಟು. ಏನು? ಅವ್ನ ಕಣ್ಣಿಗೆ ಕಣ್ಣಿಟ್ಟು ಪಟಾಯಿಸಿದ್ರೆ ಪರ್ಮನೆಂಟ್ ಆಗಿ ಆಫ್ ಪೇಮೆಂಟ್. ಯೋಚನೆ ಮಾಡಿ. ಸರಿ ಬರ್ತೀನಿ ಆಂಟಿ, ಬಾಯ್. ಬಾಯ್ ಆಂಟಿ. ಬರ್ತೀನಿ ಆಂಟಿ. ಅಂಕಲ್ ಹುಷಾರು. ನಾನೇ ಎಲ್ರಿಗೂ ಟೋಕನ್ ಹಾಕವನು, ನನಗೆ ಟೋಕನ್ ಹಾಕ್ಬಿಟ್ಟು ಹೋಗ್ಬಿಟ್ರಲ್ಲಪ್ಪ. ಡೋಂಟ್ ಕನ್ಫ್ಯೂಸ್, ನಾವು ಲುಕ್ ಲೈಕ್ ಸಾಫ್ಟ್ವೇರ್ ಬಟ್ ಅಂಡರ್ವೇರ್ಗಿಂತ ಕೀಳು. ಅಟ್ಲೀಸ್ಟ್ ಅಂಡರ್ವೇರ್ ಮಾನಾದ್ರೂ ಉಳಿಸುತ್ತೆ. ನಮ್ಮ ಸವಾಸ ಮಾಡಿದ್ರೆ ನಾವು ಅದನ್ನು ಕಳೆದು ಬಿಡ್ತೀವಿ. ಮಗ ಇಲ್ಲಿ ನೋಡ ಅಜಯ್ ಫೇಸ್ಬುಕ್ ಅಲ್ಲಿ ಏನ್ ಹಾಕವನೆ ಅಂತ. ಏನಕ್ಕವನ? ಅವ್ರ ತಾತ ಸತ್ತೋಗಿರೋದಕ್ಕೆ ಹೆಣ್ಣದ ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡೋನೆ. ಅಯ್ಯೋ ಪಾಪ, ಒಂದ್ ಲೈಕ್ ಕೊಟ್ಟು ಹ್ಯಾಪಿ ಜರ್ನಿ ಗಾಡ್ ಬ್ಲೆಸ್ ಯು ಅಂತ ಒಂದ್ ಕಮೆಂಟ್ ಹಾಕೋ ಮಗ. ಹಂಗೆ ಮಾಡ್ತೀನಿ ಇವಾಗ. ಮಗ ತಿಥಿ ಡೇಟ್ ಅಪ್ಡೇಟ್ ಮಾಡಕ್ ಹೇಳೋ, ಊಟ ಆದ್ರೂ ಮಾಡ್ಕೊಂಡ್ ಬರೋಣ. ಮಗ ಒಂದ್ ನಿಮಿಷ ಕೊಡ ಇಲ್ಲಿ. ಯಾಕ ಮಾಲಾ ದೊಡ್ಡವಳಾಗವಳಂತೆ, ಹೊಸ್ಕೆ ಗಿಸ್ಕೆ ಫೋಟೋ ಹಾಕೋಳೇನೋ ಅಂತ. ಈ ಪ್ಲೇಸು ನಮ್ಗೊಂಥರ ಲಕ್ಕು. ನಮ್ಮ ಮಾರ್ನಿಂಗ್ ಶೋ ಇಲ್ಲಿಂದ ಶುರು ಆದ್ರೆ ನಮ್ ದಿನಚರಿ ತುಂಬಾ ಚೆನ್ನಾಗಿರುತ್ತೆ. ಮಗ ಆಂಟಿ ಕಮ್ಮಿಂಗು. ಹಾಕ ಮತ್ತೆ ಹೊಡಿ ಮತ್ತೆ. ತಗ. ವಾಟ್ ಎ ಶಾಟ್, ಸ್ಟ್ರೈಟ್ ಟು ಆಂಟಿ. ಬನ್ರೋ, ಬಾಲ್ ಕಳ್ದೋಯ್ತು, ಹುಡ್ಕಾನ. ಬನ್ನಿ ಬನ್ನಿ ಬನ್ನಿ. ಮಗ ಅವಳ ಬೆನ್ನಿಗೆ ಆ ಬ್ಲೌಸ್ ಸಾಲ್ತಿಲ್ವೋ, ಆ ಬ್ಲೌಸ್ಗೆ ಆ ಬೆನ್ ಸಾಲ್ತಿಲ್ವೋ, ಒಂದು ಗೊತ್ತಾಗ್ತಿಲ್ಲ ಕಣೋ. ಯಾರಾನ ಕಲೆ ತಲೆ ಇರೋ ಸಿನಿಮಾ ಡೈರೆಕ್ಟ್ರು ಅವಳ ಬೆನ್ನು ನೋಡಿದ್ರೆ ಸಿನಿಮಾ ಪೋಸ್ಟ್ ಅಂಟಿಸಿ ಒಳ್ಳೆ ಪಬ್ಲಿಸಿಟಿ ಮಾಡ್ಕೊಂತಿದ್ದ. ಆದ್ರೂ ಬಾಡಿ ತುಂಬಾ ಫ್ಯಾಟ್ ಕಣ. ಲೋ, ಅವ್ಳ ಬ್ಲೌಸ್ ಯಾರ ಹಾಕೊಳ್ಳಿ, ಬಿಕ್ನಿ ಯಾರ ಹಾಕೊಳ್ಳಿ, ನಿಮ್ಗೇನ್ರೋ? ಬಂದಿರೋದೇ ನೋಡೋದಕ್ಕಂತೆ, ಅದ್ರಲ್ಲಿ ಬೇರೆ ಪತ್ನಿ ವ್ರತ ನಾನ. ಸರಿ ಬಾರಪ್ಪ ಮಗ. ಪುಷ್ ಪುಷ್ ನಡಿಯೋ. ಆಂಟಿ ಬಾಲ್ ಏನಾರ ಈ ಕಡೆ ಬಂತ? ಇಲ್ಲ, ಬರ್ಲಿಲ್ವಾ? ಓಹೋ, ಈ 7 ಚುಕ್ಕಿಯಲ್ಲಿ ಯಾವ ತರ ರಂಗೋಲಿ ಬಿಡ್ತೀರಾ? ಆಂಟಿ ಜಸ್ಟ್ ಈಗ ತಾನೇ ಸ್ನಾನ ಮಾಡಿದೀರಾ ಅನ್ಸುತ್ತೆ. ಸೋಪಿನ ಸ್ಮೆಲ್ಲು ಗಮ್ ಅಂತ ಐತೆ. ಹಲೋ, ಎಷ್ಟು ಚೆನ್ನಾಗಿ ಬಿಡ್ತೀಯ ರಂಗೋಲಿನ. ಸೂಪರ್ ಚಿನ್ನ. ನಾನು ಬಿಡು ಬಿಡು. ಥ್ಯಾಂಕ್ ಯು. ಯಾರೋ ಮನೆ ಕೆಲಸ ಮಗ. ಲೈ, ನಾನು ಹಾಲ್ ತಗೊಂಬರೋ ಗ್ಯಾಪ್ನಲ್ಲಿ ನನ್ನ ಮನೆನೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆಯಲ್ಲೋ. ಏಯ್, ಯಾರು ನೀವು? ಬಾಲ್ ಕಳ್ದೋಗಿತ್ತು, ಹುಡುಕ್ತಾ ಇದ್ದೀವಿ. ಬಾಲ? ನನ್ನ ಹೆಂಡತಿ ಮನೆಯಿಂದ ಹೊರಗಡೆ ಬಂದ ತಕ್ಷಣನೇ ನಿಮ್ಗಳ ಬಾಲ್ ಕಳೆದೋಗ್ಬಿಡ್ಬೇಕಾ? ಅಲ್ಲ, ಅಕಸ್ಮಾತ್ ಆ ಬಾಲ್ಗೇನಾದ್ರೂ ಮಾಟ ಗೀಟ ಮಾಡಿಸ್ಬಿಟ್ಟಿದ್ದೀರಾ? ನಮ್ಮನೆ ಹತ್ರನೇ ಬಾಲ್ ಕಳೆದೋಗ್ಬಿಡ್ಬೇಕು ಅಂತ? ಲೈ, ನೀನು ಬಾಯಿ ಮುಚ್ಕೊಳ್ಳೋ, ನೀನೇನೋ ಹಂಗೆ ಬಾಯಿ ತಕೊಂಡಿದೀಯಾ? ಲಪ್ಪ, ನೀವು ಬಾಲೇ ಹುಡುಕ್ತಾ ಇದ್ದೀರೋ? ಇನ್ನೇನು ಹುಡುಕ್ತಾ ಇದ್ದೀರೋ? ಊರಲ್ಲಿರೋ ಗಂಡಸರಿಗೆಲ್ಲ ನನ್ನ ಹೆಂಡತಿ ಬ್ಯಾಕ್ಲೆಸ್ ಜಾಕೆಟ್ ಮೇಲೆ ಕಣ್ಣು. ಎಲ್ರೂ ಬ್ಯೂಟಿನ ಬಯಸ್ತೀವಿ. ಈ ಬ್ಯೂಟಿ ಆಗಿರೋ ಹೆಂಡತಿನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಏಯ್, ನಡಿಯೋ ಮನೆ ಒಳಗಡೆ ಫಸ್ಟು. ಅಯ್ಯೋ ಇರಿ, ಹುಡುಗರಿಗೆ ರಂಗೋಲಿ ಬಿಡೋದನ್ನ ಹೇಳ್ಕೊಡ್ತಿದ್ದೀನಿ. ಏಯ್, ಫುಟ್ಬಾಲ್ ನೋಡಿದ್ಯಾ? ಒದ್ದೆ ಅಂದ್ರೆ ಗೋಡೆ ಕಚ್ಕೊಂಡ್ಬಿಡ್ಬೇಕು. ನಡಿಯೋ ಒಳಗಡೆ. ಅಯ್ಯೋ, ನಿನ್ ಕಾಲು ಕೋಬ್ರಾ ಸ್ನೇಕ್ ಕಡಿಯಾ. ಆಂಟಿ, ಮಗ ಬಾಲ್ ಸಿಕ್ತು. ಅಂಕಲ್ ಬಾಲ್ ಸಿಕ್ತು. ಹೌದಾ ಅಂಕಲ್? ಈ ಬಾಲು ನೆಪ ಅಂತ ನನಗೆ ಗೊತ್ತು. ಅವಸಕ ಮಗ. ಹತ್ತಿನಿರು. ಅವಸಕು. ಅಲ್ಲೋ, ನಮಗ್ ಸ್ವಾತಂತ್ರ್ಯ ಬಂದು 66 ವರ್ಷ ಆದ್ರೂನು ನೀವಿನ್ನು 1930ನಲ್ಲೇ ಇದ್ರಲ್ಲ. ನಿಮ್ ಹೆಂಡತಿನ ಮನೆ ಒಳಗಡೆ ಕೂಡಾಕಿ ಶೋಷಣೆ ಮಾಡ್ತಾರೋ ವಿಷಯ ಏನಾದ್ರು ಮಹಿಳಾ ಆಯೋಗ ಗೊತ್ತಾದ್ರೆ ನ್ಯೂಸ್ ಚಾನೆಲ್ಸ್ ಎಲ್ಲ ಕರ್ಕೊಂಡ್ಬಂದ್ಬಿಟ್ಟು ಗುಮ್ತಾರಮ್ಮ. ಗಾಡಿ ಇರ್ರಿ, ಫೋನ್ ಮಾಡ್ತೀವಿ. ಮುಚ್ಕೊಂಡಿರ ಕಂಡಿದಿಲ್ಲ. ಏನ್ರ ಗೊತ್ತ ಅವಳ ಬಗ್ಗೆ ನಿಮ್ಗೆ? ಅವಳು ಚಮೇಲಿ ಕಂಡ್ರು. ಬಿಟ್ರೆ ಪಾರ್ವಳ ತರ ಕಣ್ಣಿಗೆ ಕಾಣಲ್ಲ, ಪೋಟ್ ಆಗ್ಬಿಡ್ತಾಳೆ. ಆಮೇಲೆ ನಾನು ತಾಳ ಹೊಡ್ಕೊಂಡು ತಂಬೂರಿ ಮಿಟ್ಕೊಂಡು ಜಪ ಮಾಡ್ಕೊಂಡಿರ್ಲೇನಪ್ಪ.
ಆಂಟಿ ತುಂಬಾ ಡರ್ಟಿ. ಅಂಕಲ್ ಎರ್ರ ಬಿರಿ ಕತ್ತವನೆ ನಡೀರೋ ಎಸ್ಕೇಪ್ ಆಗ್ರು. ತೊಲಗ್ರೋ ನಾಯಿಗಳ. ದೇಶಕ್ಕೆ ನಿರುದ್ಯೋಗ ಒಂದು ಸಮಸ್ಯೆ, ಅದು ತೆರೆ ಮುಂದೆ. ಆದ್ರೆ ತೆರೆ ಹಿಂದೆ ತುಂಬಾ ಉದ್ಯೋಗಗಳಿದೆ. ಬಟ್ ಉದ್ಯೋಗಿಗಳ ಕೊರತೆ ಇದೆ. ನಮ್ಗೆ ಕೆಲಸ ಮಾಡಕ್ಕೇನು ಇಷ್ಟ ಇರಲಿಲ್ಲ, ಆದ್ರೂ ಮನೆಯವ್ರ ಒತ್ತಾಯಕ್ಕೆ ಜೊತೆಗೆ ನಾವು ನಿರುದ್ಯೋಗಿಗಳು ಅಂತ ತೋರ್ಸ್ಕೊಳ್ಳೋಕೆ ಅವಾಗ ಜಾಬ್ ಸರ್ಚ್ ಮಾಡಕ್ ಹೋಗ್ತಿದ್ವಿ. ಇದಕ್ ಮುಂಚೆ ಎಲ್ಲಿ ಕೆಲಸ ಮಾಡಿದ್ರಿ? ಎಕ್ಸ್ಪೀರಿಯನ್ಸ್ ಇದೆಯಾ, ಅನುಭವ ಇದೆಯಾ? ಈ ಗಾರ್ಮೆಂಟ್ಸ್ ಇಂದ ಹಿಡಿದು ಗೌರ್ಮೆಂಟ್ ವರ್ಗೂ ಎಲ್ಲೋದ್ರೂ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ರು. ನಾವು ಫ್ರೆಶ್ ಆಗೇ ಇರಬೇಕು ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋ ಗೋಜ್ಗೆ ಹೋಗ್ಲಿಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕಮ್ ಇನ್. ಹಾಯ್ ಸರ್. ಯಾ, ಕೂತ್ಕೊಳ್ಳಿ. ಸರ್, ನನ್ನ ರೆಸ್ಯೂಮ್. ಯಾ, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. 10,000 ಬೇಸಿಕ್ ಸ್ಯಾಲ್ರಿ, ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ್ತೀನಿ. ಆಯ್ತು ಸರ್. ಸರ್, ನನ್ನ ಮೊಬೈಲಲ್ಲಿ ಕರೆನ್ಸಿ ಕಡಿಮೆ ಇದೆ. ಓಕೆ, ಮನೆಯವ್ರಿಗೆ ಫೋನ್ ಮಾಡಿ ಕೆಲಸದ ಬಗ್ಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ ಸರ್. ಶೋರ್, ಟೇಕ್ ಇಟ್. ಥ್ಯಾಂಕ್ ಯು ಸರ್. ಹಲೋ ಹಲೋ ಮಗ, ಕೆಲಸ ಸಿಕ್ತವು? 10,000 ಸಂಬಳ. ಲೋ ಜಾನ್, ನಾವು ಕೆಲಸನೇ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾ ಇದೀವಿ. ನೀನ್ ಕೆಲಸ ಮಾಡಿನೂ ಇಷ್ಟೇನಾ? ಕೆಲಸ ಎಲ್ಲ ಏನು ಬೇಡ ಬರಲ್ಲ. ಬಾಸು ಆಫೀಸ್ ತುಂಬಾ ದೇವ್ರ ಫೋಟೋ ಇಟ್ಕೊಂಡು ಒಳ್ಳೆಯವನ್ ತರ ಕಾಣಿಸ್ತಾನೆ. ಕಿರಿಕ್ ಮಾಡ್ಕೊಂಬತ್ತೀನಿ ನೀರಪ್ಪ. ಏನ್ ಸರ್, ಆಫೀಸ್ ಎಲ್ಲ ಹುಡ್ಕಾಡಿದ್ರು ಒಬ್ರು ಲೇಡೀಸ್ ಕಾಣಿಸ್ಲಿಲ್ಲ. ಗಂಡಸ್ರ ಜೊತೆ ಕೆಲಸ ಮಾಡೋದು ಹೆಣ್ಣಿಲ್ದಿರೋ ಜಾಗದಲ್ಲಿ ನಗುನೂ ಇರಲ್ಲ, ಮಗುನೂ ಆಗಲ್ಲ. ನಾನ್ ಕೆಲಸ ಮಾಡಲ್ಲ ಸರ್. ಗೆಟ್ ಔಟ್ ಫ್ರಮ್ ಹಿಯರ್. ಥ್ಯಾಂಕ್ ಯು ಸರ್. ಬಂದಿದ್ಕು ಲಾಸ್ ಇಲ್ಲ, ಬಾಸ್ ಮೊಬೈಲ್ ದೆಬ್ದೆ. ಅವಲಕ್ಕಿ, ಹೂವಲಕ್ಕಿ, ಕಾಂಚನ, ಮೀನಾ ಮೀನಾ, ಡಾಮ್, ಡುಸ್ ಬುಸ್, ಕೊಯ್, ಕೊಟ್ಟಾರ್, ಬಾಂಬೆ. ಎಲ್ಲೋ ಎಲ್ಲೋ ಡರ್ಟಿ ಫೆಲೋ. ಏಯ್, ಸಾಕಾಗಿದ್ಯೇನೋ ಮೇವುನಾ. ಎತ್ತ ಮಗ. ನಮಗೆ ಚಿನ್ನದ ಅಂಗಡಿ ಸೇಟು, ಸ್ಕ್ರಾಪ್ ಅಂಗಡಿ ಸಾಹೇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸು. ನಾವೊಬ್ರಿಗೆ ಪಟಾಕಿ ಇಟ್ರೆ ಭಗವಂತ ನಮಗ್ ಬಾಂಬೆ ಇಟ್ಬಿಟ್ಟ. ಅಲ್ಲಲ್ಲ ಪಾಪು ಎಷ್ಟು ಮುದ್ದಾಗಿದೆ ಅಲ್ಲ. ಹೌದೌದೌದು. ಇವಳಿಂದ ಫ್ಯೂಚರ್ ಅಲ್ಲಿ ಎಷ್ಟು ಜನ ಗಂಡ್ ಮಕ್ಳು ಹಾಳಾಗ್ಬೇಕು. ತಗೋ ಚಾಕ್ಲೇಟ್. ಎಲ್ರೂ ಬದುಕಕ್ಕೆ ಏನೇನೋ ಕೆಲಸ ಮಾಡ್ತಾರೆ, ನಮಗ್ ಟೈಮ್ ಪಾಸ್ ಮಾಡೋದೇ ಒಂದು ಕೆಲಸ. ಮಗ, ಸಿಗರೇಟ್ಗೂ ಕಾಸಿಲ್ಲ ಕಣ. ಒಂದು ಫೇಕ್ ಅಡ್ರೆಸ್ ರೆಡಿ ಮಾಡಿ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಣ. ಇವಾಗ ಏನು ಮ್ಯಾಮ್, ಬ್ಯಾಂಕ್ಲೆಲ್ಲ ಕಾಂಪಿಟೇಷನಲ್ಲಿ ಕ್ಯೂ ನಿಂತ್ಕೊಂಡು ಲೋನ್ ಕೊಡ್ತವೆ. ಇರೋವರೆಗೂ ಉಜ್ಕೊಂಡು ಮಜಾ ಮಾಡೋಣ. ಸೂಪರ್ ಐಡಿಯಾ. ಮಗ, ಈ ಕಡೆ ಡೌಟ್, ಲವ್ ಮಾಡೋದ್ರಲ್ಲಿ ಹುಡುಗರು ಗ್ರೇಟಾ ಹುಡುಗಿರ್ ಗ್ರೇಟಾ? ಯಾಕಪ್ಪ ಈ ಡೌಟು? ಸುಮ್ನೆ ಸಮೀಕ್ಷೆ ಮಾಡೋಣ ಅಂತ. ಲೋ ಮಗ, ಹಿಸ್ಟ್ರಿ, ಬಯಾಲಜಿ, ಜುವಾಲಜಿ ಎಲ್ಲ ತಿರುಚಿ ಮಡ್ಚಿದ್ರು ಹುಡುಗ್ರೆ ಕಣ ಗ್ರೇಟು. ಅದೆಂಗೆ? ಲವ್ ಡಾರ್ಲಿಂಗ್ಗಳ ಹೆಸರಲ್ಲೇ ನೆನ್ಪಲ್ಲೇ ಅಲ್ವೇನ್ಲ ಡಿಯರ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸಿ ಅದಕ್ಕೆ ತಾಜ್ ಮಹಲ್, ಗೀಜ್ ಮಹಲ್ ಅಂತ ಹೆಸರಿಟ್ಟು ವರ್ಲ್ಡ್ ವೈಡ್ ಫೇಮಸ್ ಮಾಡಿರೋದು. ಮಗ, ಇನ್ನೊಂದು ಡೌಟ್. ಸುತ್ತು ಹುಡುಗಿರು ನಕ್ರೆ ಸಕ್ಕರೆ ಹೋಲಿಸ್ತಾರೆ, ಹುಡುಗಿರು ಸವಾಸ ಮಾಡಿದ್ರೆ ಶುಗರ್ ಬರ್ಬೇಕು. ಏಡ್ಸ್ ಯಾಕೆ ಬರ್ತದೆ? ಅವತ್ತು ಸ್ವಿಮ್ಮಿಂಗ್ ಕಲ್ಯಾಣ ಅಂತ ಬಂದ್ವಿ. ಮಗ, ನಂಗೊಂದು ಸ್ಮಾಲ್ ಡೌಟ್ ಕಣ. ನನ್ನ ಮಗನೇ, ಈ ಪ್ರಪಂಚದಿಂದ ನೀನ್ ಔಟ್ ಆಗೋವರೆಗೂ ನೀನ್ ಡೌಟ್ ಇದ್ದಿದ್ದೆ ಅದೇನ್ ಕೇಳಿ ಸಾಯಿ. ಮಗ, ನಾವು ಮನುಷ್ಯರು ಕಳ್ಳನ್ ಮಕ್ಳು. ಕಾಮದ ಬಗ್ಗೆ ಕಾಮನ್ ಸೆನ್ಸ್ ತಿಳ್ಕೊಳಕ್ಕೆ ಕದ್ದು ಮುಚ್ಚಿ ಪೋಲಿ ಪುಸ್ತಕ, ಪೋಲಿ ಚಿತ್ರಗಳು ನೋಡಿ ಇದು ಹಿಂಗಿಂಗೆ ಹಂಗಂಗೆ ಅಂತ ತಿಳ್ಕೊತೀವಿ. ಪಾಪ
ನಾಯಿ ನರಿಗಳು ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತವೆ? ನಿಂದು ಸ್ಮಾಲ್ ಡೌಟ್ ಅಲ್ಲ, ಮಾಲ್ ಡೌಟ್. ಲೋ ಮಗ, ದೇವ್ರ ಕ್ರಿಯೇಷನ್ನೇ ಮಿರಾಕಲ್ಲು. ಏನೋ ಬೇಕು ಅನ್ನೋ ಕ್ಲೂ, ವಂಶನ ಬೆಳೆಸೋ ಸ್ಕೀಮು. ಏನು ಎತ್ತ ಅಂತ ಹೇಳಿದ್ರೆ ಇವಾಗ ಸರಿಗಿರಲ್ಲ, ಸೆನ್ಸರ್ ಪ್ರಾಬ್ಲಮ್ ಆಗುತ್ತೆ. ಲೋ ಮಗ, ಅಲ್ಲಿ ನೋಡ್ರೋ. ಹುಡುಗಿ ನೋಡಿದ ಆತರದಲ್ಲಿ ನಮ್ಗೆ ಈಜ್ ಬರ್ದೇ ಇರೋದನ್ನು ಮರೆತು 3 ಅಡಿಯಿಂದ 6 ಅಡಿಗೆ ಜಂಪ್ ಆದ್ವಿ. ನಮ್ಮ ಮೀಟ್ರು ಎಷ್ಟಿರ್ಬೇಕಲ್ವಾ? ಕಾರಣ ಹುಡುಗಿರೇ ಹಾಗೆ, ಮ್ಯಾಗ್ನೆಟ್ ಅಲ್ವಾ ಗುರು? ಲೋ ಮಗ, ನಾವೇ ಬರ್ಗೆಟ್ಟಿದೀವಿ ಅಂದ್ರೆ ಇವನ್ ಯಾರೋ ನಮ್ಗಿಂತ ಬರ್ಗೆಟ್ಟವನೇ. ಲೇ ಹೊಡಿರೋ ಹೊಡಿರೋ. ಹಲೋ ಮೈಕ್ರೋ ಸಿಮ್ಮು, ಒಂಚೂರು ಸೈಡಿಗೆ ಬರ್ತೀರಾ? ಲವ್ ಸ್ಕ್ಯಾನ್ ಮಾಡ್ಕೋಬೇಕು, ಬರ ಈ ಕಡೆ. ಬೇಜಾನ್ ಬರ್ಗೆಟ್ ಬಿಟ್ಟಿದೀವಿ. ಇರೋಣ, ನಾನೊಂಚೂರು ನೋಡ್ಕೊಂತೀನಿ. ಹೋಗಿ ನಾನು ಇವಳು ನೋಡಿ ನಮ್ಗೆ ಯಾರಿಗೂ ಲವ್ ಅಟ್ ಫಸ್ಟ್ ಸೈಟ್ ಆಗ್ಲಿಲ್ಲ. ಲೋ ಜಾನ್, ನಿಂಗೆ ಗಾಂಧಿನಗರ ಗೊತ್ತು ಅಂತ್ಯಾ? ಇವಳು ಇವಾಗಿರೋ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಇವಳು ಹೀರೋಯಿನ್ ಮಾಡ್ಬೋದಲ್ವಾ? ನನ್ಗೊಂದು ಡೌಟು, ಇವಳು ಹೀರೋಯಿನ್ಗಿಂತ ಒಳ್ಳೆ ಐಟಮ್ ಡ್ಯಾನ್ಸರ್ ಆಗ್ಬೋದಪ್ಪ. ಬಾಟಮ್ ಸರಿ ಇಲ್ದಿರೋರು ಯಾವಾಗ್ಲೂ ಐಟಮ್ ಸಾಂಗ್ ಬಗ್ಗೆನೇ ಯೋಚನೆ ಮಾಡೋದು. ನನ್ಗೆ ಕ್ವಾಲಿಟಿಗಿಂತ ಕ್ವಾಂಟಿಟಿ ಇಂಪಾರ್ಟೆಂಟು. ಒಂದ್ ಕೆಲಸ ಮಾಡಿ, ಇವಳ್ದೊಂದು 4x6 ಫೋಟೋ ಕೊಡ್ಸಿ ಒಂದ್ ಗತಿ ಕಾಣಿಸೋಣ. ಅಂದ್ರೆ ಫುಲ್ಲು ಗಲಿಬಿಲಿ. ನನ್ಗೊಬ್ಬ ಡೈರೆಕ್ಟ್ರು ಪರಿಚಯ ಅವನೇ, ಹರಿಶ್ಚಂದ್ರ ಪಾರ್ಟ್ 2. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ ಸರ್. ಜಿಮ್ಗೆ ಹೋಗಿ ಬೈಸೆಪ್ಸ್ 6 ಪ್ಯಾಕ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ ಸರ್. ಒಂದೇ ಒಂದು ಚಾನ್ಸ್ ಕೊಟ್ರೆ ಪಕ್ಕಾ ಡೆಡಿಕೇಶನ್ ಇಂದ ಆಕ್ಟ್ ಮಾಡ್ತೀನಿ ಸರ್. ಪ್ರೊಡ್ಯೂಸರ್ ಇದಾರೆ 6 ಪ್ಯಾಕ್ಸ್ ಅಂತೆ, 6 ಪ್ಯಾಕ್ಸ್. ಈಗಿನ ಕಾಲದಲ್ಲಿ ಹುಡುಗಿರೇ 8 ಪ್ಯಾಕ್ಸ್ ಮಾಡ್ತಾರೆ. ಹೋಗಯ್ಯ ಹೋಗು. ನಿಂದ ಹೇಳಪ್ಪ. ಸರ್ ಒಂಚೂರು ಹೊಟ್ಟೆ ಇದೆ ಸರ್. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಎಡಿಟಿಂಗ್ ನಲ್ಲಿ ನಿನ್ನ ಹೊಟ್ಟೆನ ಕಟ್ ಮಾಡ್ಬಿಡ್ತೀನಿ. ಕಲರ್ ಸ್ವಲ್ಪ ಕಪ್ಪಿದೀನಿ ಸರ್. ಕಪ್ಪೆ ಕಸ್ತೂರಿ ಕಣಯ್ಯ. DI ನಲ್ಲಿ ಬೆಳ್ಳು ಮಾಡ್ಬಿಡ್ತೀನಿ. ಪ್ರೊಡ್ಯೂಸರ್ ಇದಾರೆ ಅಂತ ಹೇಳ್ತಿದ್ಯಲ್ಲ? ಇದಾರೆ ಸರ್ ಒಬ್ರು. ಹೌದಾ? ಹಾಗಾದ್ರೆ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ನಲ್ಲಿ ನೀನೇ ಹೀರೋ ಕಣಯ್ಯ. ಇವಾಗ ಯಾವ ಸಿನಿಮಾ? ವೆಸ್ಟ್ ಇಂಡೀಸ್ ಕ್ರಿಕೆಟ್ ಪ್ಲೇಯರ್ ಕ್ರಿಸ್ ಗೇಲ್ ಗೊತ್ತಲ್ಲ? ಅದೇ ಮಾತ್ಗೂ ಸಿಕ್ಸರ್ ಹೊಡೆದು ಬಾಲ್ ಕಳೆದಾಗ್ತಾ ಇರ್ತಾನಲ್ಲ, ಅವನ್ನ ಹೀರೋ ಮಾಡಿ ಇಂಡಿಯಾ ವರ್ಲ್ಡ್ ಕಪ್ ಗೆದ್ರೆ ಬಟ್ಟೆ ಬಿತ್ತೀನಿ ಅಂತ ಬಿಟ್ಟಿ ಪಬ್ಲಿಸಿಟಿ ತಗೊಂಡ್ಲಲ್ಲ ಅವಳನ್ನ. ಆಮೇಲೆ ಪೋರ್ನ್ ಫಿಲಂ ಹೀರೋಯಿನ್ ಇದ್ದಾಳಲ್ಲ, ಅವರಿಬ್ಬರನ್ನು ಹೀರೋಯಿನ್ ಮಾಡಿ ಒಂದು ಎಮೋಷನಲ್ ಟ್ರಯಾಂಗುಲರ್ ಲವ್ ಸ್ಟೋರಿ ಮಾಡ್ತಾ ಇದೀನಿ ಕಣಯ್ಯ. ಇಷ್ಟೆಲ್ಲ ಹೇಳ್ತಾ ಇದೀನಿ. 1/2 ಟೀ ಕೊಡ್ಸಲ್ವಾ? ಇವಳು ಗಾಂಧಿನಗರಕ್ಕೆ ಕಾಲಿಟ್ಲು ಅಂದ್ರೆ ಇವಳು ಲೈಫ್ ಸ್ಟೈಲೇ ಚೇಂಜ್ ಆಗೋಯ್ತದೆ. ಆಮೇಲೆ ನಮ್ಮ ಕೈಗೆ ಸಿಗಂಗಿಲ್ಲ. ನೀವು ಒಂಚೂರು ರೆಕಮೆಂಡ್ ಮಾಡಿ, ಗೆಸ್ಟ್ ಅಪಿಯರೆನ್ಸಲ್ಲಿ 1-2 ಸ್ಟೆಪ್ ಹಾಕೊಂಬಿಡೋಣ. ಶ್ಯೂರ್ ಆಗಿ. ನನ್ಗೊಂದು ಡೌಟು, ಇದು ಯಾಕೋ ಬರೀ ಇಮ್ಯಾಜಿನೇಷನ್ ಸಾಂಗ್ ಆಗುತ್ತೆ ಅಂತ. ಅವಳು ಬಿಸಿಲಿಲ್ಲ ಮಳೆ ಇಲ್ಲ, ಕೊಡೆ ಹಿಡ್ಕೊಂಡವಳೆ. ಇದ್ರ ಮೇಲೆ ಹಾಡಾಡಿದ್ರೆ ಹೆಂಗೆ? ಸಾಂಗಲ್ಲಿ ಕುಣಿದಿದ್ದ ಖುಷಿ ತುಂಬ ಹೊತ್ತೇನಿರಲಿಲ್ಲ. ಲೋ ಎಲ್ಲೋಗಿದ್ದೋ? ಯಾಕ ನಿನ್ ಫೋನ್ ನಂಬರ್ ನಾಟ್ ರೀಚಬಲ್, ನೀನು ನಾಟ್ ರೀಚಬಲ್. ನಿಮ್ಮಪ್ಪ ಸತ್ತು 3 ದಿನ ಆಯ್ತು. ಎಲ್ಲರೂ ನಿನ್ ಕೈಲಿ ಕಾರ್ಯ ಮಾಡ್ಸಕ್ ವೈಟ್ ಮಾಡ್ತಿದ್ದಾರೆ. ಮೊದ್ಲು ಹೋಗಲ್ಲೋ. ಟೆಂಟ್ ಹೌಸ್ ಬಾಡ್ಗೆ, ಫ್ರೆಶ್ ಹೂವಾರ, ಗಂಧದ ಕಡೆ, ಎಳೋರ್ ಮುರೋತ್ ಊಟ, ಟೀ ಕಾಫಿ ಎಲ್ಲ ವೇಸ್ಟು. ಇಷ್ಟೊತ್ತಾಗ ನಿನ್ ಜೊತೆ ಮಾತಾಡ್ತೀನಲ್ಲ, ನನ್ನ ಟೈಮ್ ವೇಸ್ಟು. ಸರಿನಪ್ಪ, ಬರ್ತೀನಿ, ಬಾಯ್. ನನ್ನ ಕಣ್ಣಲ್ಲಿ ನೀರು ಬರೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ನನ್ನ ಫ್ರೆಂಡ್ಸು ನನಗೆ ಕೋರಸ್ ಹಾಡಕ್ಕೆ ಅಂತ ಕಣ್ಣಿಸಿಕೊಂಡು ಡೌ ಕಣ್ಣೀರಾಗ್ತಿದ್ರು. ಪಾಪ ಅವ್ರು ನೀರು ಒರ್ಸಕ್ಕೆ ಅಂತ ಬಿಯರ್ ಕೊಡ್ಸಕ್ ಬಾರಕ್ಕೆ ಕರ್ಕೊಂಡೋದ. ಡೋಂಟ್ ಮೈಂಡ್. ಸತ್ತಿರೋರ್ ದುಃಖಕ್ಕಿಂತ ಬದುಕಿರೋರ್ ಸುಖರೇ ಮುಖ್ಯ. ಕಮನ್ ಮಚ್ಚ. ಮಗ, ನನ್ ಸೈಡ್ ಡಿಶ್ ತಂದೂರಿ ಕೊಡ್ಸೋ. ನೀನ್ ಬೆನ್ ಸೌರ್ದಾಗ್ಲೇ ಗೊತ್ತಾಯ್ತು ಕಡೋ ನೀನ್ ಹೆವಿ ಟ್ಯಾಕ್ಸ್ ಹಾಕ್ತೀಯ ಅಂತ.
ಅವತ್ತು ಎತ್ನಿಕ್ ಡೇ ದೇಕ್ರೆ ಉದರ್ ಹುಡುಗಿನ ಲಂಗಾದಾವಣಿಲ್ ನೋಡಿ ಹೃದಯ ಲಂಗು ಲಗಾಮ್ ಕಳ್ಕೋತು. ಲವ್ ಅಟ್ ಸೆಕೆಂಡ್ ಸೈಡ್ ಆಗೋ ಚಾನ್ಸಸ್ ತುಂಬಾ ಇತ್ತು. ಬೊಂಬೈ ಮಿಠಾಯಿ ಒಳ್ಳೆ ತಳಿನೇ. ಥೇಟ್ ಮಲಯಾಳಿ ಸಿನಿಮಾ ಹೀರೋಯಿನ್ನೇ. ನಮ್ಮ ಫ್ರೆಂಡ್ಶಿಪ್ನಲ್ಲಿದ್ದ ಕಾಂಪ್ಲಿಮೆಂಟ್ಸು ಕಾಂಪಿಟೇಷನ್ ಆಗಿ ಟರ್ನ್ ಆಯ್ತು. ಇವಳನ್ನ ಹೆಂಗಾನ ಮಾಡಿ ಪಟಾಯಿಸ್ಬೇಕಲ್ಲ. ಅದಕ್ಕಿಂತ ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅವಳ ಮೇಲೆ ಕಣ್ಣಾಗ್ದಂಗೆ ನನ್ನ ಮಕ್ಕಳ ಮೇಲೆ ಡೈವರ್ಟ್ ಮಾಡಬೇಕಲ್ಲ. ಯಾವಳೆ ಅವಳು ಸ್ಕ್ರಾಪು? ಇವಳು ನಮ್ಗೆಲ್ಲ ಲಾಯ್ಕಿಲ್ಲ ಬಿಡಮ್ಮ. ನಮ್ ಫೇಸ್ ವ್ಯಾಲ್ಯೂ ಏನ್ ಹೇಳೋ? ಯಾಕೋ ಒಂದಕ್ಕೋಗಿ ಬರ್ತೀನಿ ತಡಿಯೋ. ನೀನ್ ಯಾಕೋ? ತುಂಬಾ ಅರ್ಜೆಂಟು ಕಣೋ, ಎರಡಕ್ಕೋಗ್ಬೇಕು. ಅಲ್ಲಲ್ಲಲ್ಲಲ್ಲೇ ಹುಡ್ಗಿನ್ ನೋಡಿದ ತಕ್ಷಣನೇ ರೆಸ್ಟ್ ರೂಮ್ ನೆನ್ಸ್ಕಂತವ್ರಲ್ಲ, ನಾನೇನ್ ಕಡಿಮೆ? ಒಟ್ಗೆ 3ಕ್ಕೆ ಹೋಗ್ತೀನಿ. ನಾವು ಮತ್ತೆ 3 ಜನ 3 ದಿಕ್ಕಿಗೆ ಮುಖ ಮಾಡಿ ಕೂತ್ವಿ. ಸ್ಕೆಚ್ಚು ಬಹಳ ದೊಡ್ಡದಾಗೆ ಇದೆಯಲ್ಲ. ಜೀವನದಲ್ಲಿ ಆ ಇಂದ ಆವರೆಗೂ ಎಲ್ಲ ಥರದ ಕೆಲಸನೂ ಮಾಡಿಬಿಟ್ಟಿದ್ದೀವಿ. ಆದರೆ ಈ ಲವ್ ಒಂದನ್ನು ಬಿಟ್ಟು ಯಾರನ್ನಾದ್ರೂ ಡವ್ ಹೊಡಿಬೇಕು ಅಂತ ಅನಿಸ್ತಾ ಇತ್ತು ಮಗ. ಲವ್ ಇರ್ಲಾರ್ದವ್ರು ಹಾಡ್ಗಿರ್ವೆ ಬಿಟ್ಕೊಂಡು ಗಾಯ ಮಾಡ್ಕೊಳ ಕೆಲಸ ಬೇಕೇನೋ. ಗಾಯದ ನೋಗಿಂತ ಕೆರ್ದಾಗ ಸಿಗೋ ಸುಖ ಎಂತ ನೋವನ್ ಬೇಕಿದ್ರು ಮರ್ಸ್ಬಿಡುತ್ತೆ. ಹಂಗಂದ ಸರಿಯಾಗಿದ್ರೆ ಫೇಸ್ಬುಕ್ಕಲ್ಲಿ ಯಾವ್ದಾರ ಸೂಪರ್ ಫಿಗರ್ ಹುಡ್ಕಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಚಾಟಿಂಗಿಗೆ ಜಾಸ್ತಿ ಮಾಡಿ ಲವ್ವಿಂಗ್ ದಾರಿ ಮಾಡ್ಕೊಳ್ಳೋಣ. ಇಲ್ಲೇ ಕೂತ್ಕೊಂಡು ಫಾರಿನ್ ಪೀಸ್ ಬೇಕಿದ್ರು ಡವ್ ಹೊಡಿಬೋದು. ಲವ್ ಕೈ ಕೈ ಹಿಡ್ಕೊಂಡು ಮರ ಸುತ್ತದೆ, ಕದ್ದು ಮುಚ್ಚಿ ಉಮ್ಮ ಚುಮ್ಮ ಕೊಡದೇ ಇರೋದು ಒಂದು ಪ್ರೀತಿನಾ? STD ISTನ ಬಿಟ್ಟು ಲೋಕಲ್ ಆಗಿರೋ ಒಂದು ಹುಡುಗಿನ ಹುಡುಕ್ಬೇಕು. ಊರಲ್ಲಿ ಲವ್ ಮಾಡದೆ ಫ್ರೀ ಆಗಿರೋ ಹುಡುಗಿರ್ನ ಲಿಸ್ಟ್ ಮಾಡಿ. ಒಣ್ಕುಲ್ ಮುತಿ ಹರ್ಷಿತಾ, ಪಿಳ್ಳೆ ಮೂಗ್ ಪಲ್ಲವಿ, ಟಿಂಕು ಟಬ್ರಾಜ, ಮೆಂಟ್ಲು ಮರಿಯಾ ಎಲ್ಲ ಸ್ಕ್ರಾಪೆ. ಲಿಸ್ಟ್ ಮಾಡಿರೋದೇ ವೇಸ್ಟು. ಒಂದು ಕೆಲಸ ಮಾಡೋಣ ಹೇಳಪ್ಪ. ಈಗ ನಮ್ಮ 3 ಜನದ ಮಧ್ಯೆ ಒಂದು ಅಗ್ರಿಮೆಂಟು. ಆ ಅಗ್ರಿಮೆಂಟ್ ಪ್ರಕಾರ ನಾವು 3 ಜನನು ಒಬ್ಬೊಬ್ಬರನ್ನ ಡವ್ ಹೊಡೆಯೋಣ. ಎಲ್ರದ್ದು ಲವ್ ಲೈನ್ ಕ್ಲಿಯರ್ ಆದ್ಮೇಲೆ ಅವ್ರವ್ರ ಹುಡುಗಿ ಫೋಟೋ ತೋರಿಸ್ಬೇಕು. ಇಲ್ಲ ಅಂದ್ರೆ ಅವ್ರವ್ರ ಹುಡುಗಿರ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ನಾಳೆ ಒಟ್ಟಿಗೆ ಟಿಫನ್ ಮಾಡಿ ನಮ್ಗಳ ಫ್ರೆಂಡ್ಶಿಪ್ಗೆ, ಮೀಟಿಂಗ್ಗೆ, ಡೇಟಿಂಗ್ಗೆ, ಲವ್ ಆಗೋವರೆಗೂ ಟೆಂಪರವರಿ ಬ್ರೇಕ್ ಕೊಡೋಣ. ಲವ್ ಆದ್ಮೇಲೆ ಅವ್ರ 3 ನಾವು 3 ಒಟ್ಟಿಗೆ ಎಲ್ಲಾದ್ರೂ ಚಾಲಿ ರೈಡ್ ಹೋಗೋಣ. ಹೆಂಗೆ? ಓಕೆ ಓಕೆ. ಮಗ ಅಲ್ಲಿ ನೋಡ ಜಾಣೇಶ. ಜಾಣೇಶ್ ಅವ್ರೆ ಕೂದ್ಲು ಬಂತೆ. ಹೋಗ್ರ ಏನ್ ರೇಗಿಸ್ತೀರಾ? ಇಲ್ಲ ಈ ಟೆನ್ಷನ್ಗೆನೆ ಎಲ್ಲೋದ್ರೋಗಿರೋದು. ಏನ್ ಮಾಡ್ಲಣ, ಎಲ್ಲ ತೈಲಾನು ಹಚ್ಚಾಯ್ತು. ಹಚ್ಬೇಕಾಗಿತ್ತು. ಸುಮ್ನಿರಣ. ಒಂದ್ $20 ಕೊಟ್ಟಿದ್ರೆ ಒಳ್ಳೆ ತೈಲ ಕೊಡ್ತೀನಪ್ಪ. ಕೂದ್ಲು ಬಂದು ಯಾವ್ದಾರು ಹುಡುಗಿ ಡವ್ ಹೊಡಿಲಿ, $20-40 ಬೇಕಾದ್ರೆ ಕೊಡ್ತೀನಿ. ತಗೋ ತಗೋ. ಇದು ಹಚ್ಕೊಂಡ್ರೆ ಕೂದ್ಲು ಬರುತ್ತಾನ? ಬರ್ದಿರೋ ಜಾಗದಲ್ಲೂ ಬರ್ತದೆ. ಹಚ್ಕೋ ಹಚ್ಕ 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 ಹಚ್ಕ. ಜಾಣೇಶ್ ಅವ್ರೆ ಬಾಯ್ ಗಣೇಶ್. ಮಗ ಅವನ್ಗೆ ಕೂದ್ಲು ಬರುತ್ತೋ ಇರೋದು ಉದ್ರೋಗುತ್ತೋ ಗೊತ್ತಿಲ್ಲ ಮಗ. ಯಾವ್ದೋ ಓಲ್ಡ್ ಸ್ಟಾಕ್ ಕಣ. ಇವ್ರ ಮೇಲೆ ಪ್ರಯೋಗ ಮಾಡಿದ್ದೀನಿ, ನೋಡೋಣ. ಒಂದು ಲಾಂಗ್ ಗ್ಯಾಪ್ ಆದ್ಮೇಲೆ ಮಗ ಕರೆಕ್ಟಾಗಿ 1 ತಿಂಗಳಾಯ್ತಲ್ವಾ? ಆಯ್ತು ಮಗ. ನಮ್ಮ ಜಾಣೇಶ ಇಲ್ಲೇ ಎಲ್ಲ ಇರ್ಬೇಕಾಗಿತ್ತಲ್ಲ. ಎಲ್ಲಿ ಅವನೇನು ಕಾಣಿಸ್ತಾನೆ ಇಲ್ಲ. ಅಣ್ಣ ನಾನು ಇಲ್ಲಿದ್ದೀನಿ. ನೀನ್ ಮಗ ಮುಚ್ಚ. ಏನಪ್ಪ ಜಾಣೇಶ ಇಷ್ಟುದ್ದ ಬೆಳೆಸ್ಕೊಂಡ್ಬಿಟ್ಟಿದ್ಯಾ? ನೀವು ಕೊಟ್ಟಿರೋ ಔಷಧಿ ವರ್ಕೌಟ್ ಆಯ್ತಣ್ಣ. ಇದೇನೋ ಕೈಲೆಲ್ಲ ಬೆಳೆದು ಬಿಟ್ಟೈತೆ. ಕೈಯಲ್ಲಿ ಹಾಕೋತಿದ್ನಲ್ಲ, ಕೈಯಲ್ಲೂ ಬೆಳ್ಕೊಬಿಟ್ಟೈತೆ. ಅಲ್ಲೇ ಸದ್ಯ ಕೈ ಮಾತ್ರ ಹಚ್ಕೊಂಡಲ್ಲ. ಅಣ್ಣ ಬೆಳೆದಿರೋ ಕಟ್ ಮಾಡಿ ಬೇಜಾರಾಗ್ಬಿಟ್ಟಿದೆ. ಉದುರೋಗೋಕೆ ಏನಾರು ಔಷಧಿ ಕೊಡೋಣ. ಮಗ ಅದಕ್ಕೆ ಯಾವ ಆಯಿಲ್ ಎಲ್ಲಿಂದ ಹುಡುಕ್ಲಪ್ಪ? ಲವ್ ಮುಂದೆ ಯಾರು ಯಾವುದೂ ದೊಡ್ಡದಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಕುಚಿಕು ದೋಸ್ತ್ಗಳಂಗೆ ಮಿಸ್ ಮಾಡ್ದಂಗೆ ದಿನಕ್ಕೊಂದ್ಸತಿ ಮೀಟ್ ಮಾಡ್ತಿದ್ ನಾವುಗಳು
ನಮ್ಮ ಪಕ್ಕ ಮೇಡಮ್ ದೀರ್ ಬಂದರು ಅಂತ ನಮ್ಮ ಫ್ರೆಂಡ್ಶಿಪ್ನೇ ದೂರ ಮಾಡ್ಕೊಂಡ್ಬಿಟ್ಟಿದ್ವಲ್ಲ. ಅದೇ ರೀ ಲವ್ಗಿರೋ ಕೆಪಾಸಿಟಿ. ಇದು ವೇದಾಂತ ಕೇಳೋ ಟೈಮೇ. ಯಾರ್ಯಾರು ಹೆಂಗೆ ಕಿಚಾಯಿಸಿ ಪಟಾಯಿಸಿ ಡವ್ ಹೊಡೆದ್ವಿ ಅಂತ ಹೇಳೋ ಕೇಳೋ ಕ್ಯೂರಿಯಾಸಿಟಿಲಿ ಎಲ್ಲರೂ ಇದೀವಿ. ಯಾರನ್ನೊಬ್ರು ಸುರೋಜ್ ಕಳಿ. ನಾವೆಲ್ಲ ಕಣ್ಮುಚ್ಕೊಳ್ಳೋಣ. ಅಗ್ರಿಮೆಂಟ್ ಪ್ರಕಾರ ಎಲ್ಲರೂ ಹುಡುಗಿರ್ನ ಮೂವರು ಒಟ್ಟಿಗೆ ನೋಡ್ಬೇಕು. ಸಾಹೇಬ್ರು, ತಮ್ಮ ಹುಡುಗಿಗೆ ಬುರ್ಕಾ ಗಿರ್ಕ ಹಾಕ್ಸಿ ಫೋಟೋ ತೆಗ್ಸಿದಿರ ಹೆಂಗೆ? ಏನ್ ಕಿಂಡಲ್ಲ, ನಮ್ಮ ಹುಡುಗಿಗೆ ನೋಡಿದ್ರೆ ಹೊಟ್ಟೆಲಿ ಉರಿಗೆ ಸ್ಟಾರ್ಟ್ ಆಗ್ಬಿಡ್ತದೆ. ಹೊಟ್ಟೆ ಉರಿಲಿ ಬೇರೇನ್ ಉರಿದೇ ಇದ್ರೆ ಸಾಕು. ಇವರಿಬ್ರು ಹುಡುಗಿರ್ಗಿಂತ ನಮ್ಮ ಹುಡುಗಿನೇ ಸೂಪರ್ ಆಗಿರೋದು. ಇದು ಬಕ್ರಾ, ಇದು ಪೆಕ್ರಾ, ಇವರಿಬ್ರಿಗೂ ಸ್ಕ್ರಾಪೆ. ನಮ್ಮ ಹುಡುಗಿ ಕಾಸ್ಟ್ಯೂಮ್ ನೋಡಿನೇ ಫ್ಲಾಟ್ ಆಗೋಯ್ತಿರೋ ಇರೋ. ಕಣ್ಣ ಮುಚ್ಚೆ ಕಾಡೆ ಗೋಡೆ ಕಣ್ ಬಿಡ್ತಾ ಇದೀವಿ, ಬಿಟ್ಬಿಟ್ವಿ. ಅಯ್ಯೋ, ನನ್ನ ಫೋಟೋದಲ್ಲಿ ಚೂಡಿದಾರ, ನನ್ನ ಫೋಟೋದಲ್ಲಿ ಬುರ್ಕಾ, ನನ್ನ ಫೋಟೋದಲ್ಲಿ ಮಿಡ್ಡಿ. ಕಾಸ್ಟ್ಯೂಮ್ ಚೇಂಜ್ ಓಕೆ, ಎಲ್ಲದ್ರಲ್ಲೂ ಒಬ್ಳೆ ಅವಳಲ್ಲ. ನಾವು 3 ಜನನು ಒಂದೇ ಹುಡುಗಿ ಹೊಡೆದಿರೋದ. ಎಲ್ಲಾರ ಲವ್ ಸ್ಟೋರಿಯಲ್ಲೂ ಒಂದೊಂದು ಟ್ವಿಸ್ಟ್ ಆದ್ರೆ ನಮ್ಮ 3 ಜನ ಲವ್ ಸ್ಟೋರಿಯಲ್ಲಿ ಒಂದೇ ಟ್ವಿಸ್ಟಾ? ಪಕ್ಕಾ ಡೌರಾಣಿನೇ. ನಮ್ಮ 3 ಜನನು ಒಟ್ಟಿಗೆ ಗುಂಡಿ ಬೀಳ್ಸ್ಬಿಟ್ಟಳಲ್ಲ. ಗುಂಡಿಗಲ್ಲ, ಸರಿಯಾಗಿ ಬ್ಯಾನ್ ಒಳಗೆ ಬೀಳ್ಸಿದಾಳೆ. ಅಯ್ಯೋ, ಈ ಮಾಡ್ರನ್ ದ್ರೌಪದಿ ಜೊತೆ ಆಗಿರೋ ನಮ್ಮ ಲವ್ ಸ್ಟೋರಿಗಳಲ್ಲಿ ಭಾರಿ ಕಥೆನೇ ಅಡ್ಗೈತಂಗಾದ್ರೆ. ಹೆಣ್ಣು ಸಮಾಜಕ್ಕೆ ಕಣ್ಣು, ಹಸಿದವರ ಹಣ್ಣು, ಅವಳಿಂದೆ ಹೋದ್ರೆ ಮಣ್ಣು. ಸಮೀಕ್ಷೆ ಪ್ರಕಾರ ಒಂದು ಹೆಣ್ಣು ಬಣ್ಣ ಹಾಕಕ್ಕೆ ಅಂತ ಕರಣಿ ಮುಂದೆ ನಿಂತ್ರೆ ತನ್ನ ಸೌಂದರ್ಯಕ್ಕೆ ಎಷ್ಟು ಜನ ಸೂರ್ಯ ಆಗ್ತಾರೆ ಅನ್ನೋ ಕ್ಯಾಲ್ಕುಲೇಷನ್ ಮೇಲೇನೆ ಮೇಕಪ್ ಹಾಕೋದು. ಸೊ ರೆಡಿ, ಸ್ಟಡಿ, 1 2 3. ಹೆಲೋ ಸಿದ್ದು, ಸಾಯಂಕಾಲನಾ? ಓಕೆ, ಸಿಗ್ತೀನಿ. ಆದ್ರೆ ಒಂದು ಕಂಡೀಷನ್ ಅಪ್ಪ, ನೀನು ರೋಡ್ ಸೈಡಲ್ಲೆಲ್ಲ ಪಾನಿಪುರಿ ತಿನ್ನಿಸ್ಬಾರ್ದು. ಯಾವುದಾದ್ರೂ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡೋಗಿ ತಿನ್ಸು, ಓಕೆನಾ? ಓಕೆ, ಬಾಯ್ ಬಾಯ್. ವೇಸ್ಟ್ ನನ್ನ ಮಗ. ಅದ್ ಸರಿ ಅಮ್ಮು, ಎಲ್ಲಿವರೆಗೂ ಬಂತೆ ನಿಮ್ ಲವ್ ಸ್ಟೋರಿ? ಅದ್ರ ಕತೆ ಬಿಡೆ. ಯಾಮಾರಿದ್ರೆ ಮಾವಿನಕಾಯಿ ತಿನ್ನೋ ಲೆವೆಲಿಗೆ ತಂದ್ಬಿಡ್ತಿದ್ದ. ಆಮೇಲೇನು, ಮೊಬೈಲಿಂದ ಅವನ ನಂಬರ್ನ, ಬ್ರೇನಿಂದ ಅವನ್ನ ಡಿಲೀಟ್ ಮಾಡಿ ಹೆಂಗೋ ಕಾಗೆ ಹಾರಿಸ್ಬಿಟ್ಟೆ. ಹಾಗಾದ್ರೆ ನೀನ್ ಲವ್ ಮಾಡ್ತಾ ಇಲ್ವಾ? ಈಗ ಅವನು ಸಿಕ್ಕವನ್ ಕಣೆ, ಆದ್ರೆ ಸ್ವಲ್ಪ ಪ್ರಾಬ್ಲಮ್. ಯಾಕೆ? ಮಾತೆತ್ತಿದ್ರೆ ನಮ್ಮ ಅಕ್ಕನ್ನ ನಮ್ಮ ಅಮ್ಮನ್ನ ಹುಡ್ಕೊಂಡ್ ಬರ್ತಾನ ಕಣೆ. ಲವ್ ಮಾಡ್ತಿರೋದ್ ನಿನ್ನ, ಅವ್ರನ್ನೇ ಹುಡ್ಕೊಂಡ್ ಬರ್ತಾನ? ಮಾತೆತ್ತಿದ್ರೆ ಆ ಥರ ಬೈತಾನ್ ಕಣೆ. ಏನ್ ಮಾಡೋದು? ಅಡ್ಜಸ್ಟ್ ಆಗ್ತಾನೋ ನೋಡ್ತೀನಿ, ಇಲ್ಲಾಂದ್ರೆ ಅವನಿಗೂ ಅಷ್ಟೇ ಕಾಕ. ಇದೆಲ್ಲ ತಪ್ಪು ಕಣೆ. ದಡ್ಡಿ ಕಣೆ ನೀನು. ಲವ್ ಅನ್ನೋದು ಕ್ರಿಕೆಟ್ ಇದ್ದಂಗೆ. ಫಾರ್ಮಲ್ಲಿದ್ದಾಗ್ಲೇ ರನ್ಗಳನ್ನ ಚಚ್ಬಿಡ್ಬೇಕು, ಇಲ್ಲ ಅಂದ್ರೆ ರಿಟೈರ್ಡ್ ಆದ್ಮೇಲೆ ರನ್ಗಳು ಹೊಡಿಲಿಲ್ಲ ಅಂತ ಕೊರಗಿರುತ್ತೆ. ಸತೀಶ ಇಲ್ಲ ಅಂದ್ರೆ ರಮೇಶ, ಬಿಟ್ರೆ ಉಮೇಶ, ಹರೀಶ, ಗಿರೀಶ, ಯಾರಾದ್ರೊಬ್ರು ಇದ್ದೇ ಇರ್ತಾರೆ. ಟೆನ್ಷನ್ ತಗೋಬಾರ್ದು. ಹೆಂಗೆ ಮೇಂಟೈನ್ ಮಾಡ್ತೀಯ ಇದೆಲ್ಲ? ನೋಡು, 7 ಕೆರೆ ನೀರ್ ಕುಡಿಯೋದು ಅನ್ನೋದು ಹಳೆಗಾದೆ. ಎಷ್ಟು ಕಂಪ್ನಿ ನೀರ್ ಕುಡ್ದಿಲ್ಲ ನಾನು. ಅದೆಲ್ಲ ಟ್ಯಾಲೆಂಟ್ ಕಣಮ್ಮ, ಟ್ಯಾಲೆಂಟು. ಅವತ್ತು ನಮ್ಮ ಆಚಾರಕ್ಕೆ ಗ್ರಹಚಾರ ಬಡ್ದಿದ್ದ ದಿನ. ಯಾಕೋ? ಒಂದಕ್ಕೋಗ್ಬೋತೀನಿ ತಡಿಯೋ. ನೀನ್ ಯಾಕೋ? ತುಂಬಾ ಅರ್ಜೆಂಟು ಕಣೋ, 2ಕ್ಕೆ ಅಲ್ಲಲ್ಲಲ್ಲಲ್ಲ, ಹುಡ್ಗಿನ್ ನೋಡಿದ ತಕ್ಷಣನೇ ರೆಸ್ಟ್ ರೂಮ್ ನೆನ್ಸ್ಕಂತವ್ರಲ್ಲ, ನಾನೇನ್ ಕಡಿಮೆ. ಒಟ್ಗೆ 3ಕ್ಕೆ ಹೋಗ್ತೀನಿ. ಗಂಡು ಬುಲ್ಡಾಗ್ ಆದ್ರೂ ಪಮ್ಮೋರಿಯನ್ ಹೆಣ್ಣಾಯಿ ಬಾಲ ಅಲ್ಲಾಡ್ಸಿದ್ರೆ ಫಾಲೋ ಮಾಡ್ದಂಗಿರುತ್ತಾ? ಬುಲ್ಡಾಗ್ ಆದ್ರೆ ಏನು, ಪಮ್ಮೋರಿಯನ್ ಆದ್ರೆ ಏನು, ನಾಯಿ ಬಾಲ ಡೊಂಕೆ.
ಬೌನ್ಸರ್ ಆದ್ರೇನು ಯಾರ್ಕರ್ ಆದ್ರೇನು 6 ಹೊಡಿಯಕ್ಕೆ ಟ್ರಿಕ್ಸ್ ಇರಬೇಕು. ಇವ್ರು ಯಾರು ನಕ್ರ ಮಾಡದಿರೋ ಬಕ್ರಗಳೇ. ಪಾಪ ತುಂಬಾ ಬರಗೆಟ್ಟುವೆ ಅನ್ಸುತ್ತೆ. ಇವ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಒಂದ್ ಕೈ ನೋಡೇ ಬಿಡೋಣ. ಬಕ್ರ ನಂಬರ್ 1. ಮಾರಿ ಕಣ್ಣು ಹೋರಿ ಮ್ಯಾಗೆ ನೋಡ್ತಾನೆ ಇಲ್ಲ ಪಟ್ಟಿ ಮಗ. ಅದೇ ಬೊಂಬಾಯಿ ಮಿಠಾಯಿ. ಯಾಕ್ರಿ ಕಣ್ಣು ಹೊಡೆದ್ರಿ? ಅಯ್ಯೋ ನೀವು ಕಣ್ಣು ನೋಡಿದ್ರಲ್ಲ ಅದಕ್ಕೆ. ನನ್ ಕಣ್ಣಿಗೆ ಧೂಳ್ ಬಿತ್ತಪ್ಪ. ನನ್ ಕಣ್ಣಿಗೆ ನೀವು ಬಿದ್ರಪ್ಪ. ನೋಡ್ರಿ ನಾನ್ ತುಂಬಾ ಸ್ಟ್ರೈಟು. ನಮ್ ಬಾಸ್ ಉಪೇಂದ್ರ ಫಿಲಮ್ನ ಮಿಸ್ ಮಾಡದೆ ರಿಲೀಸ್ ದಿನಾನೇ 4 ಶೋ ನೋಡಿದೀನಿ. ನಂಗೆ ಯಾಕೋ ನಿಮ್ ಮೇಲೆ ಲವ್ ಆಗ್ಬಿಟ್ಟಿದೆ. ಲವ್ ಹಂಗಂದ್ರೆ? ಮಾರ್ಕೆಟ್ ಎಲ್ಲ ಹುಡ್ಕಿದ್ರು ಫ್ರೆಶ್ ಆಗಿರೋ ತರಕಾರಿನೇ ಸಿಗಲ್ಲ. ಇವಳು ಯಾರೋ ಫ್ರೆಶ್ ಲವ್ ಅಲ್ಲಿ. ನೋಡಿ, ನನ್ ಮನೆ ಹತ್ರ ತಲೆ ಬಗ್ಸಿದ್ರೆ ಕಾಲೇಜ್ ಹತ್ರನೇ ತಲೆ ಎತ್ತೋದು. ನಾನ್ ತುಂಬಾ ಡೀಸೆಂಟ್ ಹುಡ್ಗಿ ಗೊತ್ತಾ? ನೋಡೋಕೆ ನೀವು ಪಾಪ ಪಾಂಡು ತರನೇ ಕಾಣ್ತೀರಾ. ಅಯ್ಯೋ ಪಾಪ ಅನ್ಸುತ್ತೆ. ಆಮೇಲೆ ನಾನು ಒಪ್ಕೊಂಡಿಲ್ಲ ಅಂತ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ಕೈ ಕೊಯ್ಕೊಳ್ಳೋದು, ಸೂಸೈಡ್ ಮಾಡ್ಕೊಳ್ಳೋದು, ವಿಷ ಕುಡ್ಕೊಳ್ಳೋದು ಅದೆಲ್ಲ ಬೇಡ ಅಂತ ಒಪ್ಕೋತೀನಿ. ಓಕೆನಾ? ಓಕೆ. ಆಗ್ತಾ ಇರೋ ಖುಷಿನಲ್ಲಿ ಇಮ್ಯಾಜಿನೇಷನ್ ಡಿವೈಡ್ ಸಾಂಗ್ ಹೋಗೋಣ ಅಂತ ಇದೆ. ಏನ್ ಮಾಡೋದು, ನಮ್ ಡೈರೆಕ್ಟರ್ ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಓಕೆ. ಶಿವಮೊಗ್ಗದ ಕ್ಷೋತ್ರಗಳಿಗೋಸ್ಕರ ಹಾಡು ಪ್ರಸಾರವಾಗಿತ್ತು. ನೀವು ಕೇಳುತ್ತಿದ್ದೀರಿ ಆಕಾಶವಾಣಿ. ಇದೀಗ ಸಮಯ 12 ಗಂಟೆ. ರಾಹುಗಾಲವು ಪ್ರಾರಂಭವಾಗುತ್ತದೆ. ಜೋಕೆ. ಬಕ್ರ ನಂಬರ್ 2. ಅರೆ ಇಸ್ಕಿ, ಬೆಳಗ್ಗೆಯಿಂದ ಹುಡ್ಕುದ್ರು, ಬುರ್ಕಾ ತೆಗ್ದಿರೋ, ಮಕ ಕಾಣಿಸೋ, ಒಂದೇ ಒಂದ್ ಫಿಗರೂ ಕಾಣಿಸ್ತಾ ಇಲ್ವಲ್ಲ. ಚಾಲೆಂಜ್ ಬೇರೆ ಮಾಡಿದೀನಿ. ತುತ್ತೇರಿ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಪರವಾಗಿಲ್ಲ ಪರವಾಗಿಲ್ಲ. ನೀವು ನಮ್ಮವ್ರಾ? ಯಾಕೆ ಡೌಟಾ? ಆ ಥರ ಏನಿಲ್ಲ. ನಿಮ್ದಕ್ಕೆ ಶಾದಿ ಆಗಿದ್ಯಾ? ಅಭಿ ನಹಿ ಜಿ. ಅಯ್ಯೋ ಅಚ್ಚಾ. ನಿಮ್ಮ ಹೆಸರು? ಗುಲ್ ರೋಸ್. ನಿನ್ನ ಹೆಸರಲ್ಲೂ ಗುಲಾಬಿ ಇದೆ, ನೀನೂ ಗುಲಾಬಿ ತರ ಇದೆಯಾ? ಅಚ್ಚಾ, ಆಪ್ಕಾ ನಾಮ್? ಶಾರುಖ್ ಖಾನ್. ನಿಮ್ಮ ಹೆಸರಲ್ಲೂ ಶಾರುಖ್ ಖಾನ್, ನೀವು ಶಾರುಖ್ ಖಾನ್, ಬ್ಲ್ಯಾಕ್ ಶಾರುಖ್. ಅವ್ರು ಬೋಲೋ ಜಿ. ಬಿರಿಯಾನಿಗೆ ಕೊಡಿಸ್ತೀನಿ, ನಮ್ಮನ್ನ ಪ್ಯಾರ್ಗೆ ಮಾಡ್ತೀರಾ? ಬೈಸಿದ್ದು ಕುಷ್ಕ, ಸಿಕ್ಕಿದ್ದು ಬಿರಿಯಾನಿ. ಬಕ್ರ ನಂಬರ್ 3. ಸರಿ, ನೀನ್ ಹೊರಡು, ನಾನು ಬರ್ತೀನಿ. ಯಾವಾಗ್ಲೂ ಇದಾನೆ. ಹುಡುಗಿರು ಮಿಸ್ ಆಗಿ ಕರ್ಚೀಫ್ ಹೇರ್ ಪಿನ್ ಬೀಳ್ಸಿದ್ರೆ ಸಾಕು, ನಮ್ಗೆ ಎತ್ಕೊಟ್ಟು ಪರಿಚಯ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಕಾಯ್ತಿರ್ತಾರೆ. ಇವನ್ ಯಾವನು ಸ್ಟಾರ್ಟಿಂಗ್ ಟ್ರಬಲ್ ನನ್ ಮಗ. ಬ್ಯಾಕ್ ಬೀಳ್ಸಿ ಫುಲ್ ಟಾಸ್ ಹಾಕೊಟ್ರು 6 ಹೊಡಿಯಲ್ಲ ಅಂತಾನೆ. ಮೇಡಮ್, ನಿಮ್ ಬ್ಯಾಗು.
ಎಕ್ಸ್ಕ್ಯೂಸ್ ಮೀ. ನನ್ನ ಐಸ್ ಇಟ್ ನೈಸ್ ಮಾಡೋಕ್ಕಿಂತ ಮುಂಚೆನೆ ನಾನು ನೋಡ್ಬಿಟ್ಟು ICUಗೆ ಹೋಗ್ಬಿಟ್ಟಿದ್ದಾನೆ. ಪಾಪ ಎಷ್ಟು ಬರ್ಗಟ್ಟಿದ್ನೋ ಏನೋ. ಹೆಲೋ ಹೆಲೋ, ಥ್ಯಾಂಕ್ ಯು. ಹಕ್ಕಿ ಕಾಳಾಗ್ದೇನೆ ಬಲೆಗೆ ಬಿತ್ತು. ಬೆಳಿಗ್ಗೆ ಯಾರ ಮುಖ ನೋಡ್ದೆ? ಕನ್ನಡಿಲ್ ನನ್ನ ಮುಖ ನಾನೇ ನೋಡ್ಕೊಂಡೆ ಅಲ್ವಾ? ಇವ್ರೆ ಅಂದಂಗೆ ಸೈಜ್ ಎಷ್ಟು? 34, 26, 36. ನಾನು ಕೇಳಿದ್ದು ನಿಮ್ ಸ್ಲಿಪ್ಪರ್ ಸೈಜ್. 8. ಯಾಕೆ? ನೇ ನಂಬರು, ನನ್ನ ಲಕ್ಕು. 8 ಅಕ್ಷರ ಹೇಳ್ತೀನಿ. ಹಾ? ಐ ಲವ್ ಯು. ಹಾಳೋದೊಂದು ಬಾಯ್ ಬಿಟ್ಟು ಮಾತಾಡೋಂಗ್ ಕಾಣಿಸ್ತಿಲ್ಲ. ನಾನೇ ಡೈಲಾಗ್ ಕ್ಯೂ ಕೊಡ್ಬೇಕೇನೋ. ಏನಾದ್ರೂ ಮಾತಾಡಿ. ನೀವೇ ಮಾತಾಡಿ. BMTC ಸೀಟಿಂದ MP ಸೀಟ್ವರೆಗೂ ಮೀಸಲಾತಿ ಕೇಳ್ತೀರಾ? ಸೊ ಲೇಡೀಸ್ ಫಸ್ಟ್. ನನ್ನ ಕೋರ್ಟ್ಗೆ ಬಾಲ್ ಪಾಸ್ ಮಾಡ್ದ. ನೀವು ಯೂಸ್ ಮಾಡೋದು ಕ್ರೆಡಿಟ್ ಕಾರ್ಡೋ ಡೆಬಿಟ್ ಕಾರ್ಡೋ? ಯಾಕೆ? ಅಲ್ಲ, ಆಟೋದಲ್ಲಿ ಹೋಗೋ ಡಿಸ್ಟೆನ್ಸಲ್ಲಿ ಹತ್ರದಲ್ಲಿ ಓರಿಯಂಟ್ ಮಾಲ್ ಇದೆ. ಯಾವುದಾದ್ರೂ ಇಂಗ್ಲಿಷ್ ಸಿನಿಮಾ ನೋಡಿ ಹಾಗೆ ಬರ್ತಾ ಶಾಪಿಂಗ್ ಮಾಡಿ ಬರೋಣ ಅಂತ. ನಿಮ್ಗೇನಾಯ್ತು? ಎಲ್ರೂ ಮಾತಾಡಿ ದಂಡ ಕಟ್ತಾರೆ. ನಾನು ಮಾತು ಶುರು ಮಾಡ್ದೇನೆ ದಂಡ ಕಟ್ಟಂಗಾಯ್ತು. ಹೋಗೋಣ, ಬಟ್ ಒಂದು ಕಂಡೀಷನ್. ನನ್ನ ಅಂಗಿ ಒಗ್ಗಿಯವರು ಇಲ್ಲದೆ ಏಕಾಂಗಿಯಾಗಿ ಹೋಗಿದ್ದೀನಿ. ಯಾವತ್ತು ಈ ಕೈ ಬಿಡಲ್ಲ ಅಂದ್ರೆ ಹೋಗೋಣ. ಕೈ ಬಿಡಲ್ಲ ತಾನೇ? ಸದ್ಯಕ್ಕೆ ಕೈ ಬಿಡೋ. ಪೊಲೀಸ್ ಮಾಮ ನೋಡಿದ್ರೆ ಎತ್ತಕೊಂಡು ಹೋಗ್ತಾನೆ. ನಿಂಗೆ ಗೊತ್ತು? 2-3 ಸತಿ ಸ್ಟೇಷನ್ಗೆ ಹೋಗಿ ಹೆಣ್ಗಾಡಿದೀನಿ. ಅಲ್ಲ, ಪಬ್ಲಿಕ್ ಅಲ್ಲಿ ಏನಕ್ಕೆ ಅಂತ. ಸರಿ, ಆಗಿದ್ರೆ ಒಂದು ಕಿಸ್ ಕೊಡು. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ನಲ್ಲ. ಏನ್ ಮಾಡೋದು? ತಗೋ, ಆಲ್ಬೇಕಿಂದ ಬಿರಿಯಾನಿ ಮತ್ತೆ ಲೆಗ್ ಪೀಸ್ ತಂದಿದ್ದೀನಿ. ಮನೆಗೆ ಹೋಗಿ ತಿನ್ನು, ಆಯ್ತಾ? ಥ್ಯಾಂಕ್ ಯು. ಏಕ್ ಬಾತ್. ಏನು? ನಂದಕ್ಕೆ ಹೊಸ ಡ್ರೆಸ್ ಕೊಡಿಸ್ತೀರಾ? ಹೊಸ ಡ್ರೆಸ್ಸಾ? ವೇಸ್ಟು. ಯಾಕೆ? ನೀನ್ ಯಾವುದೇ ಕಲರ್ಫುಲ್ ಡ್ರೆಸ್ ಹಾಕೊಂಡ್ರು ಮೇಲ್ಗಡೆ ಕರಿ ಬುರ್ಕ ಹಾಕೊಂಡಿರ್ತೀಯಲ್ಲ, ಅದಕ್ಕೆ ಹೊಸ ಡ್ರೆಸ್ ವೇಸ್ಟು. ಬೇಜಾರಾಗ್ಬೇಡ ಡಾರ್ಲಿಂಗ್, ತಮಾಷೆ ಮಾಡ್ದೆ. ನಿನ್ ಖುಷಿನೇ ನನ್ ಖುಷಿ ಅಲ್ವಾ? ತಗೋ, ನಿನ್ಗೆ ಯಾವ ಡ್ರೆಸ್ ಬೇಕೋ ಶಿವಾಜಿ ನಗರಕ್ಕೆ ಹೋಗೇ ತಗೋ. ಥ್ಯಾಂಕ್ ಯು. ಅದೇ ಖುಷಿಗೆ ಒಂದು ಉಮ್ಮ ಇಲ್ವಾ? ನನ್ ಕೆನ್ನೆ ಏನ್ ಪುಣ್ಯ ಮಾಡಿತ್ತು. ಕರಿಯ ನನ್ನ ಮಗನೆ, ತಗೋ. ನನಗೆ ನಿಮ್ಮ ಮೇಲೆ ತುಂಬ ಲವ್. ಅದಕ್ಕೆ ನನ್ನ ಬ್ಲಡ್ನಲ್ಲಿ ಲವ್ ಲೆಟರ್ ಬರೆದಿದ್ದೀನಿ. ಶಿಲ್ಪ, ಪಾಪ ಎಷ್ಟು ಬ್ಲಡ್ ವೇಸ್ಟ್ ಆಯ್ತೋ ಏನೋ. ಫಸ್ಟ್ ಮನೆಗೆ ಹೋಗಿದ ತಕ್ಷಣ 1 kg ಆ್ಯಪಲ್ ತೊಗೊಂಡು ತಿನ್ನು. ಕಳೆದೋಗಿರೋ ಬ್ಲಡ್ ಎಲ್ಲ ರಿಕವರ್ ಆಗುತ್ತೆ. 1 ನಿಮಿಷ, ನಿನಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ. ಏನಿದೆ ಇದರಲ್ಲಿ? ಸೀಕ್ರೆಟ್. ಮನೆಗೆ ಹೋಗ್ಬಿಟ್ಟು ನೋಡು. ನೀನು ಯಾವಾಗಲೂ ಈ ಥರ ಲೋಕಲ್ ಐಟಮ್ ತರಬೇಡ. ಸ್ವಲ್ಪ ಗೋಲ್ಡ್ ಕಡೆ ಗಮನ ಕೊಡು. ಮದುವೆಗೆ ಯೂಸ್ ಆಗುತ್ತೆ. ಅದು ಸರಿ, ನಾವು ಮದುವೆನ ಸ್ಟ್ಯಾಂಡಿಂಗಲ್ಲಿ ಆಗೋಣ ಇಲ್ಲ ರನ್ನಿಂಗಲ್ಲಿ ಆಗೋಣ? ಏಯ್, ಅದಕ್ಕೇನು ಅರ್ಜೆಂಟ್ ಇವಾಗಲೇ? ನಿಧಾನಕ್ಕೆ ಆಗೋಣ ಬಿಡು. ಹಾಳೋದೊಂದು ಕ್ರಿಕೆಟ್ ಕಿಟ್ ಕೊಟ್ರೆ ಆಡೋ ಗ್ರೌಂಡೇ ಕೇಳ್ತಾನೆ. ಥೂ ನನ್ನ ಮಗನ. ಪ್ರೀತಿಸೋ ಹುಡುಗರಿಗೆಲ್ಲ ಒಂದು ಕನಸು ಆಸೆ ಇದ್ದೇ ಇರುತ್ತೆ. ನನಗೂ ಇದೆ, ಕೇಳ. ನಂಗೊಂದು ಮುತ್ತು ಕೊಡು.
ಓಕೆ, ನಾಳೆ ಸಿಗ್ತೀನಿ. ನಾಚಿಕೆ ಬಿಟ್ಬಿಟ್ಲು ಅನ್ಸುತ್ತೆ. ಇದೇನು ಇವಳು ಬ್ಲಡ್ ಇಷ್ಟೊಂದು ಸ್ವೀಟ್ ಆಗಿದೆ? ಸಕ್ಕರೆ ಕಾಯಿಲೆ ಏನಾದರೂ? ಪ್ರೀತಿಸೋ ಹುಡುಗಿ ಬಗ್ಗೆ ಹಂಗೆಲ್ಲ ಅನ್ಕೋಬೋದು. ಅಕ್ಕ, ಏನೇ ಇದು ನಿನ್ ಸೆಲ್ಲಲ್ಲಿ ಬರೀ ಹುಡುಗರ ನಂಬರೇ ಇದೆ. ಏ ಕೊಡು, ಬೇಕಾದ್ರೆ ನೀನು ಹುಡುಗಿರ ನಂಬರ್ ಇಟ್ಕೋ. ಬರ್ಲಿ, ಡ್ಯಾಡಿಗೆ ಹೇಳ್ತೀನಿ. ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ತುಂಬಾ ಲವ್ ಆದ್ಮೇಲೆ ಪರ್ಸ್ ಖಾಲಿ ಆದ್ಮೇಲೆ ನಾನು ಊರಿಗೆ ಹೋಗ್ತಿದ್ದೀನಿ ಗೊತ್ತಾ? ಯಾಕೆ? ಯಾಕಂದ್ರೆ ಊರಿಂದ ನಂಗೆ ಕಾಲ್ ಬಂದಿತ್ತು, ಅದಕ್ಕೆ. ಈಟಿಂಗ್ ಎಷ್ಟು ಇಂಪಾರ್ಟೆಂಟೋ ನಮ್ಮ ಮೀಟಿಂಗು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಗೊತ್ತಾ? ಏ ಬೇಗ ಬಂದ್ಬಿಡ್ತೀನಿ ಚಿನ್ನ. ನೀನ್ ಬರೋ ದಾರಿನೇ ಕಾಯ್ತಿರ್ತೀನಿ. ಓಕೆ, ಬಾಯ್. 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 ನಮ್ನೇ ಜೋಕರ್ ಮಾಡ್ಕೊಂಡು ಸ್ಟಾರ್ಟ್ ಆಡ್ಸಿದ್ಲು. ಬಂದ್ಲು ನೋಡೋ ಮೇನ್ಕೆ. ಒಂದ್ ನಿಮಿಷ ಹೋಗ್ ಬರ್ತೀನ್ರಿ. ಯಾರೋ ಬಾಡಿ ಗಾಡಿ ಇದ್ದಂಗ ಅವನೇ. ಯಾವನಾದ್ರೂ ಆಗಿರ್ಲಿ, ಇವತ್ತೈತೆ ಮಾರಿ ಹಬ್ಬ. ನಡೀರೋ. ಅವಳು ಬರೋ ಒಯ್ಯಾರ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನೀನು ಒಂದ್ ಎಣ್ಣ. ಎಣ್ಣಿನ ತರ ಇರೋ ಎಮ್ಮಾರಿ. ಏ ಮುಚ್ಕೊಂಡ್ ಕೇಳ್ರ ಹೇಳಿ. ಅಲ್ಲಿ ಕಾಣ್ತಿರೋದು ಯಾರು ಗೊತ್ತಾ? ಯಾರು ಕಾಣಿಸ್ತಿಲ್ಲ, ಸ್ವಲ್ಪ ಝೂಮ್ ಹಾಕಿ. ಅವನ ಹೆಸರು ಲಾಂಗ್ ಚಿಕ್ಕಣ್ಣ. 9 ಮರ್ಡ್ರು, 18 ಹಾಫ್ ಮರ್ಡ್ರು, 27 ದರೋಡೆ ಮಾಡೋನೆ. ಅವನ್ನ ನಾನು ಮದ್ವೆ ಆಗಿದ್ದೀನಿ. ಏನ್ 9 ಮಗ್ಗಿ ಹೇಳ್ತಾ ಇದ್ಯಾ? ಕೂಡಿ ಕಳೆದ್ರು 9 ಬತ್ತೈತೆ. 9 ಅವನ್ ಲಕ್ಕಿ ನಂಬರು. ಅವನು ಇನ್ನು ಫಸ್ಟ್ ನೈಟ್ ಆಗಿಲ್ಲ. ಸರಿ, ಕೈ ಕೊಡ್ರಿ, ಬೇಗ ರಾಖಿ ಕಟ್ಬೇಕು. ಏನ್ ನೀನ್ ತಾಳಿ ಕಟ್ಸ್ಕೊಂಡಿದ್ಯಾ ಅಂತ ನಾವ್ ರಾಖಿ ಕಟ್ಸ್ಕೋಬೇಕಾ? ಕಟ್ಸ್ಕೊಳಕ್ ಆಗಲ್ಲ. ನೀವ್ ನನ್ನ ಎಕ್ಸ್ ಲವರ್ಸ್ ಕಂಡ್ರು. ಎಕ್ಸ್ ಅಂದ್ರೆ 6 ಹೊಡ್ಬಿಡ್ತೀನಿ. ಅಲ್ಲ ಕಣೆ, ಪ್ರೀತಿ ಪ್ರೇಮ ಅಂತ ಕೈ ಹಿಡ್ಕೊಂಡು ಮಾರಾ ಚುಚ್ಸಿ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಪಿಕ್ಚರ್ ತೋರಿಸಿ ನಮ್ದು ಅದಕ್ಕಿಂತ ಗ್ರೇಟ್ ಲವ್ ಸ್ಟೋರಿ ಅಂತ ಬೋರ್ಡೇ ಬಿಟ್ಟು ಈಗ ಸಿಂಪಲ್ ಆಗಿ ಒಂದ್ ಕ್ರೈಮ್ ಸ್ಟೋರಿ ಕ್ರಿಯೇಟ್ ಆಗಕ್ಕೆ ದಾರಿ ಮಾಡ್ಕೊಡಕ್ ಬಂದಿದ್ಯಾ? ಟೊಮೆಟೊ ಸಾಸ ಲವ್ ಲೆಟರ್ ಬರ್ಕೊಟ್ಟು ಬ್ಲಡ್ ಅಲ್ಲಿ ಬರ್ಕೊಟ್ಟೆ ಅಂತ ಸುಳ್ಳು ಹೇಳ್ದಾಗ್ಲೂ ನಾನು ನಿಂಗೆ ಕ್ಷಮಿಸ್ತೆ ಕಣೆ, ಬೇಜಾರೇನಾಗ್ಲಿಲ್ಲ. ಏನೋ ಪಾಪ ಚಿಕ್ಕ ಹುಡುಗಿ ಇವಾಗ ಸುಳ್ಳು ಹೇಳ್ತಾಳೆ, ಮುಂದೆ ಸರಿ ಹೋಗ್ತಾಳೆ ಅನ್ಕೊಂಡಿದ್ದೆ. ಎಕ್ಸ್ ಲವರ್ ಅಂತ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೇ. ನಮ್ಗಳ ಹಾಡ್ಗಳ ಕತೆ ಏನಾಗ್ಬೇಕು? ಹುಡುಗಿರ್ ಮನ್ಸು ಕನ್ನಡಿ ಇದ್ದಂಗೆ, ಇಂಟ್ ನೋಡೋರ್ನೆಲ್ಲ ನನ್ನ ಒಳಗಡೆ ಇದ್ದೀರಿ ಅಂತ ತೋರ್ಸ್ಕೊತಾರಂತೆ. ಆ ಮಾತ್ ನಿಜ ಮಾಡ್ಬಿಟ್ಟಲೆ. ರೀ ಇಲ್ಲಿ ನೋಡ್ರಿ, ಇಲ್ಲಿ ಯಾವನ ಅವನು ಕಟ್ಸ್ಕೊಂಡ್ರ ಮುಚ್ಕೊಂಡು ಬರ್ಬೇಕಾ? ಆಹಾ, ಬಾಡಿಗೂ ವಾಯ್ಸ್ಗೂ ಭಗವಂತ ಲಿಂಕೇ ಇಕ್ಕಿಲ್ಲ, ಕಟ್ಟಿಸ್ಕೊಳ್ರ. ಹಣೆ ಬರೋಬರ ಸರಿ ಇಲ್ಲ, ಐಟಮ್ ಗಿಟಮ್ ತಂದ್ರೆ ಕಷ್ಟ, ಕಟ್ಟಿಸ್ಕೊಳ್ಳಿ. ಬೇಜಾರ್ ಮಾಡ್ಕೋ
ಲವ್ ಅಲ್ಲಿ ಲಿಮ್ಕಾ ರೆಕಾರ್ಡ್ ಮಾಡ್ತಿರೋದು ನನ್ ಗಂಡಂಗ್ ಗೊತ್ತಾಗೋಯ್ತು. ಆ ಒಂದು ಸ್ಕೀಮ್ ಬೇರೆ ಇಟ್ಕೊಂಡಿದ್ದ. ಅಯ್ಯೋ ದೇವ್ರೆ, ಏನ್ ಕಾಲನಪ್ಪ. ಬಾಯಲ್ಲಿ ಕಾಯಿ ಸುಲಿಯೋದ್ ನೋಡಿದೀನಿ, ಕಾರ್ ಎಳಿಯೋದ್ ನೋಡಿದೀನಿ, ಇದೆಂತ ರೆಕಾರ್ಡಪ್ಪ. ಬಚಾವದೆ ಇವತ್ತು. ನಿನ್ ಗಂಡನ ಬಾಡಿ ಗಾರ್ಡ್ ತರ ಕರ್ಕೊಂಡ್ ಬಂದಿದ್ಯಾ, ಹೊಡಿಬೇಕು ಅನ್ನಿಸ್ತಿದೆ. ನಿನ್ ಟೈಮ್ ಚೆನ್ನಾಗಿದೆ. ಹೆಣ್ಣು ಹುಡುಗಿ ನಿನ್ ಮೇಲೆ ಕೈ ಮಾಡಿದ್ರೆ ನನ್ ಗಂಡಸ್ತೀನಿ ಕೌಮಾನ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಹೋಗು, ಬದುಕೋ ಹೋಗು. ಸರಿ ಬರ್ತೀನಿ ರಣ್ಣ. ನಾಳೆ ಬೀಗ್ರೂಟ ಇದೆ, ಬಂದು ಊಟ ಮಾಡ್ಕೊಂಡೋಗಿ. ಬಾಯ್. ಲೋ, ಆರ್ಟ್ನ ಅಪಾರ್ಟ್ಮೆಂಟ್ ಮಾಡ್ಕೊಂಡು ಫ್ಲಾಟ್ನ ಗಂಡಸುಗಳಿಗೆ ಹಂಚಿ ಹೃದಯನ ಕೊಟ್ಟಿಗೆ ಮಾಡ್ಕೊಂಡ್ಬಿಟ್ಟವಳಲ್ಲ. ಮಿಸ್ ಆದಾಗ ಬಿತ್ರಿಯರಾದ್ರು ಮಿಸ್ಸಸ್ ಆದ್ಮೇಲೆ ಗರ್ತಿಯರ್ ಆಗ್ಬಿಡ್ತಾರಲ್ವಾ? ಅದೇನೋ ನಿಜ. ಯಾರನ್ನಾರು ಇನ್ನೊಂದ್ಸಲಿ ಡೋಡಿಯಾನಾ? ಆಟಲ್ಲಿ ಹೋಗಿರೋ ಗಾಳಿಗೆ ಬ್ಲೋ ಹೊಡ್ಕೊಳಕ್ ಟೈಮ್ ಇಲ್ಲ. ಈ ಗ್ಯಾಪಲ್ಲಿ ಇನ್ನೊಂದ್ ಬೇಕಾ? ಅಲ್ಲೋಡ್ರು, ಎಲ್ಲ ನನ್ ಗ್ರಾಚಾರ ತೋರಿಸ್ತೀನಿ ಬನ್ನಿ. ಅವಳ ಚಿನ್ನ ನೋಡ್ಕೊಂಡೆ. ನಾನೇ ಅವಳನ್ನ ಬಿಡ್ತಾ ಇರಲಿಲ್ಲ, ಇನ್ನ ಕಂಡೋರು ಬಿಡ್ತಾರಾ? ಹಲೋ, ಎತ್ತೋ ಕೈ, ಹಲೋ, ಎತ್ತೋ ಕೈ, ಎತ್ತೋ ಕೈ. ಸಾಹೇಬ್ರೆ, ನಿಮ್ ಬ್ಯಾಕ್ಲೆಸ್ ಹೆಂಡ್ತಿನ ಯಾರೋ ಓಡಿಸ್ಕೊಂಡು ಹೋಗ್ಬಿಟ್ರಂತೆ. ಅವಳು ಯಾಕೆ ಓಡಬೇಕು? ಮನೆಯಿಂದ ಏರೋಪ್ಲೇನ್ ಅಲ್ಲಿ ಹೋಗೋ ಅಷ್ಟು ದುಡ್ಡನ್ನ ದೇಪ್ಕೊಂಡು ಹೊಂಟೋದ್ಲು. ಅವಳು ಆರಾಮಾಗಿ ಹೋಗ್ತಾಳೆ. ಅದ್ ಸರಿ, ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ನನ್ನ ತಟ್ಟೆಯಲ್ಲಿ ನೊಣ ಹುಡುಕ್ತಾ ಇದ್ದೀರಲ್ಲ. ಎಲ್ರು ಕಳ್ಕೊಂಡಿರೋರೆ ಎತ್ರಿ ತಲೆನ. ಕಾಂಪಿಟೇಷನ್ ಬೇಕಾ? ಕಾಂಪ್ರಮೈಸ್ ಆಗ್ಬಿಡೋಣ. ಟೇಬಲ್ ಯಾಕೋ ಅಲ್ಲಾಡ್ತಾ ಇದೆ. ಏಯ್, ನಮ್ದೇ ಶೇಕ್ ಆಗ್ತಾ ಐತೆ, ಬಾಯಿ ಮುಚ್ಕೊಂಡಿರೋ. ಮೈ ಡಿಯರ್ ಫ್ರೆಂಡ್ಸ್, ಲವ್ ಬ್ರೇಕ್ ಆಗೋಯ್ತು. ಯಾರು ಫೀಲ್ ಮಾಡ್ಕೋಬೇಡಿ. ಕೈ ಕೊಟ್ಟಿರೋ ಹೆಣ್ಣಿನ ಸ್ಥಾನನ ತುಂಬಕ್ಕಾಗೋದು ಈ ಎಣ್ಣೆ ಮಾತ್ರ. ಕರೆಕ್ಟು. ಅಂದಾಗೆ ಹೊಟ್ಟೆ ತುಂಬಾ ಕುಡ್ಕೊಂಬಿಡಿ. ಅಣ್ಣ ಬಿಲ್ಲು. ಈ ಬಾರ್ ಓನರ್ದು ಒಂದು ಕೇಸ್ ಇದೆ, ಅದನ್ನ ನಾನೇ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ. ಡೋಂಟ್ ವರಿ. ಅಣ್ಣ ಒಂದ್ ಮಾತು ಹೇಳ. ಒಂದಲ್ಲ, ಎರಡು ಹೇಳು. ನೀನ್ ಯಾಕೋ ಸತ್ತೋಗಿರೋ ನಮ್ಮ ಅಣ್ಣನ ತರ ಕಾಣಿಸ್ತಿದ್ಯಾ? ಅಣ್ಣ ಕುಡಿದು ಟೈಟ್ ಆಗಿರೋ ಮತ್ತೆ ಸೆಂಟಿಮೆಂಟ್ ಎಲ್ಲ ಮಾತಾಡ್ತಾನೆ. ಬೇಜಾರ್ ಮಾಡ್ಕೋಬಿಡೋಣ. ಮಾತಾಡಲಿ ಬಿಡು. ಕುಡಿದ್ಮೇಲೆ ಮಾತು ಹೆಂಡತಿ ಪಕ್ಕ ಮುತ್ತು ಪಟ ಪಟ ಅಂತ ಉದುರ್ತಾ ಇರ್ಬೇಕು. ಮಾತಾಡ್ಲಿಲ್ಲ ಆದ್ರೆ ಕುಡಿದಿರೋ ಹೆಡ್ಡೆಗೆ ಬೆಲೆ ಇರಲ್ಲ, ಮುತ್ಕೊಡ್ಲಿಲ್ಲ ಆದ್ರೆ ಹೆಂಡತಿ ಹತ್ರ ಬೆಲೆ ಇರಲ್ಲ. ಇದೊಂಥರ ಗಂಡಸ್ತನದ ಎಫೆಕ್ಟ್. ನಿಮ್ ಹೆಂಡ್ರು ಓಡೋದ್ಲಲ್ಲ, ಅವಳು ಮುಚ್ಚಿಕ್ತಿರ್ಲಿಲ್ವಾ? ಹೋಗ್ಲಿ ಬಿಡು ನನ್ನ ಚಿನ್ನ. ಚಿನ್ಕುಳ್ಳಿ ಮಾತ್ರ ಕೊಳ್ಳಿ ಬಿಡು. ಅಣ್ಣ ಇನ್ನೊಂದ್ ಮಾತು ಹೇಳ. ಏನಪ್ಪ? ನಂದಲ್ಲ ಅವಂದು. ಮಾತಾಡಪ್ಪ. ಲವ್ ಮಾಡ್ತಾ ರಾಕ್ ಆಗಿದ್ದೆ. ರಾಕಿ ಕಡ್ಡಿ ನಮ್ ಟಾಕಿನ ಕಿತ್ಕೊಂಡ್ಬಿಟ್ಲು. ರೈ, ಇನ್ನೂ ರಾಕಿ ಹಿಡ್ಕೊಂಡು ಏನ್ ಮಾಡ್ತಾ ಇದೀರಾ? ಕಿತ್ ಬಿಸಾಕ್ರು. ಕುಡಿರೋ ಚೆನ್ನಾಗಿ ಕುಡಿರೋ. ಈಗೇನ್ ಮಾಡೋದು? ಒಂದು ಸೋಪ್ ತಗೊಂಡು ಮಗ ತೊಳ್ಕೊಂಡ್ಬಿಡ್ಲಾ? ಮುದ್ದೆ ಮಾತಾಡ್ಬೇಡ. ನನ್ನ ಬಂಗಾರ ನೀನು. ಒಂದು ಸೋಪ್ ತಗೊಂಡು ಹಾರ್ಟಲ್ಲಿರೋ ಗಲೀಜನ್ನ ಚೆನ್ನಾಗಿ ಚಕ ಅಂತ ತೊಳ್ಕೊಂಡ್ಬಿಟ್ಟು ಫ್ರೆಶ್ ಅಂತ ಬೋರ್ಡ್ ಹಾಕೋಬಿಡಿ. ಆಯ್ತಣ್ಣ. ಅಣ್ಣ ಲವ್ ಆಸೆನೆ ಜಿಂದಗಿಲ್ ಖತಮ್ ಆಗೋಯ್ತಣ್ಣ. ಅಯ್ಯೋ ನನ್ನ ಮಕ್ಕಳ, ಕ್ರಿಕೆಟ್ ಆಡೋಕೆ ಏನೋ ಮಾಡ್ತೀರಾ? ಅಣ್ಣ ಗ್ರೌಂಡ್ಗಿಂತ ನೆಟ್ ಪ್ರಾಕ್ಟೀಸ್ ಸೂಪರ್ ಅಣ್ಣ. ಗಳಿಗೆ ಸಿದ್ಧ. ಹಂಗಂದ್ರೆ ಒಳ್ಳೊಳಗನೆ ಮಾಡ್ತಾನೆ ಅಂತ. ಹಂಗಾದ್ರೆ ಅವಳು ಗಳಿಗೆ ಸಿದ್ಧಿ. ನಮ್ಮ ಅಣ್ಣ ತಮ್ಮದಿರೆಲ್ಲ ಹೋಗ್ಬಿಟ್ಟವ್ರೆ. ಖಾನ್ ಜಾನ್ ಹೋಗೋಣ ಬರೋ. ಅವಳು ನೆನ್ಸ್ಕೊಂಡ್ ಕುಡ್ದಿದ್ದೆಲ್ಲ ಇಳ್ದೋಯ್ತು. ಇನ್ನೊಂದು 90 ಹೊಡಿಬೇಕಿತ್ತ.
ಬೇಡ ಬಾಳಪ್ಪ, ಲವ್ ಮಾಡಿ ನಮ್ಮ ಹಾರ್ಟ್ನ ಡ್ಯಾಮೇಜ್ ಮಾಡ್ಕೊಂಡಿದೀವಿ. ಇನ್ನು ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗೋಯ್ತದೆ. ಬೇಡ ಬರಪ್ಪ. ಅಣ್ಣಂಗೊಂದು ಥ್ಯಾಂಕ್ಸ್ ಹೇಳೋಣ. ಅಲ್ಲಿಂಗ್ ಪಾಪ ಅವ್ರು ಓಡಾಗಿರೋ ಬ್ಯಾಕ್ಲೆಸ್ ಹೆಂಡತಿ ವಾಪಸ್ ಬಂದಿರೋ ಕರ್ಸ್ ಕಾಣ್ತಿರ್ಬೇಕು. ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋಣ? ಎಲ್ಲಾದ್ರೂ ಹೆಂಗಾದ್ರು ಸಿಗ್ತಾರೆ, ಅವಾಗ ಹೇಳಿದ್ರೆ ಆಯ್ತು. ಸೇಫ್ಟಿ ಒಂದು ಸೆಕೆಂಡ್ ಕೊಟ್ಬಿಡಿ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಬರ್ರೋ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಬಚ್ಚಿವಣ್ಣ. ಬಾಯ್ ಬಾಯ್ ಅಣ್ಣ. ಬರ್ತೀರಣ್ಣ. ಹೋಗ. ಇಲ್ಲಣ್ಣ ಏನ್ ಬರ್ದವ್ರೆ? ಇಲ್ಲಿ ಮಲಮೂತ್ರ ಮಾಡುವವರು ನಾಯಿಗೆ ಹುಟ್ಟಿದವರು. ಲೋ ನಿಂದಾದ್ರೂ ಪರವಾಗಿಲ್ಲ. ಲೋ ನಂದು ಹೇಳಕ್ಕೆ ಆಗಲ್ಲ ಕಣ, ಪೀಪ್ ಸೌಂಡಿಂಗ್ ಮ್ಯಾಟ್ರು. ಏಯ್ ನಿಮ್ಮಿಬ್ಬರದು ಪರವಾಗಿಲ್ಲ ಕಣ್ರು, ನಾನು ಹೇಳ್ಕೊಳಕ್ಕೆ ಆಗಲ್ಲ. ಗಂಡ್ಸೆ ಅಲ್ಲ ಅಂತ ಬರ್ದವ್ರಲ್ರಲ್ಲೋ. ಕರೆಕ್ಟ್. ತೂ ನಮ್ ಜನಕ್ಕೆ ಓದಕ್ ಬರೆಯಕ್ ಕಲ್ತವ್ರೆ ಅಂತ ಬಾಯಿಗೆ ಬಂದಂಗ್ ಬರೀತಾರಪ್ಪ. ಲೋ ಹುಷಾರ ಬಾರ. ಲೋ ರೋಡ್ ಸೈಡಲ್ಲಿ ಜನ ಅರ್ಜೆಂಟಾಗಿ ಗ್ರೀಸ್ ಹಾಕಿರ್ತಾರೆ. ಹುಷಾರಪ್ಪ, ಬೆಂಗಳೂರಲ್ಲಿ ಕುಡಿಯೋಕ್ಕೆ ಬೀರಿಲ್ಲ, ಸಾರಿ ನೀರಿಲ್ಲ. ಇನ್ ತೊಳ್ಕೊಳಕ್ ಎಲ್ಲಪ್ಪ ಹುಡ್ಕೋಣ. ಬರ್ರ ಎಲ್ಲೋದಿರಾ? ನನ್ಗೊಂದು ಸಿಗರೇಟ್ ಬೇಕು. ಸೇದು ಬಾಪ. ಒಂದು ಸ್ಮಾಲ್ ಸಿಗರೇಟ್ ಕೊಡಿ. ಸ್ಮಾಲ್ ಇಲ್ಲಪ್ಪ, ಕಿಂಗ್ ಇದೆ. ಕಿಂಗು ಡಿಂಗು ಯಾವುದು ಬೇಡ, ಸ್ಮಾಲೇ ಬೇಕು. ಲೋ ಕಿಂಗೆ ಸಾಯಲೇ. ಇಲ್ಲ ಸ್ಮಾಲೇ ಬೇಕು, ಇಲ್ಲ ಅಂದ್ರೆ ಹತ್ಬಿಡ್ತೀನಿ ನೋಡಿ. ಅದನ್ನೆಲ್ಲ ಹಾಕೊಂಡು ಒಳ್ಳೆ ಹಿಂಸೆನಪ್ಪ. ಮಗ ಪ್ಲೀಸ್. ಅಣ್ಣ ಒಂದು ಕಿಂಗು ಒಂದು ಕತ್ರಿ ಎರಡು ಕೊಡಿ. ತಗೊಳ್ಳಿ. ತಗೊಳ್ಳೋ ಸ್ಮಾಲು. ಥ್ಯಾಂಕ್ಸ್ ಕಣ್ಣ. ಸ್ಮಾಲು. ಶಂಕ್ತಿಂದ ಬಂದ್ರೆ ತೀರ್ತಾನ. ನಾವು ಮೂವರು ಮತ್ತೆ ಮೂರ್ತಿಗೆ ಮುಖ ಮಾಡಿ ಕೂತ್ವಿ. ಈ ಭೂಮಿ ಮೇಲೆ ಬದುಕಬೇಕು ಅಂತಂದ್ರೆ ದುಡ್ಡು ತುಂಬಾನೇ ಮುಖ್ಯ. ನಾವು ಲೀಗಲ್ ಆಗಿ ದುಡಿತೀವಿ ಅಂತಂದ್ರು ನಮ್ಮ ಕೈಲೊಂದು ಲಂಗೋಟಿನೂ ಕೊಂಡ್ಕೊಳಕ್ಕಾಗಲ್ಲ. ಗುಟ್ಕಾ ಕದ್ರು ಕಳ್ಳಾನೆ, ಎಲಿಫೆಂಟ್ ಕದ್ರು ಕಳ್ಳಾನೆ. ಲಿಟಿಗೇಷನ್ನು, ಡಿನೋಟಿಫಿಕೇಶನ್ ಅಂತ ಭೂಮಿನ ಬಳದಾಕೊಳ್ಳೋರೆಲ್ಲ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಮೊನ್ನೆ CBIನವರು ಮಿನಿಸ್ಟರ್ನ ಅರೆಸ್ಟ್ ಮಾಡಿ ಗುಮ್ಮಿದ್ರು. ದುಡ್ಡಿದ್ರೆ ಬೇಲು ಡೀಲು ಅಂತ ಹೊರಗಡೆ ಆರಾಮಾಗಿರ್ಬೋದು. ನೀನು ಹೊಡಿತಿರೋ ಡೈಲಾಗ್ಗೆ ಬಿಲ್ಡಪ್ ರೀರೆಕಾರ್ಡಿಂಗ್ ನೋಡಿದ್ರೆ ಕೊಲೆ ದರೋಡೆ ಮಾಡಿ ದುಡ್ಡು ಮಾಡೋ ಸ್ಕೆಚ್ ಆಗ್ತಿದ್ಯಾ ಅನ್ಸುತ್ತೆ. ಅಂತ ಸೀನ್ ಏನೂ ಇಲ್ಲ. ಮತ್ತಿನೇನಪ್ಪ, ನಾವೀ ಸಣ್ಣ ಪುಟ್ಟ ಕತ್ರಿ ವ್ಯವಹಾರಗಳನ್ನ ಬಿಟ್ಟು ದುಡ್ಡು ಮಾಡಬೇಕು. ಸಮಾಜದಲ್ಲಿ ಬೇಜಾನ್ ವೀಕ್ನೆಸ್ಗಳಿವೆ, ನಾವು ಅದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು. ನಾವು ಮಾಡಿರೋ ರಾಬ್ರಿ ಎಲ್ಲ ಮರೆತು ಜನ ನಮ್ಮನ್ನ ಹತ್ರ ಸೇರಿಸ್ತಾರ? ಮಾಡಬಾರ್ದು ಮಾಡಿದವ್ರಿಗೆಲ್ಲ ಡಾಕ್ಟರೇಟ್ ಕೊಟ್ಟವ್ರೆ ನಮ್ಮ ಜನ. ಹೊಸ ನೀರು ಬಂದು ಹಳೆ ನೀರನ್ನ ಮರೆಸೋದೇ ಜೀವನ. ಓಕೆ, ಅದೇನು ಐಡಿಯಾ ಹೇಳು. ನಮ್ಮ ಕನಸುಗಳಿಗೆ ದಾರಿಗಳಿಗೆ ನಾವೇ ಅಪ್ಪ ಅಮ್ಮ ಆಗಬೇಕು. ನಮ್ಮ ಫ್ರೆಂಡ್ಶಿಪ್ನಲ್ಲಿ ಏನೇ ವ್ಯವಹಾರ ಮಾಡಿದ್ರೂ ವರ್ಕೌಟ್ ಆಗ್ತಿಲ್ಲ. ಅದಕ್ಕೆ ಸಪ್ರೇಟಾಗಿ ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ. ಏನು ಐಡಿಯಾ? ಇದೆಲ್ಲ ವರ್ಕೌಟ್ ಆಗುತ್ತಾ? ಟ್ರಿಕ್ಸ್ ಇದ್ರೆ ಏನು ಬೇಕಾದ್ರೂ ಪಾಲಿಟಿಕ್ಸ್ ಮಾಡ್ಬೋದು. ಪಾರ್ಟಿ ಯಾವುದಾದ್ರೆ ನಮಗೇನು,
ರೂಲಿಂಗ್ ಮಾಡ್ಬೇಕಷ್ಟೆ. ನೀನ್ ಹೆಂಗೋ ನಿನ್ ದಾರಿ ಉಟ್ಕೊಂಡೆ, ನಮ್ ಕತೆ ಏನ್ ಗುರು? ಕೆಲವರು ಲಕ್ನ ಹುಡ್ಕೊಂಡು ಹೋಗ್ತಾರೆ, ಇನ್ ಕೆಲವರಿಗೆ ಲಕ್ಕಿ ಅವ್ರು ನೋಡ್ಕೊಂಡ್ ಬರುತ್ತೆ. ದೇವಸ್ಥಾನದ ಹತ್ರ ಯಾವುದೋ ಒಂದು ಮುದುಕಿಗೆ ಎಲ್ಲಾ ಕಾಯಿಲೆಗಳು ಒಟ್ಟಿಗೆ ಅಟ್ಯಾಕ್ ಆಗಿ ಅವಳು ತನ್ನ ಕೊನೆಯ ದಿನಗಳನ್ನ ಕೌಂಟ್ ಡೌನ್ ಮಾಡ್ತಾ ಇರೋ ವಿಷಯ ಗೊತ್ತಾಯ್ತು. ಬಾಲಕಿ, ಯಾರು? ನಾನು ದೇವ್ರು ಬಂದಿದ್ದೀನಿ. ಕಣ್ಣು ಬಿಡ್ದಂಗೆ ನಿನ್ನ ಸಮಸ್ಯೆ ಏನು ಅಂತ ಹೇಳು. ಅಯ್ಯೋ ದೇವ್ರು, ಕೊನೆಗೂ ನನ್ನ ಕಷ್ಟ ನೋಡಕ್ ಭೂಮಿಗೆ ಬಂದ್ಬಿಟ್ಟಿಯಾ? ಏನು ಅಂತ ಹೇಳಿ? ಮನ್ಕಂಡ್ರೆ ಮೈ ನೋವು, ನಿಂತ್ಕೊಂಡ್ರೆ ಕಾಲು ನೋವು, ಹೊಟ್ಟೆ ನೋವು, ತಲೆ ನೋವು. ಇನ್ನೂ ಬದುಕಿದೆಯಲ್ಲೇ ಘಾಟಿ ಮುದುಕಿ. ತಲೆನೋವು, ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಹೊಟ್ಟೆ ನೋವು ಎಲ್ಲ ಹಾಕೋ. ಬಾಲಕಿ, ನಾನು ಹೇಳೋವರೆಗೂ ಕಣ್ಬಿಡ್ಬಾರ್ದು. ಇವಾಗ ನೋಡೆ ಮುದುಕಿ, ನನ್ನ ಎಕ್ಸ್ಪೆರಿಮೆಂಟ್ ಸಡನ್ ಆಗಿ ವರ್ಕೌಟ್ ಆಗ್ಬಿಡ್ಬೇಕು. ಬಾಲಕಿ, ನಿಧಾನವಾಗಿ ಮೇಲೆದೇಳು. ದೇವ್ರು ತೀರ್ಥ ಕೊಡ್ತಾ ಇದ್ದಾನೆ. ಮುದುಕಿ ಯಾಕೋ ಗುರಾಯಿಸ್ತಾವಳೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗೋಯ್ತಾ? ಸ್ವಾಮಿಗಳು ಪವಾಡ ಪುರುಷರು, ದೈವಾಂಶ ಸಂಭೂತರು, ಕೈಗುಣ ಸಂದಗೈತೆ. ಆಹಾ, ಮಾತ್ರೆ ಮುಂದೈತೆ ಜಾತ್ರೆ. ಬಾಲಕಿ, ಸ್ವಾಮಿ, ನಾನ್ ಮಾಡಿರೋ ಈ ಪವಾಡನ ಎಲ್ರಿಗೂ ಸೇರ್ಬಿಡು. ನಾಳೆಯಿಂದ ಇದೇ ಟೈಮ್ಗೆ ಇಲ್ಲೇ ಸಿಗ್ತೀನಿ. ದೇವ್ರು ಬರ್ತಾನೆ. ಬರ್ಲಾ? ಸ್ವಾಮಿ. ಮಗಳೇ, ಏನೇ ನಿನ್ನ ಪ್ರಾಬ್ಲಮ್ಮು? ನನ್ ಗಂಡ ತುಂಬಾ ಕುಡಿತಾನ್ ಸ್ವಾಮಿ, ಏನಾದ್ರೂ ಮಾಡಿ ಬಿಡಿಸ್ಬಿಡಿ. ಅಮ್ಮ ಅನ್ನಬೇಕು, ಸ್ವಾಮಿ ಅನ್ನಬಾರದು ಮಗಳೇ. ಆಯ್ತಮ್ಮ, ತಪ್ಪಾಯ್ತು. ನಿನ್ನ ಗಂಡ ಕುಡಿತಾನೆ, ಅದು ನಿನಗೆ ಪ್ರಾಬ್ಲಮ್ಮು ಅಲ್ಲವೇನೆ ಮಗಳೇ? ಅಲ್ಲ ಕಣೆ, ಟಿವಿ ಸೀರಿಯಲ್ ನೋಡೋದು ಬಿಟ್ಬಿಡು ಅಂತಂದ್ರೆ ನೀನ್ ಬಿಟ್ಬಿಡ್ತೀಯಾ? ಇಲ್ಲ ಕಣಮ್ಮ. ಮತ್ತೀಗ ದೇವ್ರಗಳ ನಾವುಗಳೇ ರಾಮರಸ ಕುಡಿತೀವಿ ಅಂತದ್ರಲ್ಲಿ ನಿನ್ ಗಂಡ ಡ್ರಿಂಕ್ಸ್ ಮಾಡೋದು ತಪ್ಪಾ? ತಪ್ಪಾಯ್ತಮ್ಮ. ಬಾಲಕ, ತಗೋ, ನಿನ್ನ ಸಮಸ್ಯೆ ಬಗೆಹರಿತು ತಾನೆ? ಕಾಣಿಕೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಹೊರಡು. ಮಕ್ಳು ಇಲ್ದೇ ಇರೋ ಕಂದ ಯಾರಪ್ಪ ಅದು? ಬಾರಪ್ಪ ಮಗನೇ, ಬಾರೋ ಮಗನೇ. ತುಂಬಾ ನೊಂದೋಗಿದ್ಯಲ್ಲೋ, ವೀಕ್ ಆಗೋಗಿದ್ಯಲ್ಲೋ. ಏನೋ ಮಗನೇ ನಿನ್ನ ಸಮಸ್ಯೆ? ಅಮ್ಮ, ಮದುವೆ ಆಗಿ 10 ವರ್ಷ ಆಯ್ತಮ್ಮ, ಇನ್ನ ಒಂದು ಮಗುನೂ ಆಗಿಲ್ಲ ಅಮ್ಮ. ಇದೆಲ್ಲ ಒಂದು ಸಮಸ್ಯೆನಾ? ನಾನಿದ್ದೀನಿ ಬಿಡೋ, ಸರಿಪಡಿಸ್ತೀನಿ ಮಗನೇ. ಬಾಲಕ, ತಗೋ ಮಗನೇ,
ಇದನ್ನ ರಾತ್ರಿ ಮಲಗೋಕ್ ಮುಂಚೆ ಹಾಲಿನ ಜೊತೆ ಬರ್ಸ್ಕೊಂಡು ಕುಡಿ. ವಯಾಗ್ರ. ಮಗನೇ 5 ನಿಂಬೆಹಣ್ಣಲ್ಲಿ 1 ನಿಂಬೆಹಣ್ಣ ಜ್ಯೂಸ್ ಮಾಡ್ಕೊಂಡು ಕುಡಿ. ಇನ್ 4 ಅಮ್ಮ. ಮಂಚದ ಕಾಲಡಿಲಿ ಇಟ್ಕೋಪ, ತಡಿಬೇಕಲ್ಲಪ್ಪ ದುಷ್ಟಶಕ್ತಿಗಳನ್ನ. ಆಯ್ತಮ್ಮ, ನಾನು ಬರ್ತೀನಿ. ಮಗನೇ, ನಿಂಬೆಹಣ್ಣು ಮಾತ್ರೆ ಕಾಸು ಏನ್ ಪುಕ್ಸಟ್ಟೆ ಬರ್ತದೇನಪ್ಪ? ವಯಾಗ್ರ ಕಣಪ್ಪ ಅದು. ತಟ್ಟೆಲ್ಲ 500 ರೂಪಾಯಿ ಕಾಸು ಹಾಕ್ಬಿಟ್ಟು ಹೋಗು ಮಗನೇ. ಮಾರ್ಕೆಟ್ ಅಲ್ಲಿ 3 ರೂಪಾಯಿಗೆ ಸಿಗೋ ನಿಂಬೆಹಣ್ಣಿಗೆ ಕುಂಕುಮ ಬೆರೆಸ್ಕೊಟ್ರೆ 100 ರೂಪಾಯಿ ಸಿಗುತ್ತೆ ಅನ್ನೋದಾದ್ರೆ ಇದಕ್ಕಿಂತ ಒಳ್ಳೆ ಬಿಸ್ನೆಸ್ ಬೇಕಾ? ಅಮ್ಮ, ಹೇಳು ಕಂದ. ನನ್ನ ಹುಡುಗಿ ಓಡಾಬಿಟ್ಲಮ್ಮ. ಹಾ, ಓಡೋದ್ರೆ ಏನಪ್ಪ ಮಾಡೋದು? ಯಾವ ಕಡೆ ದಿಕ್ಕಿಗೆ ಹೋದ್ಲು ಅಂತ ಏನಾರು ಗೊತ್ತಾ ಮಗನೇ? ದಕ್ಷಿಣ. ಏ ನಿಂಬೆಹಣ್ಣು ಉರುಳು ಕಣೋ. ದಕ್ಷಿಣ ಅಲ್ಲ ಕಂದ, ಉತ್ತರ. ಡೆಲ್ಲಿಗೆ ಓಡೋಗಿದ್ದಾಳೆ ನಿನ್ನ ಹುಡುಗಿ. ಈಗಲೇ ಟ್ರೈನ್ ಹೊತ್ಕೊಂಡು ಹೋಗು. ಹುಡುಗಿ ಸಿಗ್ತಾಳೆ ನಿನಗೆ. ಹೋಗು ಮಗನೇ, ಹೋಗು. ನನ್ನ ಕಸ್ಟಮರ್ಸು, ಸಾರಿ ನನ್ನ ಫಾಲೋವರ್ಸು ಇನ್ಕ್ರೀಸ್ ಆದ್ರು, ಹಾಗೆ ಇನ್ಕಮ್ಮು ಕೂಡ. ಏಕ್ ಚಾಯ್ ದೇರೆ. ಏನ್ ಸಾಹೇಬ್ರೆ, ನಿಮ್ ಫ್ರೆಂಡ್ ಅಕ್ಕಿಲ ಮೇಲೆ ಆದ ದೇವ್ರು ಬರ್ತದ? ನಿಂಬೆಹಣ್ಣು ಮನ್ಸಸ್ ಕೊಟ್ನಪ್ಪ. ಡಲ್ ಆಗಿದ್ದಿದ್ದು ವ್ಯಾಪಾರನೇ ಚಿಗುರ್ಕೊಬಿಡ್ತು. ಅಣ್ಣ, ಏನಾದ್ರೂ ದಾನ ಮಾಡಿ ಅಣ್ಣ. ನನ್ನೇನ್ರು ಪ್ರೆಗ್ನೆಂಟ್, ಡೆಲಿವರಿ ಮಾಡಿಸ್ಬೇಕು. ಚಿಲ್ಲರೆ ಎಲ್ಲ ಹೋಗ, ನೋಟೆ ಹಾಕಣ. ಬೋಲ್ರೆ, ಮತ್ತೆ ಸೋತೋದ್ರ? ಥೂ, ಯಾವ ಟೀಮ್ ಮೇಲೆ ಹಾಕಿದ್ರು ಬರೀ ಸೋಲೆ. ಇಸ್ಕಿ IPL ಅಣ್ಣ? ಹೂನಪ್ಪ. ಪುಣೆ ಮೇಲೆ ಆಡಿದ್ರ? ನಾನು ಹೆಂಗೋ ಮುಂಬೈ ಮೇಲೆ ಆಡ್ಬಿಟ್ಟೆ ಅಣ್ಣ. ಇವನ್ ಬೇರೆ. ಅಣ್ಣ, ದಾನ ಮಾಡಿ ಅಣ್ಣ. ಸುಮ್ಮನೆ ಹೋಗ್ಬಿಡೋ, ಟೆನ್ಷನ್ ಇದೀನಿ, ಹೊಡೆದಾಕ್ಬಿಡ್ತೀನಿ. ಅಣ್ಣ, ಅಯ್ಯ ನನ್ನ ಮಗನೇ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಡೆಲಿವರಿ ಅಣ್ಣ. ಪ್ರೊಡಕ್ಷನ್ ಮಾಡಕ್ಕಾಯ್ತದೆ, ರಿಲೀಸ್ ಮಾಡ್ಸಕ್ಕಾಗಲ್ವಾ? ಇನ್ನೊಂದ್ಸತಿ ಬಚ್ಚ ನನ್ನ ಮುಂದೆ ನನ್ನ ಮಗನೇ ಸಾಯ್ಸಾಕ್ಬಿಡ್ತೀನಿ. ನನ್ನ ಮಗನೇ, ನನ್ನ ಮಗನೇ ಹೇಳ್ದೆ ತಾನೆ ನನ್ನ ಹತ್ರ ಕಾಸಿಲ್ಲ ಅಂತ. ಇಂಥವ್ರನ್ನೆಲ್ಲ ಯಾಕೆ ಅಂಗಡಿ ಹತ್ರ ಸೇರಿಸ್ತೀಯಾ? ನನ್ ಕತ್ ಸರಿ ಆಯ್ತು. ಅಣ್ಣ, ಏನ್ ಕೈ ಅಣ್ಣ ನಿಂದು? ಅಣ್ಣ ಅಣ್ಣ ತಗೋಣ, ಇವತ್ತು ನನ್ನ ಒಂದಿನದ ಕಲೆಕ್ಷನ್ ಎಲ್ಲ ನಿನ್ಗೆ ಅಣ್ಣ. ತಗೋಣ, ಮಜಾ ಮಾಡೋಣ. ಅಣ್ಣ ಬರ್ತೀನಿ ಅಣ್ಣ. ಅಣ್ಣ ಬರ್ತೀನಿ ಅಣ್ಣ, ಬಾಯ್ ಅಣ್ಣ. ಒಬ್ಬ ಗೂನ್ ಭಿಕ್ಷಿಕ ನನ್ನ ಲೈಫ್ಗೆ ಟ್ವಿಸ್ಟ್ ಕೊಟ್ಟ. ಸ್ಕೂಲಲ್ಲಿ ಮೇಷ್ ಹೇಳ್ಕೊಟ್ಟಿದ್ದು ಒಂದು ಪಾಠ ನೆನ್ಪು ಬಂತು. ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್. मेरा नाम डॉक्टर शाहरुख फिरुल्ला खान विथೌಟ್ MBBS. ಐ ಆಮ್ ಸ್ಪೆಷಲಿಸ್ಟ್ ಇನ್ ಅಂಡಲ್ ಆಗಿರೋ ಪೈಲ್ಸ್ನಿಂದ ಹಿಡಿದು ಕಿಡ್ನಿಲ್ ಬೆಳೆದಿರೋ ಸ್ಟೋನ್ಸ್ವರೆಗೂ ವಿಥೌಟ್ ಆಪರೇಷನ್ ವಾಸ ಮಾಡ್ತೀನಿ. ಮನುಷ್ಯನ ಬಾಡಿಲಿ ಯಾವುದೇ ಪಾರ್ಟ್ಸ್ ಮುರಿದಿರ್ಲಿ ಉಳ್ಕಿರ್ಲಿ ರೆಡಿ ಮಾಡೋದ್ರಲ್ಲಿ ನಂದು ಎತ್ತದ ಕೈ. ಇವನ್ ಸೌಂಡ್ ಕೇಳಕ್ಕಾಗಲ್ಲಪ್ಪ, ಬಾಯಿಗೆ ಬಟ್ಟೆ ತುರ್ಕಿ. ಅಯ್ಯೋ ರೇಕ್ರೆ, ಕಲ್ಗಳು ಬಂಡೆಗಳಾಗ್ಬಿಡ್ತಿದ್ವು. ಕಿಡ್ನಿಲಿ ಇದ್ದಿದ್ ಕಲ್ಲೆಲ್ಲ ಬಂದ್ಬಿಟ್ವಾ? ತಗೊಳ್ಳಿ, ಬಾಟ್ಲಲ್ಲಿ ಹಾಕಿಡಿ, ಬರೋ ಕಸ್ಟಮರ್ಸ್ಗೆಲ್ಲ ತೋರಿಸಿ. ಆಪರೇಷನ್ ಸಕ್ಸಸ್, ಪೇಷಂಟ್ ಬಚಾವ್. ತುಂಬಾ ನೋಯ್ತದೆ. ಕಾಲ್ ತೊಳ್ದು ಎಷ್ಟು ದಿನ ಆಯ್ತಯ್ಯ?
ಗರ್ಲ್ಸ್ 4ಗೆ ಹೊಡಿಲ್ಲ 6ಗೆ ಹೊಡಿಲ್ಲ 6ಗೆ ಹೊಡಿರಿ ಸೆಕ್ಸಿ ಆಗಿರುತ್ತೆ 6 Just picking his spot, 6 using the pace of the ball. देखो देखो सिक्सर देखो सक्सेस Well, be the biggest of the Champions League. That's huge. ಒತ್ಕೊಳ್ಳೋ ಸುತ್ತಕೊಳ್ಳೋ Definitely traveling in the mind. ಕಾಸು ಕೊಡ್ತಾವಳೆ ಅಂದ್ರೆ ಬದುಕವಳೆ And in distance, 101 meters. Bit of frustration, but you're right. The batsman gets pinged for it, and the bowler's got sick too. What a six! What a six! ಅಂದಂಗೆ ಮರ್ತಿದ್ದೆ, ನನ್ನ ಶಿಷ್ಯಂದ್ರ ಪರಿಚಯ ಮಾಡಿಕೊಡ್ಲಿಲ್ಲ. ಒಬ್ಬನ ಹೆಸರು ಪ್ರಕಾಶ. ಅದೇನು ಹೆಂಗಸ್ರುಗಳನ್ನ ಆ ಥರ ಕರೀತಾರೆ? ಪಾಪ ಅವನು ಚಿಕ್ಕಪೇಟೆ ಸೀರೆ ಅಂಗಡಿನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ನಾನೇ ಅವನ ಇಲ್ಲಿ ಕರ್ಕೊಂಬಂದು ನನ್ನ ಶಿಷ್ಯನಾಗಿ ಪ್ರಮೋಷನ್ ಕೊಟ್ಟೆ. ಇನ್ನೊಬ್ಬನ ಹೆಸರು ಸಂದೀಪ. ಅಂದಾಗೆ ಇವತ್ತು ಭಕ್ತರು ಜೋರು. ಹಬ್ಬಬ್ಬಾ, ಏನ್ ಕೇಳ್ತೀರಾ, ತುಂಬಾ ಇದ್ರಪ್ಪ. If you smell what the rock is cooking. The rock says, ಸ್ವಾಮಿ ಇದರಿಂದ ಪಿಡ್ಸೋಗುತ್ತಾ ಸ್ವಾಮಿ? ಲೋ ಬಾಲಕ, ನಾನು ಮಂತ್ರಿಸ್ಕೊಟ್ರೋ ನಿಂಬೆಹಣ್ಣಿಂದ ಪಿಡ್ಸೇನು ಏಡ್ಸಿದ್ರು ಹೋಗುತ್ತೆ. ಮೀಸೆ ಕಿಸೆ ಬಿಟ್ಕೊಂಡು ದೊಡ್ಡ ಗಂಡಸ್ ತರ ಕಾಣಿಸ್ತಿದ್ಯಾ? ಮಾಡಿದ್ಯವ್ರ ಪ್ರಾಬ್ಲಮ್? ಸಣ್ಣ ಪುಟ್ಟ ಕುಯ್ಕೊಂಡು ರಾಬ್ರಿ ಮಾಡ್ತಾ ಇದ್ದೀನಿ, ಈಗ ದೊಡ್ಡ ಡಾನ್ ಆಗ್ಬೇಕು ಅಂತ ಬಂದಿದ್ದೀನಿ. ನಾನ್ ದೇವ್ರು, ನಾನು ಹಿಂಗೆ ಒಳ್ಳೇದು ಮಾಡ್ತೀನಿ. ನುಂಗು ನುಂಗು ನುಂಗು. ಮಗಳೇ, ಏನು ನಿನ್ನ ಸಮಸ್ಯೆ? ನನ್ ಗಂಡ ಆಫೀಸ್ ಕೆಲ್ಸದ ಮೇಲೆ ಫಾರಿನ್ಗೆ ಅಂತ ಟ್ರಿಪ್ಗೆ ಹೋದ್ರು. ಅಲ್ಲಿ ಯಾರೋ ಬಿಳಿ ಹುಡುಗಿ ಸಿಕ್ಕಿದ್ಲು ಅಂತ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಸ್ವಾಮಿ. ನನಗೆ ಮೊದಲೇ ಗೊತ್ತಿತ್ತು ಈ ಕಡೆ ದಿಕ್ಕಿನಲ್ಲಿ ಒಂದು ಹೆಣ್ಣಿಗೆ ನಿನ್ನ ಗಂಡ ಆಕರ್ಷಣೆ ಆಗ್ತಾನೆ ಅಂತ. ಅಂದಂಗೆ ಯಾವ ದೇಶ ಅದು ಅಂತಂದೆ? ಅಮೆರಿಕ ಸ್ವಾಮಿ. ನಾನು ಹೇಳಿಲ್ವಾ ಅದು ಈ ದಿಕ್ಕಿನಲ್ಲೇ ಬರೋದು? ನಾನು ಹೇಳಿಲ್ವಾ? ಇದು ಈಸ್ಟ್, ಅಮೆರಿಕ ಬರೋದ್ ವೆಸ್ಟ್. ಮಗನೇ, ಭೂಮಿ ಸುತ್ತುತ್ತಲ್ಲ, ನಿಮ್ ಟೀಚರ್ ಹೇಳ್ಕೊಟ್ಟಾಗ ಅದು ಈಸ್ಟಲ್ಲಿ ಇತ್ತು, ಈಗ ಅದು ವೆಸ್ಟ್ಗೆ ಹೋಗಿದೆ. ಅದೆಲ್ಲ ಏನಿಲ್ಲ, ಹಂಗಂದ್ರೆ ಇಂಗ್ಲಿಷಲ್ಲಿ ಮಾತಾಡಿ ನೋಡೋಣ. ನಾವು ದೇವ್ರುಗಳು ಕನ್ನಡ ಮೀಡಿಯಂ ಅಲ್ವಪ್ಪ, ನಾವೆಲ್ಲ ಅನ್ಎಜುಕೇಟೆಡ್. ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ನೋಡು, ಜನಗಳ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ನಾವು ಸ್ಕೂಲ್ಗೆ ಹೋಗೋದನ್ನೇ ಮರ್ತ್ಬಿಟ್ಟಿದೀವಿ. ನಮ್ ಟೀಚರ್ ಹೇಳೋರೆ ಮೈ ಮೇಲೆ ದೇವ್ರು ಬರಲ್ವಂತೆ. ತಾಯಿ, ಮಗಳೇ, ಅಮ್ಮ, ನಿನ್ನ ಮಗ ಅಪ್ಪನ ಮೀರಿಸ್ತಾನೆ. ಅಪ್ಪ ಅಮೆರಿಕದಲ್ಲಿ ಬಿಳಿ ಹುಡುಗಿ ಜೊತೆ ಓಡೋದ್ರೆ ಈ ನಿನ್ನ ಮಗ ಬಲ್ಲನ ಮಗ ಆಫ್ರಿಕಾದಲ್ಲಿ ಕರಿ ಹುಡುಗಿ ಜೊತೆ ಓಡೋಗ್ತಾನೆ. ಇದು ಹಿಂಗೆ ಆಯ್ತದೆ, ನಾನು ಹೇಳ್ದಂಗೆ ಆಯ್ತದೆ. ಒಳ್ಳು ಇಲ್ಲಿಂದ ಒಳ್ಳು. ಸ್ವಾಮಿ, ನಾನು ಸಿನಿಮಾದಲ್ಲಿ ದೊಡ್ಡ ಹೀರೋ ಆಗ್ಬೇಕು ಅಂತ ಬಂದಿದ್ದೀನಿ. ಏನ್ ಮಾಡ್ತೀಯ ಮಗನೇ? ಡಬ್ಬಿಂಗು ಅಂತ ಹೇಳಿ ಎಲ್ರು ಆ ಕಡೆನೂ ಈ ಕಡೆನೂ ಹಾಕೊಂಡು ಗುಮ್ತಾವ್ರೆ. ಎಲ್ಲ ಹೀರೋಯಿನ್ಗಳು MP ಆಗ್ಬೇಕು ಅಂತ ಡೆಲ್ಲಿಗೆ ಓಡ್ತಾವ್ರೆ. ನೀನ್ ಯಾವ ಹೀರೋಯಿನ್ ಜೊತೆ ಆಕ್ಟ್ ಮಾಡ್ತೀಯ ಮಗನೇ? ಯಾವ ಊರು? ಮಂಡ್ಯ. ಎಷ್ಟು ಎಕರೆ ಇದೆ? 30 ಎಕರೆ. ಅಲ್ಲೇ ಎಲ್ಲಾದ್ರೂ ಹೊಲ ಗಿಲ ಬಿತ್ತನೆ ಗೈಕೊಂಡು ಕಬ್ಬು ಗಿಬ್ಬು ಬೆಳ್ಕೊಂಡು ಆರಾಮಾಗಿರೋದ್ ಬಿಟ್ಟು ಸಿನಿಮಾ ಅಂತ ಬಂದಿದ್ಯಲ್ಲ ಮಗನೇ, ಬೇಡ ನಿಂಗಿದು, ಬೇಡ. ಬಾಲಕ, ಟೋಬಲ್ ಇಟ್ಕೊಂಡು ಹಿಂಗೆ ಮನೆಗೆ ಹೋಯ್ತಾ ಇರೋ ಮಗನೇ. ಬಾಲಕ, ಕೋಲ್ಡ್ ವಾಟರ್ ಕೊಡು, ಮೈ ಮೇಲೆ ಬಂದಿರೋ ದೇವ್ರನ್ನ ಇಳಿಸ್ಕೋಬೇಕು. ಡಾಕ್ಟರ್ ಟ್ರೀಟ್ಮೆಂಟ್ಗೆ ಅಂತ ಇಂಜೆಕ್ಷನ್ ಸ್ಟೆಥೋಸ್ಕೋಪ್ ಯೂಸ್ ಮಾಡಿದ್ರೆ ಇವನು ತುಂಬಾ ಡಿಫರೆಂಟ್. ಸುತ್ತಿಗೆ ಕಟಿಂಗ್ ಪ್ಲೇಯರ್ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತಾನೆ. ಕ್ರಿಕೆಟ್ ನಲ್ಲಿ ಧೋನಿ ಹೆಲಿಕಾಪ್ಟರ್ ಶಾಟ್ ಕಾಂಪೀಟ್ ಮಾಡೋ ತರ ಚೇರ್ ನಲ್ಲೇ ಕ್ರಿಕೆಟ್ ಆಡ್ತಾನೆ. ನಾವು ತೋರಿಸ್ತಾ ಇರೋದು ಬರೀ ಟ್ರೈಲರ್ ಅಷ್ಟೇ.
ನಾವು ಗಂಟೆಗಟ್ಟಲೆ TRP ಇಲ್ಲದೆ ಇದ್ರು ರೀಟೆಲಿಕಾಸ್ಟ್ ಮಾಡಿ ನಿಮ್ಮಲ್ಲಿ ಇಂಥವರ ಬಗ್ಗೆ ಎಚ್ಚರಿಕೆ ಮೂಡಿಸಿದ್ರು ಕಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಕ್ಯೂನಲ್ಲಿ ನಿಂತು ಟ್ರೀಟ್ಮೆಂಟ್ ತಗೋತೀರಾ ಅನ್ನೋದು 100ಗೆ 1000% ಸತ್ಯ. ಇಂತಹ ಪಾರ್ಥಿನಿಯಂ ಗಿಡಗಳಿಗೆ ನೀರೆರೆದು ಬೆಳೆಸುತ್ತಿರುವ ನಮ್ಮಲ್ಲಿ ಮೂಡೋ ಉತ್ತರ ಹೀಗೂ ಉಂಟು. ನಿಂಗೆ ಬೇಜಾರಾ? ತೂ ಯಾರು? ಹಲೋ ಹಲೋ, ಕೌನ್ ರೇ? ನಾನಾ ಜಾನು. ಏ ಮೇ ಬಿಸಿ ಹೂँ, ಕಾಲ್ ಯು ಲೇಟರ್. ಏ ಒಂದ್ ನಿಮಿಷ ಕೇಳೋ ಇಲ್ಲಿ. ಅವ್ನು ನೋಡಿದ್ರೆ ಸ್ವಿಚ್ ಆಫ್, ಇವ್ ನೋಡಿದ್ರೆ ಫೋನಲ್ಲಿ ಮಾತಾಡೋಕ್ಕೂ ಕಷ್ಟ. ನನ್ನ ಲೈಫ್ ಇವ್ರ ತರ ಯಾವಾಗ ಬ್ಯುಸಿ ಆಗುತ್ತೋ. ಗಾಂಧಿ ತಾತ, ನನ್ನ ಪರಿಸ್ಥಿತಿ ನೋಡಿ ನಗ್ತಿದ್ಯಾ? ನಗು ನಗು. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಗ್ ಪ್ರಾಫಿಟ್ ಬರ್ಬೇಕಂದ್ರೆ ದಾರಿ ಇದೆ. ಮೈ ಮರೆಸೋ ಮಾತುಕತೆಗೆ ಮರುಳಾಗ್ದೇ ಇರೋ ಜನನೇ ಇಲ್ಲ. ನೆಕ್ಸ್ಟ್ ಸ್ಟೆಪ್ಗೆ ಪ್ರಮೋಟ್ ಆದೆ. ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗ್ ಬಿಸ್ನೆಸ್ಸು ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ದುಡ್ಡು ಮಾಡೋವರೆಗೂ ಮಾಡಿಲ್ಲ ಅನ್ನೋಕ್ವರೆಗೂ, ಮಾಡಿದ್ಮೇಲೆ ಹೇಗೆ ಖರ್ಚು ಮಾಡೋದು ಅನ್ನೋಕ್ವರೆಗೂ. ಸಮಾಜ ಸೇವೆ ಸ್ಕೀಮಲ್ಲಿ ಹೆಸರು ಮಾಡೋಣ ಅಂತ ಚರ್ಚ್ ಅಂಡ್ ಡೊನೇಷನ್ ಕೊಟ್ಟು ಅನಾಥ ಮಕ್ಕಳು ಲೈಫ್ಗೆ ಕ್ಯಾಂಡಲ್ ಲೈಟ್ ಆದೆ. ಉಪಕಾರಕ್ಕೆ ಪ್ರತಿ ಉಪಕಾರ ಅಂತ ಫಾದರ್ ಸನ್ಮಾನ ಮಾಡಿದ್ರು. ಅಲ್ಲಿದ್ದ ಸಿಸ್ಟರ್ಸ್ ಉಫಿ 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 ಗರ್ಲ್ಸು ನನ್ನ ಕಣ್ಣಿಗೆ ಯಾಕೋ ಚೆನ್ನಾಗಿ ಕಾಣಿಸ್ತಿದ್ರು. ಡೋಂಟ್ ಮಿಸ್ಟೇಕ್ ಪಾ, ಕಾಮವ್ರ ಮೈ ಮೇಲೆ ಬಂದ್ರೆ ಕತ್ತೆನೂ ಕುದುರೆ ಥರ ಕಾಣಿಸುತ್ತೆ. ಯಾಕೆ ಅವತ್ತು ನಿದ್ದೆನೇ ಬರಲಿಲ್ಲ. ಆ ಟೈಮಲ್ಲಿ ಟ್ಯಾಂಕ್ ಫುಲ್ಲು ಪೆಟ್ರೋಲ್ ಇತ್ತು. ನಿದ್ದೆ ಬರ್ದೇ ಇರೋ ಕಾರಣ ಏನು ಅಂದರೆ, ನೀವೇನ್ ಸರ್ ಇಲ್ಲಿ? ಸುಮ್ನೆ ಬಂದೆ. ಈ ಪ್ಲೇಸ್ಗೆ ಗಂಡಸರೆಲ್ಲ ಬರಬಾರ್ದು. ರೂಲ್ಸ್ ಇರೋದೇ ಬ್ರೇಕ್ ಮಾಡಕ್ಕಲ್ವಾ? ಏನ್ ಬೇಕಿತ್ತು? ನೀನ್ ಬೇಕಿತ್ತು. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಏಯ್, ಏನ್ ಮಾಡ್ತಿದ್ಯಾ? ಬೇಡ, ಬಿಡು, ಬೇಡ. ಹೀಟಾಗಿದ್ದ ಮೈ ಮನ್ಸು ಕೂಲ್ ಆಗಿದ್ದು ಫೀಲ್ ಆಗಿತ್ತು. ಆದರೂ ಯಾಕೋ ಫಿಯರ್ ಕಾಡ್ತಿತ್ತು. ನನ್ನ ಪಾಪದ ಕೂಡ ತುಂಬ್ತು ಅನ್ಸುತ್ತೆ. ಸಾಯೋ ಕಾಲದಲ್ಲೂ ನೀರು ಸಿಗದಿರೋಷ್ಟು ಕರ್ಮದ ಕ್ರೆಡಿಟು ನನ್ನ ಮೇಲಿತ್ತು.
ಮನುಷ್ಯನ ನಿಜವಾದ ಸಾಧನೆ ಅರ್ಥ ಆಗೋದು ಅವನು ಸತ್ತಾಗ ಜನ ಅವನಿಗೋಸ್ಕರ ಹಾಕೋ ಕಣ್ಣೀರು ಅವನ ಹಿಂದೆ ಇರೋ ಜನರ ಮೇಲೆ ಅಳಿಬೋದು. ಆದರೆ ನಮ್ಮ ಫ್ರೆಂಡ್ಸ್ ಸತ್ತಾಗ ಅಳೋರಿರಲಿ, ಉಳೋರು ಗತಿ ಇಲ್ಲ ಅಂದರೆ ನಮ್ಮ ಸಾಧನೆ ಏನು ಅಂತ ನಾವೇ ಅರ್ಥ ಮಾಡ್ಕೋಬೇಕು. ಏನಾಗಿರ್ಬೋದು? ತಗೊಳಪ್ಪ. ಏನಣ್ಣ ಇದೆಲ್ಲ? ಮಡ್ಕೊಳಪ್ಪ. ನನ್ನ ಕಷ್ಟ ನೋಡಿ ನನ್ನ ಕುಂಟ ಅಂತ ಕರುಣೆಲ್ ಕೊಡ್ತಾ ಇದ್ದೀರಾ ಅಣ್ಣ? ಹಂಗೇನಿಲ್ಲ, ಈ ಸಲ ಎಲೆಕ್ಷನ್ ನಿಲ್ತಾ ಇದ್ದೀನಿ, ಮರಿದಂಗೆ ನಂಗೆ ಓಟ್ ಹಾಕಪ್ಪ. ನಾನು ನನ್ನನ್ನು ಮಾರ್ಕೊಳ್ಳೋಸ್ ನನ್ನ ಜೀವನ ಏನು ಕೆಟ್ಟಿಲ್ಲ, ತಗೊಳ್ಳಿ. ಇರ್ಲಿ ಸರ್, ಪರವಾಗಿಲ್ಲ. ನಾನು ಸೋತಿರ್ಬೋದು ಸರ್, ಆದರೆ ಸತ್ತಿಲ್ಲ. ಆಡಿದ ಮಾತು ನಮ್ಮ ಮನಸ್ಸಿಗೆ ಚಪ್ಪಲಿ ತಗೊಂಡು ಹೊಡೆದಂಗಾಯ್ತು. ಇಲ್ಲಿವರೆಗೂ ಮನುಷ್ಯತ್ವನ ಮಾರಿ ಬದುಕ್ತಿದ್ವಿ ಅನಿಸ್ತು. ನಮ್ಮಲ್ಲಿ ಎಲ್ಲ ಇದ್ರೂ ಕೆಟ್ಟದಾಗ ಬದುಕ್ತಿದ್ವಿ. ಆದ್ರೆ ಅಂಗವಿಕಲ ಕಾಲ್ ಕಳ್ಕೊಂಡಿದ್ರು ನಾಚಿಕೆ ಆಗತ್ತೆ. ಮನುಷ್ಯ ಬದಲಾಗೋಕೆ ದೊಡ್ಡ ದೊಡ್ಡ ಇನ್ಸಿಡೆಂಟೇ ಬೇಕಾಗಿಲ್ಲ. ನಿನ್ನೊಳಗಿದೆ ಅಳಿಯದ ಧ್ಯೇಯ, ನೀ ಭಾರತೀಯ, ನಡೆಸೋ ವಿಜಯದ ಕಾರ್ಯ. ಏಳೋ ಗೆಳೆಯ, ನಿನ್ನೊಳಗಿದೆ ಅಳಿಯದ ಧ್ಯೇಯ, ನೀ ಭಾರತೀಯ, ನಡೆಸೋ ವಿಜಯದ ಕಾರ್ಯ. ಅಮರ ಅಜರಾಮರ, ನೀ ಮಾಡುವ ಕಾಯಕವು ಸಮರ, ಹೊಸ
ಚೇತನ ನೀನೇ ಅಚಲ ವಿನೂತನ ಸೋಲೋ ಭಯವೇ ಹೆದರಲು ನಿನಗಿಲ್ಲ ಜಯವೇ ನಿನ್ನ ನಗುವೆ ಕಂಡು ನಾಚಬೇಕಿದೆ ಜಗವೇ ಸೋಲೋ ಭಯವೇ ಹೆದರಲು ನಿನಗಿಲ್ಲ ಜಯವೇ ನಿನ್ನ ನಗುವೆ ಕಂಡು ನಾಚಬೇಕಿದೆ ಜಗವೇ ಭುವಿಗೆ ಬಿದ್ದಿರಲು ಈ ಸತ್ಯ ಹಸನಾದ ಫಸಲು ಬಾಳಲಿ ಆಡಿರಲು ಮಿಥ್ಯಾ ಚುಚ್ಚುವುದು ನೆರಳು ಸಾಧನೆ ಸಾಲಿನಲ್ಲಿ ನೀನು ಆಗಬೇಕಿದೆ ಸಾರಥಿಯು Come on, India, we'll show what we are. Come on, India, दिखा दो what we are. ಓ ನನ್ನ ಚೇತನ ನೀನೇ ಅಚಲ ವಿನೂತನ ನಿನ್ನ ಈ ಸಂಚಲನ ನಮ್ಮೊಳಗೆ ಹೊಸ ತಲ್ಲಣ ನಿನ್ನ ನೋಡಿ ಮರುಗುತ್ತಲಿರಲಿ ಜಗವೇ ಬೆರಗಾಗಿ ನಿನ್ನ ಬಾಳು ಬೆಳಗುತ್ತಲಿರಲಿ ನೋವೇ ಮರೆಯಾಗಿ ನೀ ಯೋಗ್ಯ ನಿನಗ್ಯಾರೋ ಸಾಟಿಯು ನೀ ಯೋಗ್ಯ ನಿನಗ್ಯಾರೋ ಸಾಟಿಯು ಓ ನನ್ನ ಚೇತನ ನೀನೇ ಅಚಲ ವಿನೂತನ